ಈ ಪೊಲೀಸ್ ಠಾಣೆ ವ್ಯಾಪ್ತಿಗಳ ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೇವೆ. ವಿಳಂಬಿತ ಸೋಕಾಲೋ ನಮ್ಮ ಕರಿಮುಖ ಶ್ರಮಿಸಿ ನಲಿಯೋದು ನೋಡೋಕೆ ಚಂದ ಗರಿಕೆ ತಂದರೆ ನೀನು ಸೂತ್ರವಾಗಿ ನೆರವೇರಲಿ ಅಂತೇಳಿ ಸಮಯದ ಮುಂಚೆನೆ ಮುಂಜಾಗ್ರತಾ ಕ್ರಮಗಳನ್ನು ಸಾರ್ವಜನಿಕವಾಗಿ ಆಯೋಜನೆ ಮಾಡತಕ್ಕಂಥ ಗಣೇಶೋತ್ಸವದಲ್ಲಿ ಸಾಕಷ್ಟು ಇರತಕ್ಕಂಥದ್ದು ಬದಿಯಲ್ಲಿ ಸಾಕಷ್ಟು. ಹಾಗಾಗಿ ಎಲ್ಲ ಇಲಾಖೆಯ ಆಯೋಜಕರ ಸಮಿತಿಯ ಸಭೆಯನ್ನು ನಾವು ಏರ್ಪಡಿಸಿದ್ದೇವೆ. ಮುಖ್ಯ ಕಾರಣಕರ್ತರಾದ ನಮ್ಮ ಜಿಲ್ಲಾ ಪೊಲೀಸ್ ಈ ಸಭೆಗೆ ಪ್ರಾರಂಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಎಷ್ಟು ಜನರಿಗೆ ಗೊತ್ತಿದೆಯೋ ಗೊತ್ತಿಲ್ಲವೋ, ನಾನು ಮಡಿಕೇರಿ ನಗರದ ನಿವಾಸಿ. ನಾನು ನನ್ನ ಪ್ರಾಥಮಿಕ ಪ್ರೌಢ ಶಿಕ್ಷಣವನ್ನ ಮಡಿಕೇರಿಯಲ್ಲೇ ಮಾಡಿದ್ದೆ. ಆ ಸಂದರ್ಭದಲ್ಲಿ ಏನು ಬಹುಶಃ ನಮ್ಮ ಈ ಗಣೇಶೋತ್ಸವದ ಆಚರಣೆ ಇದ್ದಿರ್ಬೋದು, ದಸರಾ ಆಚರಣೆ ಇದ್ದಿರ್ಬೋದು, ನಾವೆಲ್ಲ ಎಷ್ಟು ಸಂತೋಷದಿಂದ ಆಚರಣೆ ಮಾಡ್ತಾ ಇರುವಂತದ್ದು ಅನ್ನುವಂಥದ್ದು ಇವತ್ತು ನಾನೇ ಇವಾಗ ಒಂದು ಪ್ರಾರ್ಥನೆಯನ್ನ ಮಾಡಿದ್ರು. ಆ ಪ್ರಾರ್ಥನೆ, ಆ ಒಂದು ಹಾಡನ್ನ ಆ ದಿನಗಳಲ್ಲಿ ನಾವು ಕೇಳಿಕೊಂಡು ಬೆಳೆದಿರುವಂತದ್ದು ಬಹಳ ಸಂತೋಷದಿಂದ ನಾವು ನಮ್ಮ ಮಡಿಕೇರಿಯ ಕೋಟೆ ಗಣಪತಿ ದೇವಸ್ಥಾನದಲ್ಲಿ ಬಹುಶಃ ಆ ದಿನಗಳಲ್ಲಿ ಬಹುಶಃ ಅಲ್ಲಿ ಮಾತ್ರ ಈ ಒಂದು ಆಚರಣೆ ಇದ್ದಂಥದ್ದು. ನಂತರ ಕ್ರಮೇಣ ಪ್ರತಿ ಜಾಗಗಳಲ್ಲಿ ಹೆಚ್ಚಿನ ಬೀದಿಗಳಲ್ಲಿ ಗಣೇಶ ಪ್ರತಿಷ್ಠಾಪನೆ ಆಗುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಎಲ್ರಿಗೂ ಗೊತ್ತಿರುವ ಹಾಗೆ ನಮ್ಮ ಕೊಡಗು ಜಿಲ್ಲೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ಈ ಉದಾಹರಣೆಗೆ ಬೆಂಗಳೂರಿನಿಂದ ಯಾಕೆ ಬರ್ತಾರೆ? ಮಡಿಕೇರಿ ನಗರ, ಕೊಡಗು ಜಿಲ್ಲೆ ಅತ್ಯಂತ ಪ್ರಶಾಂತವಾಗಿದೆ, ಶಾಂತಿ ನೆಮ್ಮದಿಯಿಂದ ಕೂಡಿದೆ. ನಾವು ಕೂಡ ಒಂದು ಸ್ವಲ್ಪ ದಿನಗಳ ಮಟ್ಟಿಗೆ ಶಾಂತಿಯಿಂದ ಬದುಕೋಣ ಅಂತ ಅನ್ನುವಂತಹ ಒಂದು ಕಾರಣಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಕೊಡಗು ಜಿಲ್ಲೆಗೆ ಬರ್ತಾ ಇದ್ದಾರೆ. ನಾನು ಹೇಳುವ ಉದ್ದೇಶ ಏನು ಅಂತಂದ್ರೆ, ನಾವುಗಳು ನಮ್ಮ ಈ ಕೊಡಗಿನ ಪ್ರಶಾಂತತೆ ಏನಿದೆ ಅದನ್ನ ಕಾಪಾಡುವಂತಹ ಒಂದು ಜವಾಬ್ದಾರಿ ನಮ್ಮೆಲ್ಲರಿಗೂ ಇದೆ. ಇತ್ತೀಚಿನ ದಿನಗಳಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ಹೇಳುವಂಥದ್ದು ಪರಿಸರ ಮಾಲಿನ್ಯ. ಯಾವ ಕಾರಣದಿಂದಾಗಿ ನಾವೆಲ್ಲ ಸೇರ್ಕೊಂಡು ನಮ್ಮ ಪರಿಸರವನ್ನ ನಾವು ಮಾಲಿನ್ಯ ಮಾಡ್ತಾ ಇದ್ದೀವಿ, ಆ ಕಾರಣದಿಂದಾಗಿ ಪ್ರಕೃತಿ ನಮಗೆ ಯಾವ ರೀತಿಯಾದಂತಹ ಹೊಡೆತವನ್ನ ನೀಡಿದೆ ಅಂತ ಅನ್ನುವಂಥದ್ದನ್ನು ನಾವು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ನಮ್ಮ ಮನೆಗಳಲ್ಲಿ ಇರುವಂತಹ ವಯಸ್ಕರು, ನಾವು ಚಿಕ್ಕಂದಲ್ಲಿ ಬಹಳ ಸಂತೋಷದಿಂದ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದೀವಿ. ಈಗ ವಯಸ್ಸಾಗ್ತಾ ಇದ್ದ ಹಾಗೆ ನಮ್ಗೆ ಅನಿಸುತ್ತೆ ನಮ್ಮ ಪರಿಸರದಲ್ಲಿ ಇಷ್ಟೊಂದು ಶಬ್ದ ಅವಶ್ಯಕತೆ ಇದೆಯಾ ಅನ್ನುವಂಥದ್ದು. ಈ ಒಂದು ನಮ್ಮ ಸಭೆಯಲ್ಲಿ ಇರುವಂತಹ ಆಹ್ವಾನಿತರು ಎಲ್ಲರೂ ಆಲೋಚನೆ ಮಾಡಬೇಕು. ವಯಸ್ಸು ಎಲ್ಲರೂ ಇರೋದಿಲ್ಲ. ನಾವು ಕಲಿತಾ ಇದ್ದ ಹಾಗೇನೆ, ವಯಸ್ಸಾಗ್ತಾ ಇದ್ದ ಹಾಗೇನೆ ಎಲ್ಲ ರೋಗರುಜಿನಗಳು ನಮಗೆ ಬರುತ್ತೆ. ನಮ್ಮ ಮನೆಗಳಲ್ಲಿ ನಮ್ಮ ಹಿರಿಯರು ಇದ್ದಾರೆ. ಅವರಿಗೆ ನಾವು ಶಬ್ದ ಮಾಲಿನ್ಯ ಮಾಡೋದ್ರಿಂದ ಏನು ಸಮಸ್ಯೆ ಆಗುತ್ತೆ ಅಂತ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಎಷ್ಟೇ ಕಡೆ ನಾವು ಯೋಚನೆ ಮಾಡ್ತೀವಿ, ನಮ್ಮ ಪರಿಸರದಲ್ಲಿ ಈ ಒಂದು ಗಣೇಶ ಪ್ರತಿಷ್ಠಾಪನೆ ನಾವು ಮಾಡ್ತಾ ಇಲ್ಲ, ಇದು ಯಾವುದೋ ಒಂದು ಭಾಗದಲ್ಲಿ ಮಾಡ್ತಾ ಇದ್ದೀವಿ ಅಂತ ಅನ್ನುವಂಥದ್ದು. ಸೊ ಆ ಜಾಗದಲ್ಲೂ ಕೂಡ ಹಿರಿಯರು ಇರ್ತಾರೆ. ಅವರಿಗೆ ಏನ್ ಸಮಸ್ಯೆಗಳು ಆಗ್ತದೆ ಅಂತ ಅನ್ನುವಂಥದ್ದನ್ನು ಕೂಡ ನಾವು ಮನಸ್ಸಿನಲ್ಲಿ ಇಟ್ಕೋಬೇಕಾಗುತ್ತೆ. ಒಟ್ಟಿನಲ್ಲಿ ನಮ್ಮ ಪರಿಸರದ ಮಾಲಿನ್ಯ, ಶಬ್ದ ಮಾಲಿನ್ಯ ಏನುಂಟು, ನಾವುಗಳು ಈ ಸಭೆಯಲ್ಲೇ ಪ್ರಶ್ನೆ ನಾವು ತೀರ್ಮಾನ ತಗೋಬೇಕು. ನಾವುಗಳು ಸೊ ಅದನ್ನ ಒಂದು ಹತೋಟಿಯಲ್ಲಿ ಇಟ್ಕೊಂಡ್ರೆ ಬಹುಶಃ ನಮ್ಮ ಮುಂದಿನ ಜನಾಂಗಕ್ಕೆ ಉಪಯೋಗ ಆಗುತ್ತೆ. ಅದೇ ರೀತಿ ನಮ್ಮ ಹಿರಿಯರು ಯಾರಿದ್ದಾರೆ ಅವರು ಕೂಡ ನೆಮ್ಮದಿಯಾದಂತಹ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ನೋದು. ಸೊ ಬಹುಶಃ ನಾವು ಹೆಚ್ಚಿಗೆ ಹೇಳುವಂತ ಅವಶ್ಯಕತೆ ಏನು ಬರೋದಿಲ್ಲ. ಯಾಕೆಂತಂದ್ರೆ ನೀವುಗಳೆಲ್ಲರೂ ಕೂಡ ಹಲವಾರು ವರ್ಷಗಳಿಂದ ಈ ಒಂದು ಗಣೇಶ ಪ್ರತಿಷ್ಠಾಪನೆಯನ್ನ ಮಾಡ್ಕೊಂಡು ಬರ್ತಾ ಇದ್ದೀರಾ. ಸೊ ಗಣೇಶ ವಿಗ್ರಹವನ್ನ ನಾವು ಎಲ್ಲಿ ಇಡಬೇಕು, ನಾವು ಎಲ್ಲಿ ಇಟ್ಟರೆ ಜನರಿಗೆ ಅದರಿಂದ ಅನುಕೂಲ ಆಗುತ್ತೆ, ಜನರಿಗೆ ತೊಂದರೆ ಆಗೋದಿಲ್ಲ. ಯಾಕಂದ್ರೆ ಎಲ್ರಿಗೂ ಗೊತ್ತಿರುವ ಹಾಗೆ ಮಡಿಕೇರಿ ನಗರ ಸೇರಿದ ಹಾಗೆ ಎಲ್ಲ ಕಡೆಗಳಲ್ಲೂ ಕೂಡ ಈಗ ವಾಹನಗಳ ಸಂಖ್ಯೆ ಜಾಸ್ತಿ ಆಗಿ ಹೋಗಿದೆ. ನಾನೀಗ ಬರುವಾಗ ನೋಡಿದೆ, ಎಲ್ಲೂ ಕೂಡ ನಮಗೆ ನಮ್ಮ ವಾಹನ ಹೋಗ್ಲಿ, ಜನರು ನಡೆದಾಡ್ಕೊಂಡು ಬರ್ಲಿಕ್ಕೂ ಕೂಡ ಅವಕಾಶಗಳಿಲ್ಲ. ಎಷ್ಟೋ ಜನ ನಾವೀಗ ಎಲ್ಲ ಹೆಚ್ಚಿನವರು ಕಾರಿನಲ್ಲಿ ಬಂದಿದ್ರಿ. ಸೊ ಎಲ್ಲಾ ಕಡೆಗಳಿಂದ ಜಾಗಗಳನ್ನು ನಿಲ್ಲಿಸಿದಿರಿ. ಅದೇ ರೀತಿಯಾಗಿ ನಾವು ಹೊಸ ಸಂದರ್ಭಗಳಲ್ಲಿ ನೋಡ್ಬೋದು, ಶುಕ್ರವಾರದ ಸಂತೆ ದಿನಗಳನ್ನು ನೋಡ್ಬೋದು, ಅಥವಾ
ಶನಿವಾರ ಭಾನುವಾರ ಪ್ರವಾಸಿಗರು ಬರುವಂತ ಸಂದರ್ಭದಲ್ಲಿ ನೀವು ನೋಡ್ಬೋದು ಮಡಿಕೇರಿಯಲ್ಲಿ ವಾಹನಗಳು ಹೋಗ್ಲಿ ನಡೆದಾಡಲಿಕ್ಕೂ ಕೂಡ ಅವಕಾಶಗಳು ಇಲ್ಲದಿರುವಂತದ್ದು. ಸೊ ಅದನ್ನ ನಾವೆಲ್ಲರೂ ಆಲೋಚನೆ ಮಾಡಬೇಕು. ಅದೇ ರೀತಿಯಾಗಿ ಈ ರೀತಿಯಾಗಿ ಈ ಒಂದು ಗಣೇಶ ಹಬ್ಬದ ಸಂದರ್ಭದಲ್ಲಿ ನಾವು ನಮ್ಮ ವಿಗ್ರಹ ಪ್ರತಿಷ್ಠಾಪನೆಯನ್ನ ಎಲ್ಲಿ ಮಾಡಬೇಕು, ನಾವು ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡುವಂತಹ ಜಾಗಕ್ಕೆ ಕರೆದೊಯ್ಯುವಾಗ ಯಾವ ರೀತಿಯಲ್ಲಿ ಮೆರವಣಿಗೆ ಹೋಗ್ಬೇಕು, ಈ ಮೆರವಣಿಗೆಯಿಂದ ಯಾರಿಗಾದ್ರೂ ಏನಾದ್ರೂ ಸಮಸ್ಯೆ ಇದೆಯಾ, ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ ಸಂದರ್ಭದಲ್ಲಿ ಜನರಿಗೆ ಏನಾದ್ರೂ ತೊಂದರೆ ಆಗಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತೀವಿ, ಹಲವಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಬರ್ತಾರೆ. ಸೊ ಅವರಿಗೆ ಅದರಲ್ಲಿ ಏನಾದ್ರೂ ಸಮಸ್ಯೆ ಇದೆಯಾ, ಅವರಿಗೆಲ್ಲ ವ್ಯವಸ್ಥೆಯನ್ನ ನಾವು ಮಾಡಿದೀವಾ, ಅದ್ರ ಜೊತೆಗೆ ಈಗ ಎಲ್ಲ ನೀವು ನೋಡ್ತಾ ಇದ್ದಾಗ ಇನ್ನೂ ಕೂಡ ಮಳೆಗಾಲ ಮುಗಿದಿಲ್ಲ, ತುಂಬಾ ಮಳೆ ಬರ್ತಾ ಇದೆ. ಸೊ ಮಳೆಯಲ್ಲಿ ನಾವು ಯಾವ ರೀತಿಯಾದಂತಹ ಸೂಕ್ತ ಕ್ರಮಗಳನ್ನು ನಾವು ಕೈಗೊಳ್ಳಬೇಕಾಗುತ್ತೆ, ಕೆಲವೊಂದು ಆಲೋಚನೆಗಳನ್ನ ಎಲ್ಲರೂ ಮಾಡಿಕೊಂಡು ಕೆಲವೊಂದು ನೀತಿ ನಿಯಮಗಳು ಏನುಂಟೋ ಅದನ್ನ ಪಾಲನೆ ಮಾಡುವಂತಹ ಕೆಲಸಗಳು ನಮ್ಮೆಲ್ಲರಿಗೂ ಇದೆ. ನಾವು ಪೆಂಡಾಲ್ ಇರ್ಬೋದು ಅಥವಾ ಒಂದು ಬಹುಶಃ ಇದು ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ದಸರಾ ಬರುವಾಗ ಬಹಳ ಗಂಭೀರವಾಗಿ ನಾವು ಅದನ್ನ ಆಲೋಚನೆ ಮಾಡಬೇಕಾಗಿರುವಂತದ್ದು. ಬಹುಶಃ ನೀವೆಲ್ಲರಿಗೂ ಕೂಡ ಇತ್ತೀಚಿನ ದಿನದಲ್ಲೇ ನಡೆದಂತಹ ಬೆಂಗಳೂರಿನ ಆರ್ಸಿಬಿ ಪ್ರಕರಣ ನಿಮಗೂ ಗೊತ್ತಿದೆ. ಮಡಿಕೇರಿ ನಗರದಲ್ಲಿ ದಸರಾ ಆಗುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಜನಜಂಗುಳಿ ಇರುತ್ತೆ, ಅದರಿಂದ ಯಾರಿಗೆಲ್ಲ ಯಾವ ರೀತಿಯಾದಂತಹ ಸಮಸ್ಯೆಗಳು ಆಗ್ಬೋದು ಅದನ್ನ ಬಹುಶಃ ಈ ಸಂದರ್ಭದಲ್ಲೇನೆ ನಾವೆಲ್ಲ ಮಂದಟ್ ಮಾಡ್ಕೊಂಡು ಹೇಗೆ ನಮ್ಮ ದಸರಾ ಸಮಿತಿಯವರು ಕೂಡ ಇಲ್ಲಿ ಈ ಸಂದರ್ಭದಲ್ಲಿ ಇದ್ದಾರೆ. ಸೊ ಇದನ್ನು ಕೂಡ ನಾವೇನೊಂದು ಅಡಿಮೆ ಹಾಕೊಡ್ತೀವಿ, ಮುಂದಿನ ದಿನಗಳಲ್ಲಿ ಅದು ನಮ್ಮ ಮಕ್ಕಳಿಗೆ ಅದು ಉಪಯೋಗ ಆಗ್ಬಹುದು, ನಮ್ಮ ಮುಂದಿನ ಜನಾಂಗಕ್ಕೆ ಅದು ಉಪಯೋಗ ಆಗ್ಬಹುದು. ನಾವೆಲ್ಲ ಎಲ್ಲರೂ ಇಲ್ಲಿ ಬಂದಿರುವಂತಹ ಲೀಡರ್ಸ್ ಇದ್ದೀರಿ, ನೀವು ಆ ಲೀಡರ್ಶಿಪ್ ನಿಮ್ಮ ಒಂದು ಈ ಒಂದು ಸಮಯ ಸಂದರ್ಭದಲ್ಲಿ ನಾವು ಒಬ್ಬ ಲೀಡರ್ ಆಗಿ ಒಬ್ಬ ನಾಯಕನಾಗಿ ನಾನು ಯಾವ ರೀತಿಯಾಗಿ ಒಂದು ಕಾನೂನನ್ನ ನಾನು ಪಾಲನೆ ಮಾಡಬಹುದು, ಯಾವ ರೀತಿಯಲ್ಲಿ ನಮ್ಮ ಪರಿಸರದಲ್ಲಿ ಯಾರಿಗೂ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲದ ರೀತಿಯಲ್ಲಿ ನಾವು ನಮ್ಮ ಕಾರ್ಯಕ್ರಮಗಳನ್ನ ಮಾಡಬಹುದು ಅಂತ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲೇ ನೀವು ಆಲೋಚನೆ ಮಾಡ್ತಾ ಅದನ್ನು ಕೂಡ ಈ ಒಂದು ಗಣೇಶ ಹಬ್ಬದ ಸಂದರ್ಭದಲ್ಲಿ ನಾವು ಉಪಯೋಗ ಮಾಡಬೇಕಾಗುತ್ತೆ. ಎಲ್ರಿಗೂ ಗೊತ್ತಿರುವ ಹಾಗೆ ಮಾನ್ಯ ಉಚ್ಚ ನ್ಯಾಯಾಲಯ ಒಂದು ಆದೇಶವನ್ನು ಹೊರಡಿಸಿದೆ, ಯಾವ ಸಂದರ್ಭದಲ್ಲಿ ನಾವು ಶಬ್ದವನ್ನ ಉಪಯೋಗಿಸಬಹುದು ಅಂತ ಅನ್ನುವಂಥದ್ದು. ಬೆಳಗ್ಗಿನ 6 ಗಂಟೆಯಿಂದ ಸಂಜೆಯ ರಾತ್ರಿಯ 10 ಗಂಟೆವರೆಗೆ ತೊಂದರೆ ಇಲ್ಲ, ಬಟ್ ರಾತ್ರಿ 10 ಗಂಟೆಯಿಂದ ಬೆಳಗ್ಗಿನ 6 ಗಂಟೆಗೆ ಯಾರು ಕೂಡ ಯಾವುದೇ ರೀತಿಯಾದಂತಹ ಒಂದು ಧ್ವನಿ ವರ್ಧಕವನ್ನ ಉಪಯೋಗ ಮಾಡುವಂತಿಲ್ಲ. ಇದು ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ ಇರಬೇಕಾಗಿದೆ. ನಂತರ ಪಟಾಕಿ, ಎಷ್ಟೋ ಕಡೆಗಳನ್ನು ನಾವು ನೋಡಿದೀವಿ, ಪಟಾಕಿ ಹಚ್ಚಿರೋದ್ರಿಂದ ಒಂದು ಕಡೆ ಪರಿಸರ ಮಾಲಿನ್ಯ ಆಗುವಂತದ್ದು, ನಮ್ಮ ಕಿವಿಗಳಿಗೆ ತೊಂದರೆ ಆಗುವಂತದ್ದು, ಅಂದ್ರೆ ಆರೋಗ್ಯಕ್ಕೆ ತೊಂದರೆ ಆಗುವಂತದ್ದು. ಎಷ್ಟೋ ಕಡೆಗಳಲ್ಲಿ ಈ ಪಟಾಕಿಯಿಂದ ಜನರು ಕಣ್ಣನ್ನು ಕೂಡ ಕಳೆದುಕೊಳ್ಳುವಂತದ್ದನ್ನು ನೋಡಿದ್ದೀವಿ. ಹಾಗಾಗಿ ಪಟಾಕಿ ಉಪಯೋಗ ಅದು ಬೇಕಾದ್ರು, ಶಬ್ದ ಮಾಲಿನ್ಯ ಮಾಡುವಂತದ್ದು, ಹೊಗೆಯಿಂದ ತೊಂದರೆ ಆಗುವಂತದ್ದು ಅಂತದ್ದು ಬೇಕಾದ ಅನ್ನುವಂಥದ್ದನ್ನು ಕೂಡ ಆಲೋಚನೆ ಮಾಡಬೇಕು. ಯಾವ ರೀತಿಯಲ್ಲಿ ನಾವು ಹೊಗೆ ರಹಿತ ಅಥವಾ ಗ್ರೀನ್ ಕ್ರ್ಯಾಕರ್ಸ್ ಇದೆ, ಅದರ ಉಪಯೋಗ ಯಾವ ರೀತಿ ಮಾಡಬೇಕು, ಸೊ ಇದನ್ನೆಲ್ಲ ನಾವು ಮನಸ್ಸಿನಲ್ಲಿ ಇಡಬೇಕು. ಸೊ ಕೆಲವೊಂದು ನಮ್ಮ ಪೊಲೀಸ್ ಇಲಾಖೆಯಿಂದ ಕೆಲವೊಂದು ನಿಯಮಗಳನ್ನ ಯಾವುದನ್ನ ನೀವು ಮಾಡಬೇಕು, ಯಾವುದನ್ನ ಮಾಡಬಾರ್ದು ಅಂತ ಅನ್ನುವಂಥದ್ದನ್ನ ನಾವು ಗಟ್ಟಿ ಮಾಡಿದ್ದೀವಿ. ಬಹುಶಃ ಮತ್ತೊಮ್ಮೆ ನಾನು ಇದನ್ನ ಕ್ರಮ ಪ್ರಕಾರವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ರಸ್ತೆಗಳಲ್ಲಿ, ಫುಟ್ಪಾತ್ಗಳಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗುವ ರೀತಿಯಲ್ಲಿ ಯಾರು ಕೂಡ ಗಣೇಶ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡತಕ್ಕದ್ದಲ್ಲ. ಸೊ ಹಾಗಾಗಿ ಮೊಟ್ಟ ಮೊದಲನೇದಾಗಿ ನೀವು ಯಾವ ಜಾಗದಲ್ಲಿ ನಾವು ಅದನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ, ಆ ಪ್ರತಿಷ್ಠಾಪನೆ ಮಾಡುವ ಕಾರಣದಿಂದಾಗಿ ಆ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತಹ ಜನರಿಗೆ ಕೂತ್ಕೊಳ್ಳಿಕ್ಕೆ, ನಿಂತ್ಕೊಳ್ಳಿಕ್ಕೆ ಯಾವ ರೀತಿಯಾದಂತಹ ಅವಕಾಶಗಳಾಗುತ್ತೆ, ಅದೇ ರೀತಿ ಅದರ ಪಕ್ಕದಲ್ಲಿರುವಂತಹ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಂತಹ ಜನರಿಗೆ ಯಾವ ರೀತಿಯಾದಂತಹ ಸಮಸ್ಯೆ ಆಗುತ್ತೆ, ಇದನ್ನೆಲ್ಲವನ್ನ ನೀವು ಆಲೋಚನೆ ಮಾಡಿಕೊಂಡು ಸೊ ಆ ಒಂದು ನಿರ್ದಿಷ್ಟಪಡಿಸಿದಂತಹ ಒಂದು ಜಾಗದಲ್ಲಿ, ಅದೇ ರೀತಿಯಾಗಿ ನಿಮ್ಗೆ ಗೊತ್ತಿರಬೇಕಾಗುತ್ತೆ, ಯಾವುದೋ ಜಾಗದಲ್ಲಿ ಅದನ್ನ ನೀವು ಮಾಡ್ತೀರಾ ಅಂತ ಅದನ್ನ ಪ್ರತಿಷ್ಠಾಪನೆ ಮಾಡ್ತೀರಾ ಅಂತಂದಾಗ ಆ ಜಾಗ ಯಾರಿಗೆ ಸಂಬಂಧಿಸಿದೆ ಮೊಟ್ಟ ಮೊದಲನೇದಾಗಿ ಅವರ ಅನುಮತಿ ಕೊಡಬೇಕಾಗುತ್ತೆ. ಅದೇ ರೀತಿಯಾಗಿ ಸಂಬಂಧಪಟ್ಟ ಇಲಾಖೆಯಿಂದ ಉದಾಹರಣೆಗೆ ನೀವು ಅಲ್ಲಿ ಎಲೆಕ್ಟ್ರಿಸಿಟಿ ಹೇಗೆ ನೀವು ಅದನ್ನು ಉಪಯೋಗ ಮಾಡ್ತಾ ಇದ್ದೀರಾ, ಸೊ ಜನರೇಟರ್ ಯೂಸ್ ಮಾಡಬೇಕಾಗುತ್ತೆ. ಸೊ ಯಾವುದೇ ಕಾರಣಕ್ಕೂ ನಾವು ಕರೆಂಟ್ ಲೈನ್ ಇದೆ ಅಂತ ಕಾರಣಕ್ಕಾಗಿ ಅಲ್ಲಿಂದ ನೇರವಾಗಿ ಇಳಿಯುವಂತದ್ದು, ಸೊ ಆ ರೀತಿಯಾಗಿ ಮಾಡತಕ್ಕದ್ದಲ್ಲ. ಗಣೇಶದ ಹಬ್ಬದ ಪ್ರತಿಷ್ಠಾಪನೆ ಅಥವಾ ವಿಸರ್ಜನೆ ಸಮಯದಲ್ಲಿ ನೀವೇನಾದ್ರೂ ಕೆಲವರೆಲ್ಲ ಬ್ಯಾನರ್ಸ್ ಮಾಡ್ತೀರಿ, ಬಂಟಿಂಗ್ಸ್ ಮಾಡ್ತೀರಿ. ಸೊ ಇದನ್ನ ಸಾರ್ವಜನಿಕರ ಕಟ್ಟಡಗಳ ಮೇಲೆ ಇದನ್ನ ನೀವು ಯಾವುದೇ ಯಾರ ಅನುಮತಿ ಇಲ್ಲದೇನೆ ನಗರಸಭೆ ಅಥವಾ ಪಂಚಾಯತ್ ಇಂದ ನೀವು ಅನುಮತಿ ತಗೊಂಡು ಎಲ್ಲೆಲ್ಲಿ ಬೇಕು ಅದೇ ರೀತಿಯಾಗಿ ಸಂಬಂಧಪಟ್ಟ ಆ ಜಾಗದ ಮಾಲೀಕರು ಯಾರಿದ್ದಾರೆ ಅವ್ರ ಕಡೆಯಿಂದ ಅನುಮತಿಯನ್ನ ಪಡ್ಕೊಂಡು ಸೊ ಈ ರೀತಿಯಾಗಿ ಬ್ಯಾನರ್ಸ್ ಅಥವಾ ಬಂಟಿಂಗ್ ಹಾಕಬೇಕು.
ಇಲ್ಲ ಒಂದು ಎಲೆಕ್ಟ್ರಿಕ್ ಪೋಲ್ ಇದೆ, ಯಾವುದೋ ಮರ ಇದೆ ಅಥವಾ ಸಾರ್ವಜನಿಕ ಕಟ್ಟಡ ಇದೆ ಅಂತ ಅಂದ್ಕೊಂಡು ಯಾವುದೇ ರೀತಿಯಾದಂತಹ ಒಂದು ಇದನ್ನ ಹಾಕುವಂತದ್ದಿಲ್ಲ. ಸೊ ಇದಕ್ಕೆ ಒಂದು ಕಾನೂನು ಇದೆ, ಕರ್ನಾಟಕ ಓಪನ್ ಪ್ಲೇಸಸ್ ಪ್ರಿವೆನ್ಷನ್ ಆಫ್ ಡಿಸ್ಫಿಗರ್ಮೆಂಟ್ ಆಕ್ಟ್ ಅಂತ ಹೇಳ್ಕೊಂಡು. ಸೊ ಅದರ ನಿಯಮಗಳು ಏನುಂಟು ಅದನ್ನ ನೀವು ಪಾಲನೆ ಮಾಡಬೇಕಾಗುತ್ತೆ. ಅದೇ ರೀತಿ ಇಂತಹ ಬ್ಯಾನರ್ಸ್ ಅಥವಾ ಬಂಡಿಂಗ್ಸ್ ಅನ್ನ ಯಾರು ಕೂಡ ಯಾವುದೇ ವಾಹನಗಳ ಮೇಲೆ ನೀವು ಅದನ್ನ ಅಳವಡಿಸಲಿಕ್ಕಿಲ್ಲ. ಸೊ ಅದಕ್ಕೆ ಮೋಟಾರ್ ವೆಹಿಕಲ್ ಕಾಯ್ದೆ ಏನಿದೆ ಸೊ ಅದರ ನಿಯಮಗಳನ್ನ ನೀವು ಪಾಲನೆ ಮಾಡಬೇಕಾಗುತ್ತೆ. ಇನ್ನೊಂದು ಮುಖ್ಯವಾಗಿ ಹಬ್ಬದ ಸಂದರ್ಭದಲ್ಲಿ ನಾವೆಲ್ಲ ನೋಡ್ತಾ ಇರುವಂತದ್ದು ಒಂಟಿಗೆ ಎಷ್ಟೋ ಜನ ನೀವು ಮನೆ ಮನೆಗೆ ಹೋಗ್ತೀರಿ, ಸೊ ಅಲ್ಲಿಂದ ಜನ ಮನಸೋ ಇಚ್ಛೆ ನಿಮಗೆ ಹಣವನ್ನು ಕೊಡ್ತಾರೆ. ಬಟ್ ಆದ್ರೆ ಕೆಲವರು ಏನ್ ಮಾಡ್ತಾರೆ, ಸೊ ಬಲವಂತವಾಗಿ ಮನೆಗಳಲ್ಲಿ ಹೋಗ್ಬಿಟ್ಟು ಇಲ್ಲ ನೀವು ಇಂತಿಷ್ಟೇ ಹಣ ಕೊಡ್ಬೇಕು ಅಂತ ಅನ್ನುವಂಥದ್ದು, ಅಥವಾ ರಸ್ತೆಗಳಲ್ಲಿ ನಿಂತ್ಕೊಂಡು ಎಲ್ಲರ ಹತ್ರ ನೀವು ಬಲವಂತವಾಗಿ ಹಣವನ್ನು ವಸೂಲಿ ಮಾಡುವಂತದ್ದು ಖಂಡಿತವಾಗಿ ಇದು ತಪ್ಪಾಗತ್ತೆ. ಇದು ಸೊ ಇದು ಕಾನೂನಿನ ಪ್ರಕಾರ ಅಪರಾಧ. ಯಾರು ಕೂಡ ಬಲವಂತವಾಗಿ ಚಂದವನ್ನ ವಸೂಲಿ ಮಾಡತಕ್ಕಂಥದ್ದಲ್ಲ. ಆಗಲೇ ಹೇಳಿದಾಗೆ ಸುಪ್ರೀಂ ಕೋರ್ಟ್ ನಿಯಮಾವಳಿ ಏನಿದೆ, ಡಿಜೆ ಹಾಕ್ಲಿಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ. ಒಂದು ಕಾನೂನು ಹೇಳ್ಬೋದು ಡಿಜೆ ಹಾಕಬಾರ್ದು ಅಂತ ಹೇಳ್ಬೋದು, ಬಟ್ ಆದ್ರೆ ಅದರ ಜೊತೆಗೆ ನಾವು ನಮ್ಮ ಪರಿಸರದಲ್ಲಿರುವಂತಹ ನಿವಾಸಿಗಳು, ನಮ್ಮ ನೆಂಟರಿಷ್ಟರು, ನಮ್ಮ ಸ್ನೇಹಿತರು, ಅವರಿಗೆ ಹಿರಿಯರಿಗೆ ಯಾರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರದು. ಯಾಕೆಂದ್ರೆ ಎಲ್ಲರಿಗೂ ಗೊತ್ತು ಈ ರೀತಿಯಾಗಿ ಡಿಜೆ ಹಾಕೋದ್ರಿಂದ ಕಿವಿಗಳಿಗೆ ಯಾವ ರೀತಿಯಾದಂತಹ ಸಮಸ್ಯೆ ಇದೆ ಅಂತ ಹೇಳಿ. ಚಿಕ್ಕ ಮಕ್ಕಳು ಯುವಕರು ಬಹಳ ಖುಷಿಯಿಂದ ಡಿಜೆ ಹಾಕಿದಾಗ ಕುಡಿತಾರೆ. ಅವರೇ ಬಲವಂತವಾಗಿ ಇಲ್ಲ ಡಿಜೆ ಬೇಕೇ ಬೇಕು, ಇಲ್ಲ ಅಂತಂದ್ರೆ ನಾವು ಕಾರ್ಯಕ್ರಮಕ್ಕೆ ಬರೋದಿಲ್ಲ ಅಂತ ಅನ್ನುವಂತ ಸಂದರ್ಭಗಳು ಕೂಡ ಇದೆ. ಆದ್ರೆ ಮುಂದಿನ ದಿನದಲ್ಲಿ ನಾಳೆ ದಿನ ಅವರಿಗೆ ವಯಸ್ಸಾದಾಗ ಅವ್ರಿಗೆ ಗೊತ್ತಾಗುತ್ತೆ, ನಾನು ಆ ಸಂದರ್ಭದಲ್ಲಿ ಬಹುಶಃ ಈ ಡಿಜೆ ಸ್ಪೀಕರ್ ಎದುರುಗಡೆ ನಿಂತು ನನ್ನ ಕಿವಿಯನ್ನ ಕೊಟ್ಟ ಕಾರಣದಿಂದಾಗಿ ನನಗೆ ಶ್ರವಣ ಶಕ್ತಿ ಕಮ್ಮಿ ಆಗಿದೆ, ನನ್ನ ಕಿವಿಯಲ್ಲಿ ತೊಂದರೆ ಆಗಿದೆ ಅಂತ ಅನ್ನುವಂಥದ್ದು. ಅದನ್ನ ನೀವು ನಾಯಕರಾಗಿ ನೀವು ಜನರಿಗೆ ಮನದಟ್ಟು ಮಾಡಬೇಕಾಗತ್ತೆ. ನಾವು ಯಾವುದೇ ಕಾರಣಕ್ಕೂ ಈ ಕಾರಣದಿಂದಾಗಿ ನಾವು ಡಿಜೆಯನ್ನ ಹಾಕಲಿಕ್ಕೆ ಅವಕಾಶ ಕೊಡೋದಿಲ್ಲ, ಹಾಕಬಾರದು ಅಂತ ಅನ್ನುವಂಥದ್ದು ಮನ ಪರಿವರ್ತನೆ ಮಾಡುವಂತ ಕೆಲಸವನ್ನ ಕೂಡ ನೀವು ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಸಿಡಿಮದ್ದು ನಾನು ಹೇಳಿದ್ದೀನಿ. ಸೊ ಸಿಡಿಮದ್ದು ನಾವು ಹಾಕ್ತೀವಿ, ಸೊ ಏನೋ ರಾಕೆಟ್ ಹಾಕ್ತೀವಿ, ಅದು ಯಾವುದೋ ಒಂದು ಜಾಗಕ್ಕೆ ಬೀಳುತ್ತೆ. ಸೊ ಅದನ್ನು ಕೂಡ ನಾವು ಗಮನ ಹರಿಸಬೇಕಾಗುತ್ತೆ. ಸೊ ಅನ್ಯಧರ್ಮೀಯರು ಯಾರು ಇರ್ತಾರೆ, ಅಥವಾ ನಮ್ಮ ಈ ಒಂದು ಕಾರ್ಯಕ್ರಮವನ್ನ ಎಲ್ಲರೂ ನಮಗೆ ಸಹಕಾರ ಕೊಡ್ತಾರೆ, ಅದು ಖಂಡಿತವಾಗಿ ಹೌದು. ಬಟ್ ಆದ್ರೆ ಯಾರ ಮನಸ್ಸಿಗೆ ಅದು ಸಮಸ್ಯೆ ಆಗ್ಬೋದು, ತೊಂದರೆ ಆಗ್ಬೋದು, ನೋವಾಗ್ಬೋದು ಅಂತ ಅನ್ನುವಂತಹ ವಿಚಾರವನ್ನ ಕೂಡ ನೆನಪಿಟ್ಕೋಬೇಕಾಗುತ್ತೆ. ಸೊ ಪಟಾಕಿ ಉಪಯೋಗಿಸುವಂತಹ ಸಂದರ್ಭದಲ್ಲಿ ಉಪಯೋಗಿಸಲೇಬೇಕು ಅಂತ ಅನ್ನುವಂತಹ ಸಂದರ್ಭದಲ್ಲಿ ಖಂಡಿತವಾಗಿ ಅದು ಇನ್ನೊಬ್ಬರಿಗೆ ತೊಂದರೆ ಆಗದ ರೀತಿಯಲ್ಲಿ ನೀವು ಆ ಒಂದು ಪಟಾಕಿಯಿಂದ ಸಿಡಿಸುವಂತಹ ಒಂದು ಕೆಲಸ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಯಾವುದೇ ಈ ಮೆರವಣಿಗೆ, ಗಣೇಶ ಪ್ರತಿಷ್ಠಾಪನೆ ಮತ್ತು ವಿಸರ್ಜನೆ ಸಮಯದಲ್ಲಿ ಸೊ ಯಾವುದೇ ರೀತಿಯಾದಂತಹ ವಾಹನ ಸಂಚಾರಕ್ಕೆ ಸಮಸ್ಯೆ ಆಗದಾಗಿ ನೋಡಬೇಕಾಗುತ್ತೆ. ನಂತರ ಈಗಾಗಲೇ ಹೇಳಿದ್ದೀನಿ, ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5-6 ಗಂಟೆಯವರೆಗೆ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಧ್ವನಿ ವರ್ಧಕವನ್ನ ಉಪಯೋಗಿಸಲಿಕ್ಕೆ ಅವಕಾಶ ಇಲ್ಲ. ನಂತರ ಇನ್ನೊಂದು ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಸೊ ಅದೆಲ್ಲ ನಿರ್ದಿಷ್ಟಪಡಿಸಬೇಕಾಗುತ್ತೆ. ಇಂತಹ ಜಾಗದಲ್ಲಿನೇ ನಾವು ಅದನ್ನ ವಿಸರ್ಜನೆ ಮಾಡ್ತೀವಿ. ಆ ವಿಸರ್ಜನೆ ಮಾಡುವಂತಹ ಹಳ್ಳ ಇರ್ಬೋದು, ಕೊಳ್ಳ ಇರ್ಬೋದು, ಕೊಳ ಇರ್ಬೋದು, ಯಾವುದೇ ಜಾಗ ನನಗಿರ್ಬೋದು, ಸೊ ಅಲ್ಲಿಗೆ ಮಕ್ಕಳು ಬಾರದ ರೀತಿಯಲ್ಲಿ ಅಥವಾ ನುರಿತ ಸ್ವಿಮ್ಮರ್ಸ್ ಯಾರಿರ್ತಾರೆ ಸೊ ಅವರು ನಿಮ್ಮ ಜೊತೆನಲ್ಲಿ ಇರಬೇಕಾಗುತ್ತೆ. ಅವರ ಉಪಯೋಗವನ್ನ ನೀವು ಪಡ್ಕೋಬೇಕಾಗತ್ತೆ. ನಾವು ಇಲ್ಲದೇನೆ ಮಕ್ಕಳನ್ನ ನಾವು ನೇರವಾಗಿ ಮಳೆ ಹತ್ರ ಈ ಮುಂತಾದ ಕಡೆಗಳಲ್ಲಿ ಬಿಟ್ಟು ಸೊ ಅವರ ಪ್ರಾಣಿಗೆ ಪ್ರಾಣಕ್ಕೆ ಹಾನಾಗುವಂತಹ ಒಂದು ಕೆಲಸವನ್ನ ಕೂಡ ಮಾಡಬಾರದು. ಅದೇ ರೀತಿಯಾಗಿ ಅನಧಿಕೃತವಾಗಿ ಯಾವುದೇ ಒಂದು ವಿದ್ಯುತ್ ಸಂಪರ್ಕವನ್ನ ವಿದ್ಯುತ್ ಕಂಬದಿಂದ ಪಡಿಬಾರ್ದಾಗತ್ತೆ. ಇನ್ನು ನೀವು ಏನೇನು ಕ್ರಮಗಳನ್ನ ಅನುಸರಿಸಬೇಕು ಅಂತನ್ನುವಂತಹ ಕೆಲವು ವಿಚಾರಗಳನ್ನ ನಾವು ನಿಮಗೆ ತಿಳಿಸ್ತೇವೆ. ನೀವು ಎಲ್ಲೆಲ್ಲಿ ಪ್ರತಿಷ್ಠಾಪನೆ ಮಾಡ್ತೀರಾ, ಯಾವ ಜಾಗದಲ್ಲೆಲ್ಲ ನೀವು ಮೆರವಣಿಗೆಯನ್ನ ತಗೊಂಡು ಹೋಗ್ತೀರಾ, ಮುಂಚಿತವಾಗಿ ನೀವು ಪೊಲೀಸ್ ಇಲಾಖೆಗೆ ನಮ್ಮ ಗಮನಕ್ಕೆ ತಂದು ಅನುಮತಿಯನ್ನ ಕಡ್ಡಾಯವಾಗಿ ಪಡೆಯತಕ್ಕದ್ದು. ಅದೇ ರೀತಿಯಾಗಿ ನೀವೇನಾದ್ರೂ ಧ್ವನಿವರ್ಧಕವನ್ನು ಉಪಯೋಗಿಸ್ತೀರಾ ಅಂತಂದ್ರೆ ಅದಕ್ಕೂ ಕೂಡ ಅನುಮತಿಯನ್ನು ಪಡಿಬೇಕು. ನಂತರ ಎಲ್ಲರಿಗೂ ಗೊತ್ತಿರುವ ಹಾಗೆ ಧ್ವನಿವರ್ಧಕದ ನಿಯಮಗಳು, ಒಂದು ವೇಳೆ ನೀವು ವಾಹನಗಳಲ್ಲಿ ಧ್ವನಿವರ್ಧಕವನ್ನು ಉಪಯೋಗಿಸಿಕೊಂಡು ಮೆರವಣಿಗೆ ಹೋಗ್ತೀರಾ ಅಂತಂದಾಗ ಸೊ ಯಾವುದೇ ಒಂದು ಸಾರ್ವಜನಿಕ ಕಚೇರಿ ಇರ್ಬೋದು, ಯಾವುದೇ ಒಂದು ಆಸ್ಪತ್ರೆ ಇರ್ಬೋದು, ಬೆಳಗ್ಗೆ ನಗರದಲ್ಲಿ ಹಲವಾರು ಕಡೆಗಳಲ್ಲಿ ಆಸ್ಪತ್ರೆಗಳಿದ್ದಾವೆ. ಆಸ್ಪತ್ರೆಗಳಲ್ಲಿ ರೋಗಿಗಳು ಬಹಳ ಕಷ್ಟದಿಂದ ಅಲ್ಲಿ ಇರುವಂತಹ ಸಂದರ್ಭ ಇರುತ್ತೆ. ಸೊ ಯಾವುದೇ ಕಾರಣಕ್ಕೂ ಆಸ್ಪತ್ರೆಗಳ ಬಳಿಯಲ್ಲಿ ಶಬ್ದ ಮಾಲಿನ್ಯ ಮಾಡದ ರೀತಿಯಲ್ಲಿ ಅದು ಯಾವುದೇ ಜಾಗದಲ್ಲಿರ್ಬೋದು ನೋಡ್ಕೋಬೇಕಾಗತ್ತೆ. ಅಥವಾ ನಿಮ್ಮ ಪೆಂಡಾಲ್ ನೀವು ಹಾಕಿರುವಂತಹ ಪೆಂಡಾಲ್ ಸಮೀಪದಲ್ಲಿ ಯಾವ್ದಾದ್ರು ಇಂತಹ ಒಂದು ಪ್ರದೇಶ ಇದೆ ಅಂತಂದ್ರೆ ದಯವಿಟ್ಟು ಆ ಕಡೆಗೆ ನಿಮ್ಮ ಸ್ಪೀಕರ್ ಹೋಗದ ರೀತಿಯಲ್ಲಿ ಅಂದ್ರೆ ಶಬ್ದ ಆ ಕಡೆಗೆ ಹೋಗದ ಹಾಗೆ ನೀವು ಅದನ್ನ ಎಚ್ಚರಿಕೆ ವಹಿಸ್ಕೋಬೇಕಾಗತ್ತೆ. ಆಮೇಲೆ ಸಂಬಂಧಪಟ್ಟಂತಹ ಪಾಲಿಕೆ ಇರ್ಬೋದು, ನಗರಸಭೆ, ಪುರಸಭೆ, ಚೆಸ್ಕಾಂ ಅಥವಾ ಈ ಅಗ್ನಿಶಾಮಕ ದಳ, ಸೊ ಇದಕ್ಕೆ ಇನ್ನು ಬೇರೆ ಏನೇನೋ ಯಾವೆಲ್ಲ ಇಲಾಖೆಗಳು ಸಂಬಂಧಪಟ್ಟಿದೆ ಅವೆಲ್ಲಗಳಿಂದ ನೀವು ಅನುಮತಿಯನ್ನ ಕಡ್ಡಾಯವಾಗಿ ಪಡೆಯಬೇಕಾಗುತ್ತೆ.
ನೀವು ಯಾವೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತೀರಿ ಅಂತ ಅನ್ನುವಂಥದ್ದನ್ನು ಕೂಡ ಮುಂಚಿತವಾಗಿ ನಾವು ಈ ಪೊಲೀಸರಿಗೆ ತಿಳಿಸಬೇಕಾಗತ್ತೆ. ಯಾಕೆಂದ್ರೆ ಯಾವುದೋ ಒಂದು ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಯಾವುದೋ ಒಬ್ಬ ವಿಶೇಷ ಅತಿಥಿಗಳನ್ನ ನೀವು ಕರೆಸ್ತೀರಿ, ಸೊ ಅಲ್ಲಿ ಹೆಚ್ಚಿನ ಸಂಖ್ಯೆಗಳಲ್ಲಿ ಜನ ಬರುವಂತಹ ಸಾಧ್ಯತೆಗಳಿರುತ್ತೆ. ಆ ಸಂದರ್ಭದಲ್ಲಿ ನೀವು ನಮ್ಗೆ ಮುಂಚಿತವಾಗಿ ತಿಳಿಸಿದರೆ ನಮಗೆ ಬಂದೋಬಸ್ತ್ ವ್ಯವಸ್ಥೆ ಕೂಡ ಮಾಡ್ಕೊಳ್ಳಿಕ್ಕಾಗುತ್ತೆ. ಯಾಕಂದ್ರೆ ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ ನಮ್ಮಲ್ಲಿ ಹೆಚ್ಚು ಕಡಿಮೆ 200ರಿಂದ ಹೆಚ್ಚು ಸೊ ನಮ್ಮ ಈ ಉಪವಿಭಾಗದ ಪ್ರದೇಶಗಳಲ್ಲಿ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡುವಂತಹ ಕೆಲಸ ಮಾಡ್ತಾ ಇದ್ದೀರಿ. ಸೊ ಅಲ್ಲಿ ನಾವೆಲ್ಲ ಕಡೆಗಳಲ್ಲಿ ಪೊಲೀಸ್ ಸಿಬ್ಬಂದಿಗಳನ್ನ ಹಾಕ್ಲಿಕ್ಕೆ ಆಗೋದಿಲ್ಲ. ನಾವು ಅದನ್ನ ಪ್ರತ್ಯೇಕವಾಗಿ ಸೊ ಅದನ್ನ ಸೂಕ್ಷ್ಮವಾದಂತಹ ಒಂದು ಪ್ರದೇಶವ ಅಥವಾ ಸಾಮಾನ್ಯ ಪ್ರದೇಶವ ಅನ್ನುವಂತಹ ಒಂದು ನಿರ್ಧಾರವನ್ನು ನಾವು ತಗೊಳ್ತೀವಿ. ಆ ಪ್ರಕಾರವಾಗಿ ನಾವು ಅಲ್ಲಿಗೆ ನಮ್ಮ ಸಿಬ್ಬಂದಿಗಳನ್ನ ನೇಮಕ ಮಾಡ್ತೀವಿ. ಬಟ್ ಯಾವುದೋ ಒಂದು ಸಾಮಾನ್ಯ ಅಂತ ಹೇಳಿ ನಾವು ನೆಲೆಸ್ಕೊಂಡಿರುವಂತಹ ಜಾಗಕ್ಕೆ ನೀವು ಯಾರೋ ಒಬ್ಬ ಪ್ರಮುಖ ವ್ಯಕ್ತಿಯನ್ನು ಕರೆದಿದ್ದೀರ ಅಂತಂದಾಗ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ಬೋದು. ಅಂತ ಸಂದರ್ಭದಲ್ಲಿ ಮುಂಚಿತವಾಗಿ ಹೇಳಿದ್ರೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಒಂದು ಸಿಬ್ಬಂದಿಗಳನ್ನ ಅಲ್ಲಿ ನೇಮಕ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ಅತಿ ಮುಖ್ಯವಾಗಿ ಮಾಡಬೇಕಾಗಿರುವಂತಹ ಕೆಲಸ, ನಿಮ್ಮ ಸ್ವಯಂ ಸೇವಕರು, ನೀವು ಯಾರು ಈ ಒಂದು ಗಣೇಶ ಪ್ರತಿಷ್ಠಾಪನೆಯನ್ನ ಮಾಡ್ತೀರಾ, ಪ್ರತಿಯೊಂದು ಸಮಿತಿಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಸ್ವಯಂ ಸೇವಕರು ಇರಬೇಕಾಗುತ್ತೆ. ನಂತರ ಅಲ್ಲಿಯ ಆಗುಹೋಗುಗಳ ಬಗ್ಗೆ ಸಂಪೂರ್ಣವಾಗಿ ನಿಮ್ಮ ಹೊಣೆಗಾರಿಕೆ. ಬಹುಶಃ ನಾನು ಅನ್ಕೊಳ್ತೀನಿ ಈಗೆಲ್ಲ ಸಿಸಿ ಕ್ಯಾಮೆರಾಗಳನ್ನ ಹಾಕಿದ್ರೆ ಒಳ್ಳೇದು ಅಂತ ಅನ್ಕೋತೀನಿ. ಯಾಕಂದ್ರೆ ನಾಳೆಯಿಂದ ಯಾವುದೋ ಒಂದು ಸಮಸ್ಯೆ ಆಯ್ತು, ಅದನ್ನ ಬೇರೆ ಕಾರಣ ಹೇಳ್ಬಿಟ್ಟು ಇಲ್ಲ ಯಾರು ಮಾಡಿದ್ರು, ಕಿಡಿಗೇರಿಗಳನ್ನ ಸುತ್ತಮುತ್ತ ಸಾಕಷ್ಟು ಸಂಖ್ಯೆಯಲ್ಲಿ ಇರ್ತಾರೆ. ಅದನ್ನ ನಾವು ನಮ್ಮ ಪರಿಸರದಲ್ಲಿ ಶಾಂತಿಯನ್ನ ಕಾಪಾಡಬೇಕು ಅಂತಂದ್ರೆ ನಮ್ಮ ಈ ಪ್ರತಿಷ್ಠಾಪನೆ ಜಾಗ ಏನು, ನಮ್ಮ ಗಣೇಶ ವಿಗ್ರಹ ಏನು, ಅದನ್ನ ಕಾಪಾಡುವಂತಹ ಜವಾಬ್ದಾರಿ ನಮ್ದು. ಸ್ವಯಂ ಸೇವಕರು ನೀವು ಯಾರಿರ್ತೀರಿ, ಸೊ ನೀವುಗಳು ಅದನ್ನ ಹಗಲು ರಾತ್ರಿ ದಿನದ 24 ಗಂಟೆ ಕಾಯುವಂತಹ ಕೆಲಸಗಳು ಕೂಡ ನಿಮ್ದು. ಹಾಗಾಗಿ ಪ್ರತಿಯೊಂದು ಕಡೆಗಳಲ್ಲಿ ಕೂಡ ಸಾಧ್ಯವಾದಷ್ಟು ಈಗಿನ ದಿನಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸುವಂತದ್ದು ಏನು ಕಷ್ಟ ಇಲ್ಲ. ಆ ಪ್ರದೇಶಕ್ಕೆ ಕಡ್ಡಾಯವಾಗಿ ಸಿಸಿ ಕ್ಯಾಮೆರಾಗಳನ್ನು ಕೂಡ ಅಳವಡಿಸುವಂತಹ ಒಂದು ಕೆಲಸ ನೀವು ಮಾಡಬೇಕಾಗ್ತದೆ. ಸೊ 24 ಗಂಟೆ ಕೂಡ ನಿಮ್ಮ ಸ್ವಯಂ ಸೇವಕ ಆ ಜಾಗದಲ್ಲಿ ಇರಲೇಬೇಕಾಗುತ್ತೆ, ಕಡ್ಡಾಯವಾಗಿ ಇರಲೇಬೇಕಾಗುತ್ತೆ. ಸೊ ಅಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಅದನ್ನ ಸರಿಯಾಗಿ ಸರಿಪಡಿಸಲಿಕ್ಕೆ ಅಲ್ಲಿ ಯಾರಾದ್ರೂ ಸ್ವಯಂ ಸೇವಕ ಖಂಡಿತವಾಗಿ ಇದ್ದೇ ಇರಬೇಕಾಗುತ್ತೆ. ಪ್ರತಿಯೊಂದು ಪೆಂಡಲ್ಗಳಲ್ಲಿ ಪೋರ್ಟೇಬಲ್ ಫೈರ್ ಎಕ್ಸ್ಟಿಂಗ್ವಿಷರ್ ಕಡ್ಡಾಯವಾಗಿ, ಯಾಕೆಂದ್ರೆ ಬೆಂಕಿ ಯಾವ ಕಾರಣಕ್ಕೂ ಅದು ಬರ್ಬೋದಾಗುತ್ತೆ. ಮುಂಜಾಗ್ರತಾ ಕ್ರಮವನ್ನ ನಾವು ತಗೊಳ್ಳೇಬೇಕಾಗುತ್ತೆ. ಸೊ ಹಾಗಾಗಿ ಈ ಒಂದು ಪೋರ್ಟೇಬಲ್ ಫೈರ್ ಎಕ್ಸ್ಟಿಂಗ್ವಿಷರ್ ಕಡ್ಡಾಯವಾಗಿ ಇಟ್ಕೋಬೇಕಾಗುತ್ತೆ. ನಾವು ಅತಿ ನಾವು ನೋಡ್ತಾ ಇರ್ತೀವಿ, ಯಾಕೆಂದ್ರೆ ಎಲ್ಲ ಕಡೆಗಳು ನಾವು ದೀಪ ಹೋಗ್ತೀವಿ, ದೀಪ 24 ಗಂಟೆಗಳಲ್ಲೂ ಕೂಡ ಇರುತ್ತೆ. ಸೊ ಯಾವುದೋ ಈ ಗಾಳಿಗಾವ ಅಥವಾ ಯಾವುದೋ ಕಾರಣಕ್ಕೆ ಒಂದು ಬಟ್ಟೆ ಬೆಂಕಿ ಹತ್ತುವಂತಂದ್ರೆ ಅದನ್ನ ತುಂಬಾ ತೊಂದರೆ ಆಗ್ಬೋದು. ಆ ಕಾರಣಕ್ಕಾಗಿ ಪೋರ್ಟೇಬಲ್ ಫೈರ್ ಎಕ್ಸ್ಟಿಂಗ್ವಿಷರ್ ಅನ್ನ ಕಡ್ಡಾಯವಾಗಿ ಇಟ್ಕೋಬೇಕಾಗುತ್ತೆ. ವಿದ್ಯುತ್ ಶಕ್ತಿಗೆ ನೀವೆಲ್ಲರೂ ಜನರೇಟರ್ ಅನ್ನ ಇಟ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಶಾರ್ಟ್ ಸರ್ಕ್ಯೂಟ್ಸ್ ಏನಾದ್ರೂ ಆಗುವಂತದ್ದು, ಸೊ ನೀವುಗಳು ಮೆಸ್ಕಾಮಿಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನ ಸಂಪರ್ಕ ಮಾಡಿಕೊಂಡು ನಿಮ್ಮ ಆ ಪರಿಸರದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಶಾರ್ಟ್ ಸರ್ಕ್ಯೂಟ್ ಆಗದ ರೀತಿಯಲ್ಲಿ ಮುಂಚಿತವಾಗಿ ಅವರ ಕಡೆಯಿಂದ ಕೂಡ ನೀವು ಅದನ್ನ ಒಂದು ಪರಿಶೀಲನೆ ಮಾಡಿಕೊಳ್ಳುವಂಥದ್ದು ಅಥವಾ ಅವರ ನಂಬರ್ ಅನ್ನು ನೀವು ಇಟ್ಕೊಳ್ಳುವಂಥದ್ದು. ಒಂದು ವೇಳೆ ಎಂತಾಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ಅವ್ರಿಗೆ ಹೇಳಿ ಅದನ್ನ ಸರಿಪಡಿಸುವಂತಹ ಒಂದು ಕೆಲಸ ಮಾಡುವಂಥದ್ದು ಕೂಡ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಯಾವುದೇ ಅವಘಡಗಳು ಏನಾದ್ರು ಆಯ್ತು ಅಂತಂದ್ರೆ ಅದನ್ನ ಸಮಿತಿಯವರೇ ನೀವೇ ಅದಕ್ಕೆ ನೇರವಾಗಿ ಮನೆಗೆ ಒಪ್ಕೋಬೇಕಾಗುತ್ತೆ. ಅವಕಾಶ ಆಗದ ರೀತಿಯಲ್ಲಿ ನೀವು ನಿಮ್ಮ ಸ್ವಯಂ ಸೇವಕರು ಯಾರಿದ್ದಾರೆ ಅವರಿಗೆ ಸರಿಯಾಗಿ ಮನದಟ್ಟು ಮಾಡಿಕೊಂಡು ಪ್ರತಿಯೊಂದು ನೀವು ನೋಡ್ಕೋಬೇಕು ಅಂತ ಅನ್ನುವಂಥದ್ದನ್ನ ಮಾಡ್ಕೋಬೇಕಾಗಿದೆ. ನಂತರ ನೀವು ನಿಮ್ಗೆ ಇದಕ್ಕೆ ಯಾವುದೋ ಮೆರವಣಿಗೆಗೆ ಸಂಬಂಧಪಟ್ಟಂತಹ ವಾಹನಗಳು ನೀವು ಯಾವ್ದನ್ನು ಉಪಯೋಗ ಮಾಡ್ತೀರಾ, ಸೊ ಅದಕ್ಕೆಲ್ಲವೂ ಇನ್ಶೂರೆನ್ಸ್ ಸಂಬಂಧಪಟ್ಟಂತ ಎಲ್ಲ ದಾಖಲೆಗಳು ಇದಾವೆ ಅನ್ನುವಂಥದ್ದನ್ನು ಕೂಡ ನೀವು ಮನದಟ್ಟು ಮಾಡ್ಕೋಬೇಕಾಗುತ್ತೆ. ನಂತರ ಮೆರವಣಿಗೆ ಮತ್ತು ವಿಸರ್ಜನೆ ವೇಳೆಯಲ್ಲಿ ನೀವು ಏನೇನು ಕ್ರಮ ಕೈಗೊಳ್ಳಬೇಕು ಅಂತ ಅನ್ನುವಂಥದ್ದು. ಸೊ ವಿಸರ್ಜನೆ ಎಲ್ಲಿ ಮಾಡ್ತೀರಿ, ಸರಿಯಾದಂತಹ ಒಂದು ಬೆಳಕಿನ ವ್ಯವಸ್ಥೆ ಮಾಡಿಸುವಾಗಿ ನೀವು ಅಲ್ಲಿ ಜನರೇಟರ್ ನ ಉಪಯೋಗ ಮಾಡ್ಕೋಬೇಕಾಗುತ್ತೆ. ಕಡ್ಡಾಯವಾಗಿ ವಿಸರ್ಜನೆ ಮಾಡುವಂತಹ ಜಾಗದಲ್ಲಿ ಸಾಕಷ್ಟು ಒಳ್ಳೆಯ ರೀತಿಯಲ್ಲಿ ಬೆಳಕಿನ ಒಂದು ವ್ಯವಸ್ಥೆ ಇರುವ ಹಾಗೆ ಮಾಡ್ಕೋಬೇಕಾಗುತ್ತೆ. ಆಗ್ಲೇ ಹೇಳಿದಾಗೆ ಸೊ ವಿಸರ್ಜನೆ ಮಾಡಬೇಕು ಅಂತಂದ್ರೆ ನುರಿತ ಈಜುಗಾರರು ಇರಬೇಕಾಗುತ್ತೆ. ಸೊ ಹಾಗೂ ಆ ಪ್ರದೇಶದಲ್ಲಿ ಬಹುಶಃ ನಿಮ್ಗೆ ಎಲ್ಲರಿಗೆ ಲೈಫ್ ಜಾಕೆಟ್ ಸಮಸ್ಯೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಕೆಲವು ಕಡೆ ಲೈಫ್ ಜಾಕೆಟ್ಸ್ ಎಲ್ಲ ಸಿಗುತ್ತೆ. ಸೊ ಅದನ್ನ ಲೈಫ್ ಜಾಕೆಟ್ ಗಳನ್ನ ಕೂಡ ಉಪಯೋಗ ಮಾಡುವಂತದ್ದು ಒಳ್ಳೆಯದು. ಅದೇ ರೀತಿಯಾಗಿ ನೀವೇನಾದ್ರೂ ಒಂದು ಮಾರ್ಗವನ್ನ ನೀವು ಏನ್ ನಿರ್ದಿಷ್ಟಪಡಿಸಿ ನಮಗೆ ಹೇಳಿರ್ತೀರಿ, ನಾವುಗಳು ಕೂಡ ಅದನ್ನ ಪರಿಶೀಲನೆ ಮಾಡ್ಬಿಟ್ಟು ನಿಮಗೆ ಯಾವ ಮಾರ್ಗದಲ್ಲಿ ಹೋಗ್ಬೋದು ಅಂತ ಒಂದು ಸೂಚನೆಯನ್ನ ಕೊಡ್ತೀವಿ. ನೀವು ಆ ಒಂದು ಸೂಚನೆಯನ್ನ ಕೂಡ ಕಡ್ಡಾಯವಾಗಿ ಪಾಲನೆ ಮಾಡಬೇಕು. ಮೆರವಣಿಗೆ ನಮ್ಮ ಗಮನಕ್ಕೆ ಬಾರದ ರೀತಿಯಲ್ಲಿ ನೀವು ಬೇರೆ ದಾರಿ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗುವಂತದ್ದು
ಸರಿಯಿಲ್ಲ. ಏನಿದ್ರು ನನಗೆ ಮುಂಚಿತವಾಗಿ ಹೇಳಿ ನಮ್ಮ ಪೊಲೀಸ್ ಇಲಾಖೆಯಿಂದ ಒಂದು ಅನುಮತಿ ಪಡ್ಕೊಂಡು ಆ ದಿಕ್ಕಿನಲ್ಲಿಯೇ ಆ ದಾರಿಯಲ್ಲೇ ನೀವು ನಿಮ್ಮ ಮೆರವಣಿಗೆಯನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾವುದೇ ಕಾರಣಕ್ಕೂ ನಮ್ಮ ಗಮನಕ್ಕೆ ಬಾರದೆ ನಮ್ಮ ಪೊಲೀಸ್ ಇಲಾಖೆ ಒಪ್ಪಿಗೆ ಇಲ್ಲದೆ ಮಾರ್ಗವನ್ನ ಬದಲಾವಣೆ ಮಾಡತಕ್ಕದ್ದಲ್ಲ. ಇನ್ನೊಂದು ಸಮಯ ಅತಿ ಮುಖ್ಯ. ನೀವು ಎಷ್ಟು ಸಮಯವನ್ನ ನೀವು ನಿರ್ದಿಷ್ಟಪಡಿಸಿರ್ತೀರಿ. ಬಹುಶಃ ಬೇಕಾದ್ರೆ ನೀವು ಸಂಜೆ ಬೇಗನೆ ನೀವು ನಿಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬಹುದು. ರಾತ್ರಿ ಹೊತ್ತು ಅದನ್ನು ಮಾಡ್ಲಿಕ್ಕೆ ಆಗುದಿಲ್ಲ, ಸಮಸ್ಯೆ ಆಗ್ಬಹುದು ಅನ್ನುವಂಥದ್ದು. ಸೊ ಈಗ ಮಳೆ ಬಗ್ಗೆ ಕೂಡ ನಾವೆಲ್ಲರೂ ಮನಸ್ಸಿನಲ್ಲಿ ಇರಬೇಕಾಗುತ್ತೆ. ಸೊ ಮಳೆಯಿಂದಾಗಿ ಸಮಸ್ಯೆಗಳಾಗಬಹುದು. ಹಾಗಾಗಿ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ವಿಸರ್ಜನೆಯನ್ನ ಮಾಡುವಂತಹ ಒಂದು ಕೆಲಸ. ಅದೇ ರೀತಿ ರಾತ್ರಿ 10 ಗಂಟೆಯ ಮೇಲೆ ನಿಮ್ಗೆಲ್ಲ ಗೊತ್ತಿರುವಾಗ ಯಾವುದೇ ರೀತಿಯಾದಂತಹ ಶಬ್ದವನ್ನ ಮಾಡ್ಲಿಕ್ಕಿಲ್ಲ. ಹಾಗಾಗಿ 10 ಗಂಟೆಯ ಒಳಗೆ ನೀವು ಈ ಒಂದು ವಿಸರ್ಜನೆಯನ್ನ ಮಾಡ್ಲಿಕ್ಕೆ ನೀವೆಲ್ಲ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ, ಸೊ ಏನೇನು ಸೂಚನೆಗಳನ್ನ ಇಷ್ಟು ಕಟ್ಟುನಿಟ್ಟಾಗಿ ಹೇಳ್ತಾರೆ, ಪರ್ಪಸ್ ನಮಗೆ ಗೊತ್ತಾಗಬೇಕು. ಸೊ ನಾವು ಯಾಕೆ ಎಷ್ಟು ಕಲ್ತೀವಿ ಅಂದ್ರೆ, ನಾವು ಒಂದು ಡಿಕ್ಟೇಟರ್ಶಿಪ್ ತರ ಪೊಲೀಸ್ ಬಂದು ತೊಂದರೆ ಮಾಡೋದು, ಆ ಸಂದರ್ಭದಲ್ಲಿ ಮಾಡೋದು, ನಾವೆಲ್ಲ ಡಿಕ್ಟೇಟರ್ಶಿಪ್ ಅಲ್ಲಿ ಇಲ್ಲ, ನಾವು ಯಾರಿಗೆ ಇಲ್ಲದಿಲ್ಲ. ಬಟ್ ನಾವು ಕಮ್ಯುನಿಕೇಟ್ ಮಾಡಬೇಕು. ನಮಗೆ ಒಂದು ರೂಲ್ಸ್ ಇದೆ, ರೂಲ್ಸ್ ಹೇಳಿದ್ದಾರೆ. ಈಗ ನಾನು ಇಲ್ಲಿ ಇರೋದು ರೂಲ್ಸ್ ಯಾರು ಮಾಡಿರೋದು? ಈ ರೂಲ್ಸ್ ನಾವು ಮಾಡಿರೋದು. ನಾವು ಓಟ್ ಹಾಕಿದೀವಿ. ನಮ್ಮ ಜನಪ್ರತಿನಿಧಿಗಳು ಅಸೆಂಬ್ಲಿಯಲ್ಲಿ ಹೋಗಿ ಅಲ್ಲಿ ಕಾನೂನಾಗಿ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂತ ಫಸ್ಟ್ ನಮಗೆ ಗೊತ್ತಾಗಬೇಕು. ಪರ್ಪಸ್ ಆಫ್ ಲಾ ಗೊತ್ತಾಗಬೇಕು. ಇಲ್ಲಂದ್ರೆ ಇದು ಪ್ರಯೋಜನನೇ ಇಲ್ಲ. ಏನೋ ಇದು ನಾವು ಹೇಳ್ತೀವಿ, ನೀವು ಮಾಡ್ತೀವಿ, ಇದು ಹಿಂಗೆ ಏನು ಪೊಲೀಸರು ಎಷ್ಟು ತೊಂದರೆ ಕೊಡ್ತಾರೆ, ನಿಮ್ ತಲೆಯಲ್ಲಿ ಬಹಳಷ್ಟು ಜನದ ತಲೆಯಲ್ಲಿ ಇರಬಾರ್ದು. ಕಾನೂನ ಅರ್ಥ ಮಾಡಬೇಕು. ದಯವಿಟ್ಟು ಈ ಅರ್ಥ ಮಾಡಿಸೋದಕ್ಕೆ ಒಂದು ಅವಕಾಶ ನಾನು ಹೇಳ್ಕೊಡ್ತೀನಿ. ಒಂದು, ಈ ಗಣೇಶ ಇವತ್ತಿನಿಂದ ಬಂದಿಲ್ಲ, ನಿನ್ನೆ 10 ವರ್ಷ ಹಿಂದೆ ಇಲ್ಲ. ಸುಮಾರು ವರ್ಷಗಳಿಂದ ನಾವು ಈ ಗಣೇಶವನ್ನು ನಾವು ಪ್ರೇ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಆಚಾರ ವಿಚಾರಗಳು ಸುಮಾರು ವರ್ಷಗಳಿಂದ ಇದೆ, ಇವತ್ತೇನು ಬಂದಿಲ್ಲ. ಈ ಡಿಜೆ, ಲೌಡ್ ಸ್ಪೀಕರ್ ಇದೆಲ್ಲ ಇರೋದಕ್ಕೆ ಮುಂಚೆ ನಾವು ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೀವಿ. ಕರೆಕ್ಟ್ ತಾನೆ? ಈಗ ಗಣೇಶ ಒಂದು 2-3 ಗಣೇಶ ಇದೆ. ಒಂದು ಗಣೇಶ ಪ್ರಾರ್ಥನೆ ಮಾಡ್ಕೊಂಡು ಭಕ್ತಿಯಿಂದ ಒಂದು ಗಣೇಶ. ಎರಡನೇ ಗಣೇಶ ಪಾಪ ಗಣೇಶ. ಗಣೇಶ ಅಂತ ಯಾರು ಇರಲ್ಲ, ಡಿಜೆ ಇಂದ ಇರ್ತಾರೆ. ಗಣೇಶಕ್ಕೆ ಅಲ್ಲಿ ಬೇಜಾರಾಗಿ ಬಿಡ್ತದೆ, ಮಗ ತಿಳಿಸಿ ನಿಂತ್ಕೊಂಡು ಬಿಡ್ತಾರೆ. ಯಾಕೆ? ಅಲ್ಲಿ ಹೋಗಿ ಹತ್ರ ಅಂಗಡಿ ಇದಲ್ಲ, ಲಿಕ್ಕರ್ ಶಾಪ್, ಆ ಸೇಲ್ಸ್ ನೋಡ್ಬೇಕಾಗ್ತದೆ. ಇವತ್ತು ಗಣೇಶ ಆಗೋದ್ರಲ್ಲಿ ಭಾರಿ ಖುಷಿ ಆಗೋದ್ರೆ ಇಲ್ಲಿ ಇರೋ ಲಿಕ್ಕರ್ ಶಾಪ್ ಅಂಗಡಿ ಅಲ್ಲ. ನಿಜನ ಇಲ್ವಾ? ನಾವು ಲಿಕ್ಕರ್ ಶಾಪ್ ಅಂಗಡಿ ನಾವು ಡೇಟಾ ಬೇಕಾದ್ರೆ ಕೊಡ್ತೀವಿ, ಕುಡಿದ್ಬಿಟ್ಟು ಕುಣಿಯೋದು. ಎಲ್ಲಿ? ಡಿಜೆ ಇಂದ. ಗಣೇಶಕ್ಕೆ ಬೇಜಾರಾಗಿ ಹೋಗಿ ಬಿಡ್ತದೆ. ಗಣೇಶನ್ ಮಾತ್ರ ಬೇಜಾರಲ್ಲ, ಜನಕ್ಕೆ ಬೇಜಾರಾಗಿ ಬಿಡ್ತದೆ. ಏನ್ ಗಣೇಶ ನಮ್ ಜೊತೆ ಮಾತಾಡ್ತಾರ ಅಂದ್ರ, ಲಾಸ್ಟ್ ಆಗಿ ಆ ಗಣೇಶವನ್ನು ಇನ್ವರ್ಷನ್ ಮಾಡೋದು ಪೊಲೀಸರು. ನಮಗೆ ನಾಚಿಕೆ ಆಗ್ಬೇಕು, ಸಾರ್ವಜನಿಕರಿಗೆ, ಈ ಆರ್ಗನೈಸರ್ ನಾಚಿಕೆ ಆಗ್ಬೇಕು. ಇಟ್ ಇಸ್ ಅ ಸೀರಿಯಸ್ ಇಶ್ಯೂ. ನಾವು ಏನು ಕಲ್ಚರ್, ಆಚಾರ ವಿಚಾರ ಅಂದ್ರೆ ಹೇಳ್ತೀವಿ, ಬಟ್ ಏನ್ ಮಾಡೋದು ಏನು ಅಲ್ಲಿ ಇರುವುದು. ದೊಡ್ಡದಾಗಿ ಡಿಜೆ ಹಾಕೊಂಡು ಪರ್ಸನಲ್ ಒಂದು ನಾವು ಈ ವರ್ಷ ದೊಡ್ಡದಾಗಿ, ತುಂಬಾ ದೊಡ್ಡದಾಗಿ ನಾವು ಮಾಡಿದೀವಿ ಅಂದ್ರೆ ಹೇಳೋದಕ್ಕೆ ಯಾರೋ ಒಬ್ಬರು, ಲೆಟ್ ಇಟ್ ಬಿ ಎನಿಥಿಂಗ್, ಪೊಲಿಟಿಕಲ್ ಗೇಮ್ಸ್ ಇರಲಿ, ಪರ್ಸನಲ್ ಡೆವಲಪ್ಮೆಂಟ್ ಇರಲಿ, ನಾನು ನಮ್ಮ ಊರಲ್ಲಿ ದೊಡ್ಡವನಂದ್ರೆ ತೋರಿಸೋದಕ್ಕೆ ದೊಡ್ಡ ಡಿಜೆ ಹಾಕಿಬಿಟ್ಟು ಗಣೇಶವನ್ನೇ ನಾವು ಮರೆದು ಹೋಗಿ ಬಿಡ್ತೀವಿ. ಆಚಾರ ವಿಚಾರಗಳನ್ನ ಮರೆದು ಹೋಗಿ ಬಿಡ್ತೀವಿ. ಇಮರ್ಷನ್ ಮಾಡೋದಕ್ಕೆ ನಾವು ಹುಡುಕ್ತಾ ಇದೀವಿ, ಎಲ್ಲಿ ಇಮರ್ಷನ್? 4 ಜನ 4 ಕಾರ್ನಲ್ಲಿ ಇಟ್ಕೊಳ್ಳೋದಕ್ಕಿಲ್ಲ, 3 ಜನ ಬರ್ತಾರೆ. ಕೆಲವೊಂದಲ್ಲಿ ಯಾರು ಇರಲ್ಲ. ಇದು ನಾವು ಲಾಸ್ಟ್ 2 ಇಯರ್ ಅಲ್ಲಿ ನಾವು ಕಣ್ಣಲ್ಲಿ ನೋಡಿದ್ವಿ. ಇದು ನಮ್ಮ ಪ್ರತಿಯೊಬ್ಬರಿಗೆ ಇಲ್ಲಿರೋರಿಗೆ ನಾವು ಆಚಾರ ವಿಚಾರ ಏನನ್ನ ನಾವು ಹೇಳ್ತೀವಲ್ಲ, ನಮಗೆ ಬೇಜಾರಾಗಬೇಕಾಗಿರೋ ವಿಚಾರ. ಅವತ್ತು ಎಷ್ಟೊಂದು ಪ್ರೀತಿಯಿಂದ, ಭಕ್ತಿಯಿಂದ ನಾವು ಎಷ್ಟೊಂದು ಚೆನ್ನಾಗಿ ನಾವು ಪ್ರಾರ್ಥನೆ ಮಾಡಿಕೊಂಡು ಈ ಗಣೇಶ ಪರ್ಟಿಕ್ಯುಲರ್ಲಿ ನನಗೆ ಗೊತ್ತಿರುವಂಗೆ, ತಪ್ಪಿದಂದ್ರೆ ದಯವಿಟ್ಟು ತಿಳಿಸಿ. ಈ ಮಹಾರಾಷ್ಟ್ರನಲ್ಲಿ ಈ ಮಳೆಗಾಲ ಮುಗಿದಾದ್ಮೇಲೆ ಮಳೆ ತುಂಬಾ ಸಿಕ್ಕಾಪಟ್ಟೆ ಇರ್ತದೆ, ಮುಂಬೈಯಲ್ಲಿ ಆ ಭಾಗದಲ್ಲಿ ಇಲ್ಲ. ಅವಾಗ ದೇ ಸೆಲಿಬ್ರೇಟ್. ಗಣೇಶ ಬಂದಾದ್ಮೇಲೆ ಮಳೆ ಕಡಿಮೆ ಆಗ್ತದೆ. ಆ ಸಂದರ್ಭದಲ್ಲಿ ಗಣೇಶ ಕಡಿಮೆ ಮಾಡಿ ನಮಗೊಂದು ಮಳೆ ಕಡಿಮೆ ಆಗಲಿ, ಈಗ ತುಂಬಾ ತೊಂದರೆ ಆಗ್ತಾ ಇದೆ, ಸೊ ನಮಗೊಂದು ಅವಕಾಶ ಕೊಡಿ ಅಂದ್ರೆ ಹೇಳಿ ಜನ ಪ್ರಾರ್ಥನೆ ಮಾಡಿ ಆ ಪ್ರಾರ್ಥನೆಯಲ್ಲಿ ನೀರಲ್ಲಿ ಇನ್ವರ್ಷನ್ ಮಾಡೋದು. ಬಟ್ ಈಗ ನಾವು ಅದೆಲ್ಲ ಮರೆತು ಹೋಗಿಬಿಟ್ಟಿದ್ದೀವಿ. ನಮ್ಮಲ್ಲಿ ಯಾವುದೋ ಒಂದು ಕಾರಣ ಇರ್ತದೆ, ಒಂದು ಆಚಾರ ವಿಚಾರಗಳಿಗೆ ಕಾರಣ ಇರ್ತದೆ, ಬಟ್ ಇದೆಲ್ಲ ಮರೆತು ಹೋಗಿಬಿಟ್ಟಿದೆ. ನಮಗೇನ್ ಬೇಕು ಈಗ? ಲೆಟ್ ಇಟ್ ಬಿ ಎನಿ ಪಾರ್ಟಿ, ಯಾವ ಪಕ್ಷದ ಬೇಕಾದ್ರೆ ಇರಲಿ, ಯಾವ ಸಂಘ ಸಮಸ್ಯೆಗಳು ಬೇಕಾದ್ರೆ ಇರಲಿ, ಬೇಕಾಗಿರೋದು ಯಾರೋ ಒಬ್ಬರ ಪರ್ಸನಲ್ ಗೇಮ್ಸ್. ಭಕ್ತಿಯಲ್ಲಿ ಕಮ್ಮಿ ಆಗಿಬಿಟ್ಟಿದೆ ಈಗ. ಇದು ಸಾರ್ವಜನಿಕರಿಗೆ, ದಯವಿಟ್ಟು ಮಾಧ್ಯಮದಲ್ಲಿ ನಾನು ಹೇಳಿಕೊಳ್ಳುವುದೇನೆಂದ್ರೆ, ಇದು ನಮ್ಮ ಪ್ರತಿಯೊಬ್ಬರ ಜವಾಬ್ದಾರಿ. ಮುಂದಿನ ಪೀಳಿಗೆಯಲ್ಲಿ ಹೇಗೆ ಹೋಗುತ್ತದೆ? ಇದೇ ರೀತಿಯಲ್ಲಿ ನಾವು ಹೋಗ್ತೀವಿ ಅಂದ್ರೆ
ಆಲ್ರೆಡಿ ಇರುವ ಜನರೇಷನ್ ಹುಡುಗರಾಗ್ತಾ ಇದ್ದಾರೆ, ಫ್ಯಾಮಿಲಿ ಹಾಳಾಗ್ತಾ ಇದೆ. ಈಗ ಒಂದು ಒಳ್ಳೆಯ ದಿವಸದಲ್ಲಿ ಗಣೇಶ ವಿಸರ್ಜನೆ ಮಾಡಬೇಕಾಗಿರೋ ದಿವಸದಲ್ಲಿ ಕುಡಿದ್ಬಿಟ್ಟು ಮರ್ಡರ್ ಅಟೆಂಪ್ಟ್ ಮರ್ಡರ್ ಆಗುತ್ತೆ. ಹುಬ್ಳಿಯಲ್ಲಿ ಹೋಗಿ ನೋಡ್ತಿರಂದ್ರೆ ಆ ಗಣೇಶ ವಿಸರ್ಜನೆ ದಿವಸ ಅಂತ ಯಾರು ಬರ್ತಾರೆ, ಸ್ಟಾಪಿಂಗ್ ಮಾಡಕ್ಕೆ ಬರ್ತಾರೆ, ಬೇರೆ ಬೇರೆ ವಿಚಾರಗಳು ಆಗುತ್ತದೆ, ಹೊಡೆದಾಟ ಆಗುತ್ತದೆ, ರೋಡಲ್ಲಿ ನಿಂತ್ಕೊಳ್ಳಕ್ ಆಗಲ್ಲ, ಗಲಾಟೆ ಮಾಡ್ಕೊಂಡು ನಿಂತ್ಕೊಂಡಿರ್ತಾರೆ. ಇದೆಲ್ಲ ಗಣೇಶ ಸಂದರ್ಭದಲ್ಲಿ ಆಗಬೇಕಾಗಿರೋ ಕೆಲಸಗಳು. ಇದು ನಾವು ಒಂದು ರೀತಿಯಲ್ಲಿ ಪರಿಶೀಲನೆ ಮಾಡಬೇಕು. ಈಗ ಡಿಜೆ ಸೌಂಡ್ ಲೌಡ್ ಸ್ಪೀಕರ್ ಇದೆಲ್ಲ ಹೇಳ್ತಾ ಇದೀವಿ. ಯಾಕೆ ಹೇಳ್ತಾ ಇದೀವಿ? ಲಾಸ್ಟ್ ಇಯರ್ ನಾವು ಕಣ್ಣಲ್ಲಿ ನೋಡಿರ್ಬೋದು, ನಿಮ್ಮ ಹಾಸ್ಪಿಟಲ್ ಮುಂಚೆ ನೀವು ಡಿಜೆ ಹಾಕೊಂಡು ಹೋಗ್ತೀರಿ, ಅಲ್ಲಿರೋ ಪೇಷಂಟ್ಗೆ ನಮ್ಗೆ ಆಲ್ರೆಡಿ ನಿದ್ದೆ ಬರಲ್ಲ, ತೊಂದರೆಯಲ್ಲಿ ಇರ್ತಾರೆ. ನಿಮ್ಮ ಮನೆಯಲ್ಲಿ, ನಮ್ಮ ಮನೆಯಲ್ಲಿ ವಯಸ್ಸಾಗಿರೋರು ಇರ್ತಾರೆ, ಚಿಕ್ಕ ಮಕ್ಕಳು ಇರ್ತದೆ, ಹುಟ್ಟಿರೋ ಮಕ್ಕಳು ಇರ್ತದೆ. ಅವ್ರಿಗೆ ಎಷ್ಟು ಶಬ್ದ ಅವ್ರಿಗೆ ಆಗ್ತದ? ಎಷ್ಟು ಶಬ್ದ ಆಗ್ತದ? ಆಗಲ್ಲ, ಕಷ್ಟ ಆಗ್ತದೆ, ನಿದ್ರೆ ಬರಲ್ಲ. ಕೆಲವೊಬ್ರು ವಯಸ್ಸಾಗಿರೋರ್ಗೆ ಇವತ್ತು ಒಂದು ದಿವಸ ಸೌಂಡ್ ಹಾಕ್ಬಿಡ್ತಾರೆ, ಇನ್ನು 3 ದಿವಸ ಅವ್ರಿಗೆ ಕಿವಿಯಲ್ಲಿ ಆ ಸೌಂಡೇ ಕೆಲಸ ಆಗ್ತದೆ. ಇವನ್ ನಮಗೂ ಕೂಡ ಕೆಲಸ ಆಗ್ತದೆ. ನೀವು ಡಿಜೆ ಹತ್ರ ಹೋಗಿ ಒಂದು 2 ವರ್ಷ ನಿಂತ್ಕೊಂಡಿರ್ತೀರಂದ್ರೆ ಅಲ್ಲಿಂದ ಬಂದಾಗ ಒಂದು ಸೌಂಡ್ ಕೇಳ್ತಾನೆ ಇರ್ತದೆ, ತಲೆನೋವು ಬರ್ತದೆ. ನೆಕ್ಸ್ಟ್ 2-3 ಡೇಸ್ ಚೆನ್ನಾಗಿರೋ ನಮಗೆ ಹಿಂಗೆ ಇರ್ತಂದ್ರ ವಯಸ್ಸಾಗಿರುವವರು, ಚಿಕ್ಕ ಮಕ್ಕಳಿಗೆ ಹಿಂಗೆ ಆಗಿರ್ತದೆ. ಇದು ಮಾತ್ರ ಅಲ್ಲ, ನಾವು ಏನೇನೋ ಹೋರಾಟ ಹೇಳ್ತಾ ಇದೀವಿ, ನಾವು ಈ ಪರಿಸರವನ್ನ ನಾವು ಪ್ರೊಟೆಕ್ಟ್ ಮಾಡಬೇಕು, ಏನೇನೋ ಮಾತು ದೊಡ್ಡ ದೊಡ್ಡ ಮಾತು ನಾವು ಆಡ್ತಾ ಇದೀವಿ. ಯಾರು ಕಾರಣ ಇಂಥ ವಿಚಾರ ಮಾಡುವಾಗ ನೋಬಡಿ ಕ್ಯಾರ್ ಸರ್, ಅದು ಪರಿಸರ ನೋಡ್ಕೊಳ್ಬೇಕು ಸರ್. ಇಲ್ಲಿ ನಮಗೆ ಬಿಸ್ನೆಸ್ ಆಗ್ಬೋದು, ಇಲ್ಲಿ ನಮಗೆ ಕೆಲಸ ಸಿಗ್ಬೋದು, ಪ್ರತಿಯೊಂದಕ್ಕೂ ಕಾರಣ ಏನು? ಇಲ್ಲಿರೋ ಪರಿಸರ. ಜನ ಇಲ್ಲಿ ಬರುವ ಪರಿಸರವನ್ನು ನೋಡೋದಕ್ಕೆ, ಅಲ್ಲಿ ಪ್ರಾಣಿಗಳು, ಪಕ್ಷಿಗಳು, ಇದೆಲ್ಲ ಸೇರ್ತಾನೆ ಪರಿಸರ. ಇದೆಲ್ಲ ಎಲ್ಲಿ ಹೋಗ್ತದೆ ಅವಾಗ? ಈ ಎಷ್ಟು ಸೌಂಡ್ ನೀವು ನಾವು ಹಾಕೊಂಡಿರುವಾಗ ಎಲ್ಲಿ ಹೋಗ್ತದೆ? ಅದು ಸ್ವಲ್ಪ ನಾವು ಯೋಚನೆ ಮಾಡ್ಬೇಕು. ನಮ್ಗೆ ಮಾತ್ರ ಅಲ್ಲ, ನಮ್ಮ ಮಕ್ಕಳಿಗೆ ಮಾತ್ರ ಅಲ್ಲ, ಇವನ್ ಪರಿಸರ, ಪ್ರಾಣಿ, ಪಕ್ಷಿಗಳಿಗೂ ಸ್ವಲ್ಪ ನೋಡಬೇಕು. ಇನ್ನೊಂದು ಆ ಡಿಜೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಊರ್ನಾಡಲ್ಲಿ ಲಾಸ್ಟ್ ಇಯರ್ 3 ಡಿಜೆ, ಒಂದು ಮನೆಯಲ್ಲಿ ಮಗು ಹುಟ್ಟಿ 1-2 ದಿವಸ ಅಷ್ಟೇ ಆಗಿದೆ. ತಾಯಿ ಮಗು ಮನೆಯಲ್ಲಿದ್ದಾರೆ, ರೋಡ್ ಸೈಡ್ ಅಲ್ಲಿ ಮನೆ. 3 ಡಿಜೆ ಹಾಕೊಂಡು ಜೋರಾಗಿ ಹಾಕೊಂಡು ಬರ್ತಾರೆ. ಅವ್ರ ಪರಿಸರ ಕಾಲ್ ಮಾಡಿ ಹೇಳ್ತಾ ಇರ್ತಾರೆ, ಸ್ವಲ್ಪ ಕಡಿಮೆ ಮಾಡಕ್ಕೆ ಹೇಳಿ. ಅಲ್ಲಿ ಹಾಕಿರೋದು ಯಾರು? ಪೊಲೀಸರು ನಾವೇನೋ ಡಿಕ್ಟೇಟರ್ಸ್ ನಾವು ಮುಂದೆ ಇಲ್ಲಿ ಎಲ್ಲ ಶೂಟ್ ಮಾಡಕ್ ಆಗ್ತದ? ಇದು ಜವಾಬ್ದಾರಿ ಯಾರಿಗೆ ಇರಬೇಕು? ಇದು ಹಾರ್ಡ್ ಕೋರ್ ಕ್ರೈಮ್ ಅಂದ್ರೆ ಯಾವ್ದೋ ಒಂದು ಮರ್ಡರ್ ಅಂದ್ರೆ ಬಟ್ಟೆ ಇಟ್ಕೊಂಡು ಬಂದು ನಾವು ಇಮಿಡಿಯೇಟ್ಲಿ ಜೈಲ್ಗೆ ಹಾಕ್ತೀವಿ, ನಮಗೆ ಏನೇ ಹೆದರಿಕೆ ಇರಲ್ಲ. ಇದು ಸಮುದಾಯದ ಜವಾಬ್ದಾರಿ, ಒಬ್ಬರಿಬ್ಬರ ಜವಾಬ್ದಾರಿ ಮಾತ್ರ ಅಲ್ಲ. ಇಲ್ಲಿ ಇರುವವರು ಮಾತ್ರ ಇಲ್ಲ, ಊರಲ್ಲಿ ಅಷ್ಟು ಜನರಿಗೆ ಇದು ಇರಬೇಕು. ಒಂದೊಂದು ಮನೆಯಲ್ಲಿ ಇಂತಹ ಸಮಸ್ಯೆಗಳು ಇರ್ತಾರೆ. ಅಟ್ಲೀಸ್ಟ್ ಒಂದು ಬೀದಿಯಲ್ಲಿ ಒಂದು 4-5 ಜನ ಅವ್ರು ಎಲ್ಲಿ ಹೋಗ್ತಾರೆ? ಮನೆ ಬಿಟ್ಟು ಊರು ಬಿಟ್ಟು ಹೋಗ್ಬೇಕಾ? ಗಣೇಶ ದಸರಾ ಬಂದ್ಬಿಡ್ತಂದ್ರೆ ಅವ್ರು ಗೊತ್ತಾಗ್ತಾ ಇರ್ತಾರೆ, ಯಾರು ಇವ್ರು ಮಾಡೋದಕ್ಕೆ ರೆಡಿ ಇಲ್ಲ, ಅವ್ರು ಹೋಗೋದಕ್ಕೆ ದಾರಿ ಇಲ್ಲ. ರಾತ್ರಿ ಪೂರ್ತಿ ನಿದ್ದೆ ಕೆಟ್ಟು ಹೋಗಿರ್ಬೋದು. ಆ ಮಗು ಸರ್ ಅಳ್ತಾ ಇದೆ ಸರ್ ಅಂತ ಹೇಳಿರ್ತಾರೆ. ಸೊ ನಮಗೂ ಬೇಜಾರಾಗ್ತದೆ. ನಮ್ ಜನಾಂಗ ಹಿಂಗೆ ಇದ್ದಾರೆ, ಮಿನಿಮಮ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಯಾರೋ ಹುಡುಗರು ಹೇಳ್ತಾ ಇದಾರೆ, ನೀವೇನ್ ಲೀಡರ್? ಈಗ ಎಲ್ಲ ಮಾಡಕ್ ಆಗ್ತದ? ಹುಡುಗರಿಗೆ ಹೇಳ್ತಾರೆ ಸರ್ ಡಿಮಾಂಡ್ ಇರ್ತದೆ, ನೀವು ಹೇಳುವ ಜವಾಬ್ದಾರಿ ನಿಮಗೆ ಇರ್ತದ ಇಲ್ವಾ? ಒಂದು ದೊಡ್ಡ ಲೀಡರ್ಗೆ ಅವ್ರು ಏನು ಲೀಡರ್ ಅಂದ್ರೆ ಏನು? ಸರಿ ತಪ್ಪಂದ್ರೆ ಇರುವಾಗ ತಪ್ಪಂದ್ರೆ ಇಲ್ಲಿ ಕಟ್ಟುನಿಟ್ಟಾಗಿರ್ಬೋದು ಒಂದು ಲೀಡರ್ ಜವಾಬ್ದಾರಿ. ಆ ಜವಾಬ್ದಾರಿ ನಿಮ್ಮದು ಪ್ರತಿಯೊಬ್ಬರಿಗೆ ಇರೋ ಪ್ರತಿಯೊಬ್ಬರಿಗೂ ಬೇಕು. ಸೊ ಅದಕ್ಕಾಗಿ ನಾವು ಹೇಳ್ತಾ ಇದ್ದೀವಿ. ಇನ್ನೊಂದು, ಈಗ RCB ಘಟನೆಗಳು ನೋಡಿದ್ರು ಬ್ಯಾಂಗ್ಳೂರಲ್ಲಿ, ಈಗ ಎಲ್ಲ ಚೆನ್ನಾಗಿ ಆಗ್ತದೆ, ಏನು ಸಮಸ್ಯೆ ಇಲ್ಲ. ಒಂದು ಬೇಜವಾಬ್ದಾರಿತನ ನಿಮ್ಮಲ್ಲಿ ಇಲ್ಲ, ನಮ್ಮಲ್ಲಿ ಇಲ್ಲ. ಯಾರೋ ಒಬ್ಬರು ಮಾಡೋ ಬೇಜವಾಬ್ದಾರಿತನದಲ್ಲಿ 1-2 ಜೀವ ಹೋಗ್ಬಿಡ್ತಂದ್ರೆ ಈ ಗಣೇಶ ಮಾಡಿ ಏನ್ ಪ್ರಯೋಜನ ಬರ್ತದೆ? ಒಂದು 4-5 ಜನ ಡೆತ್ ಆಗಿ ಬಿಡ್ತಾರೆ. ಎಲೆಕ್ಟ್ರಿಕಲ್ ಲೈನ್ ದೊಡ್ಡ ಲೈನ್, ಲೋ ಲೈನ್ ಇರ್ತದೆ. ನಮ್ಮವರು ದೊಡ್ಡ ಒಂದು ಇದು ಹಾಕೊಂಡು ಹೋಗ್ತೀರಿ, ಬೋರ್ಡ್ಸ್ ಹಾಕೊಂಡು ಹೋಗ್ತೀರಿ. ಎಲ್ಲಿ ಕಪ್ಪಿ ಎಲ್ಲಿ ಟಚ್ ಆಗ್ತದೆ, ಕೆಳಗಡೆ ಏನೋ ಆಗ್ತದಂದ್ರೆ ಯಾರು ಜವಾಬ್ದಾರಿ? ಸೊ ಇದೆಲ್ಲ ನಾವು ಈ ಬೇಸಿಕ್ ಜವಾಬ್ದಾರಿ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇಷ್ಟು ರೂಲ್ಸ್. ಈಗ ವಿದೇಶ ಅವರಿಗೆ ಏನಿರುವ ರೂಲ್ಸ್, ಸೊ ನಾವು ಪೊಲೀಸರಿಗಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏನೋ ನಾವು ರೂಲ್ಸ್ ಹೇಳ್ತಾ ಇದೀವಿ, ನಮಗಾಗಿ ನೀವು ಪಾಲನೆ ಮಾಡಬೇಕು, ನಾವು ಹೇಳ್ತಾ ಇದೀವಿ, ಪೊಲೀಸರಿಂದ ಹೇಳಿಕೊಡ್ತಾರೆ ಮಾಡಬೇಕು. ರೂಲ್ಸ್ ನಮಗಾಗಿ ಮಾಡೋದಲ್ಲ. ನಾಳೆ ನಿಮ್ ಫ್ಯಾಮಿಲಿ ಇಲ್ಲಿಂದ ಹಾಸ್ಪಿಟಲ್, ಮೈಸೂರು ಹಾಸ್ಪಿಟಲ್ ಹೋಗ್ತಾರೆ. ಉದಾಹರಣೆಗೆ ಇಲ್ಲಿ ಗಣೇಶ ವಿಸರ್ಜನೆ ರೋಡ್ ಪೂರ್ತಿ ಆಕ್ಸಿಡೆಂಟ್ ಆಗಿಬಿಟ್ಟಿದೆ, ಸೀರಿಯಸ್ ಆಗಿದ್ದಾರೆ. ರೋಡ್ ಆಕ್ಸಿಡೆಂಟ್ ಅಲ್ಲಿ 1 ಅವರಲ್ಲಿ ಕರ್ಕೊಂಡು ಹೋಗಿ ಬ್ಲೀಡಿಂಗ್ ಸ್ಟಾಪ್ ಮಾಡಿಬಿಡ್ತಾರೆ ಅಂದ್ರೆ ಜೀವ ಉಳಿಸೋದಕ್ಕೆ ಆಗುತ್ತದೆ. ಹುಣಸೂರಲ್ಲಿ ಪ್ರಿಯಪಟ್ಟಣದಲ್ಲಿ ಒಂದು ದೊಡ್ಡ ಗಣಪ ಹಾಕಿಬಿಟ್ಟು ರೋಡ್ಗಳಲ್ಲಿ ಹೋಗೋದಕ್ಕೆ ದಾರಿನೇ ಇಲ್ಲ ಅಂದ್ರೆ
ಒಂದು ತಾಸಲ್ಲಿ ನೀವು ಮೈಸೂರಿಗೆ 2 ತಾಸಲ್ಲಿ ಹೋಗಕ್ಕಾಗಲ್ಲ, ಆಂಬುಲೆನ್ಸ್ ಹೋಗಕ್ಕಾಗಲ್ಲ. ಆ ಸಂದರ್ಭದಲ್ಲಿ ಏನಾಗುತ್ತದೆ? ನಿಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ನಮಗೆ ಏನಾಗುತ್ತೆ ಅಂದ್ರೆ ನಾವು ಸಾಯ್ತೀವಿ. ಸೊ ಅದಕ್ಕೆ ಹೇಳ್ತಾ ಇರೋದು, ದಯವಿಟ್ಟು ರೋಡ್ ಬ್ಲಾಕ್ ಮಾಡಬೇಕಂದ್ರೆ ನಾವು ಹೇಳ್ತಾ ಇರೋದು. ಸೊ ರೋಡ್ ಬ್ಲಾಕ್ ಮಾಡಬೇಡ, ಪೊಲೀಸರು ಏನ್ ಬಿಡ್ತಾರೆ, ಏನ್ರಿ ಇದು ನಾವು ಪ್ರತಿ ವರ್ಷ ಮಾಡ್ತಾ ಇರೋದು. ಕಾರಣ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಒಂದು ಆಂಬುಲೆನ್ಸ್ ಬರ್ತದೆ, ಯಾವುದೇ ಒಂದು ಕ್ರೈಮ್ ಆಗ್ತದೆ, ನಾವು ಹೋಗ್ಬೇಕು, ಸ್ಪಾಟ್ ಹೋಗುವ ಸಂದರ್ಭದಲ್ಲಿ ನಾವು ತಡೆ ಮಾಡೋದಕ್ಕೆ ಅವಕಾಶ ಇರ್ತದೆ, ಒಂದು ಜೀವ ಕಾಪಾಡೋದಕ್ಕೆ ಅವಕಾಶ ಇರ್ತದೆ, ಬೇರೆ ಬೇರೆ ಕೆಲಸ ಹೋಗುವ ಸಾವಿರಾರು ಜನ ಇರ್ತಾರೆ. ಅದನ್ನು ತಡೆ ಮಾಡಬೇಡ ಅಂದ್ರೆ ಹೇಳ್ತಾರೆ. ಪರ್ಟಿಕ್ಯುಲರ್ಲಿ ಹೈವೇಸ್, ಇಂಪಾರ್ಟೆಂಟ್ ರೋಡ್ಸ್ ಅಲ್ಲಿ ಮಾಡಬೇಡ ಅಂತ ಹೇಳ್ತಾ ಇರೋದಕ್ಕೆ ಕಾರಣ ಅದೇ. ನಮ್ಮ ಕಡೆ ಬಂದು ಅಲ್ಲಿ ಬಂದು ಗಲಾಟೆ ಮಾಡ್ಕೊಳ್ಳೋದು, ಸರ್ ಈ ವರ್ಷ ಪೊಲೀಸರು ಬಿಡ್ತಾ ಇಲ್ಲ ಅಂತ ಕಾಲ್ ಮಾಡೋದು. ನಾವು ಜವಾಬ್ದಾರಿಯಿಂದ ಇರಬೇಕು. ಪರ್ಟಿಕ್ಯುಲರ್ಲಿ ಆರ್ಮೀಸ್ ಅಂತೂ ಆ ಬೇಸಿಕ್ ಜವಾಬ್ದಾರಿ ಇರಬೇಕು. ಸೊ ಇದ್ರ ಜೊತೆಗೆ ಪಟಾಕಿ ಹಾಕೋದು. ಪಟಾಕಿ ಒಂದು ಗುಂಪಾಗಿ ದೊಡ್ಡದಾಗಿ ಇಟ್ಕೊಂಡಿರ್ತೀವಿ, ಅಲ್ಲಿ ಯಾವುದೋ ಪಟಾಕಿ ಬಿಡ್ತಾರೆ, ಅದು ಇಲ್ಲಿ ಬಂದು ಬೀಳ್ತಂದ್ರೆ ಒಂದು ಸ್ಪಾರ್ಕ್ ಇಲ್ಲಿ ಬಂದು ಬೀಳ್ತಂದ್ರೆ ಕಂಪ್ಲೀಟ್ ಆಗಿ ಬ್ಲಾಸ್ಟ್ ಆಗಿರ್ತದೆ. ಈ ಬೇಸಿಕ್ ಸೇಫ್ಟಿ ನಾರ್ಮ್ಸ್ ಏನೇನು ಇರ್ತದೋ, ಪಟಾಕಿ ಸೇಫ್ ಆಗಿ ಹ್ಯಾಂಡಲ್ ಮಾಡೋದು, ಇದೆಲ್ಲ ನೋಡ್ಕೊಳ್ಬೇಕು. ಮತ್ತು ಇನ್ನೊಂದು ಗಾಡಿ ಎಷ್ಟೇ ಇರ್ತದೆ, ಬಂದು ಬೀದಿ ಎಷ್ಟು ಅಗಲ ಅಂತಂದ್ರೆ ಮೆಷರ್ ಮಾಡ್ಕೊಂಡು ಸರ್ 40 ಫೀಟ್ ಇದೆ, 39 ಫೀಟ್ಗೆ ಈ ದೊಡ್ಡ ಒಂದು ಮಂಟಪ ರೆಡಿ ಮಾಡ್ತಾರೆ. 1 ಫೀಟ್ ಈ ಕಡೆ 4 ಫೀಟ್, ಆ ಕಡೆ 4 ಫೀಟ್ ಮ್ಯಾನೇಜ್ ಮಾಡ್ಕೊಂಡು ಓಡಿಸ್ಕೊಂಡು ಹೋಗೋಣ. ಗಾಡಿ ಇಷ್ಟೇ ಇರ್ತದೆ, ಅಗಲವಾಗಿ ಈಸಿಯಾಗಿ ಟಾಪಲ್ ಆಗಿ ಬರ್ತದೆ. ಸೊ ಸರ್ಕಲ್ ಅಲ್ಲಿ ಲಾಸ್ಟ್ ಇಯರ್ ಒಂದು ದಸರಾ ಮಂಟಪ ಟಾಪಲ್ ಆಗಿದೆ. ಗಣಪನಲ್ಲಿ ಅದಕ್ಕೆ ಟಾಪಲ್ ಆಗೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತದೆ, ನೀವು ದೊಡ್ಡದಾಗಿ ಮಾಡ್ತಿರೋದಿಲ್ಲ. ಸೊ ಅದಕ್ಕೆ ನಾವು ಹೇಳ್ತಾ ಇರ್ತೀವಿ, ದಯವಿಟ್ಟು ಇಂತಹ ಪರ್ಮಿಷನ್ ಇಲ್ಲದೆ ತುಂಬಾ ದೊಡ್ಡದಾಗಿ ಮಾಡಕ್ ಹೋಗ್ತಾರೆ 100% ನಾವು ಕೇಸ್ ಮಾಡ್ತೀವಿ. ಒಂದು ನಾವು ಎಷ್ಟು ಹೇಳ್ತೀವಿ, ಯಾಕೆ ಹೇಳ್ತೀವಿ, ನಿಮ್ಮದು ಅಟ್ಲೀಸ್ಟ್ ತಿಳುವಳಿಕೆ ಇರಬೇಕು. ನಾವು ಏನೋ ಬಂದು ಏನೋ ಕಾರಣಕ್ಕೆ ನನ್ನ ಪರ್ಸನಲ್ ಇಂಟ್ರೆಸ್ಟ್ ಅಲ್ಲಿ ನಾನು ವೈಯಕ್ತಿಕವಾಗಿ ಏನೋ ಒಂದು ಹೇಳ್ತೀನಿ ಅಂತ ಇರಬಾರದು. ಇದರಲ್ಲಿ ಸಾರ್ವಜನಿಕ ಸೇಫ್ಟಿ ಇಂಪಾರ್ಟೆನ್ಸ್ ಇರುತ್ತದೆ. ಅದಕ್ಕಾಗಿ ನಾವು ಮಾತಾಡ್ತಾ ಇರ್ತೀವಿ. ನಾವು ಇಲ್ಲಿ ಪೊಲೀಸ್ ಆಫೀಸರ್, ನಾನು ಇಲ್ಲಿ ಒಂದು ಸೂಪರಿಂಟೆಂಡೆಂಟ್ ಆಗಿ ಇಟ್ಕೊಂಡು ನೀವು ಮಾಡೋ ತಪ್ಪಲ್ಲ ನೋಡ್ಕೊಂಡು ನಾನು ಸರಿಸ್ಕೊಂಡು ಹೋಗೋದಕ್ಕೆ ನನಗೆ ಸ್ಯಾಲರಿ ಕೊಡ್ತಾ ಇಲ್ಲ. ಇಲ್ಲಿ ಸಾರ್ವಜನಿಕರಿಗೆ ಸೇವೆ ಮಾಡೋದಕ್ಕೆ ನಿಮ್ಮ ಸೇಫ್ಟಿ ಇನ್ಕ್ಲೂಡಿಂಗ್ ಯುವರ್ ಸೇಫ್ಟಿ, ಅಲ್ಲಿ ಇರುವಾಗ ನಿಮ್ ಸೇಫ್ಟಿ ಕಾಂಪ್ರಮೈಸ್ ಆಗಬಾರದು. ನಿಮ್ಮನ್ನು ನೋಡ್ಕೊಳ್ಳೋದು ನಮ್ಮ ಬೇಸಿಕ್ ಜವಾಬ್ದಾರಿ ಇರ್ತದೆ. ಅದನ್ನು ನಾವು ಸ್ಟ್ರಿಕ್ಟ್ ಆಗಿ ಎನ್ಫೋರ್ಸ್ ಮಾಡ್ತೀವಿ. ಈಗ RCP ಘಟನೆಯಲ್ಲಿ ಎಲ್ಲರಿಗೂ ಗೊತ್ತಿದೆ ಅನ್ಕೊಳ್ತೀವಿ. ಆ ಘಟನೆಯಲ್ಲಿ ಕಲ್ಪಗಳು ಹೋಮಿಸೈಡ್ ಅಂತ ಹೇಳ್ತೀವಿ. ನೆಗ್ಲಿಜೆನ್ಸ್ ನಾವು ಹೇಳಿದೀವಿ, ಸೂಚನೆಗಳು ಕೊಟ್ಟಿದೀವಿ, ಇಂತಹ ಗೈಡ್ಲೈನ್ಸ್ ಕೊಟ್ಟಿದೀವಿ, ಇದ ಪಾಲನೆ ಮಾಡಿಲ್ಲ. ಆ ರೀತಿಯಲ್ಲಿ ಅಂತ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ಯಾವುದೋ ಒಂದು ಡೆತ್ ಆಗ್ತಾ ಇದ್ರೆ ದಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಕಲ್ಪಬಲ್ ಹೋಮಿಸೈಡ್ ಅಂತ ಹೇಳ್ತೀವಿ. ಮರ್ಡರ್ ಈಕ್ವಲ್, ಕೊಲೆ ಮಾಡ್ತಾರೆ ಎಷ್ಟು ಶಿಕ್ಷೆ ಬರ್ತದೋ ಅಷ್ಟು ಶಿಕ್ಷೆ ಈಕ್ವಲ್ ಶಿಕ್ಷೆ ಬರ್ತದೆ. ಇದು ದಯವಿಟ್ಟು ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಪ್ರತಿಯೊಬ್ಬರು ಬೇಸಿಕ್ ಜವಾಬ್ದಾರಿಯಿಂದ ಸ್ವಲ್ಪ ಕಾನೂನನ್ನು ಪಾಲನೆ ಮಾಡ್ಕೊಂಡು ಹೋಗಿ. ಯಾವುದೋ ಆಗದೆ ಇರೋದು ಬರ ಯಾರು ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ. ಒಂದು ಘಟನೆ ಆಗಿ ಆದ್ಮೇಲೆ ತುಂಬಾ ಕಷ್ಟ ಆಗಿ ಬರ್ತದೆ. 2, ಯಾವುದೇ ಒಂದು ದೊಡ್ಡ ಸಮಸ್ಯೆ ಆಗಿಬಿಡ್ತದೆ. ರಾತ್ರಿಯಲ್ಲಿ ನೀವು ಹೋಗ್ತೀರಿ, ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀರಿ, ಒಂದು ಇಶ್ಯೂ ಆಗಿಬಿಡ್ತದೆ. ನೆಕ್ಸ್ಟ್ ಇಯರ್ ನಾವು ರಾತ್ರಿಯಲ್ಲಿ ಪರ್ಮಿಷನ್ ಕೊಡಲ್ಲ. ನೀವು ಹಗಲಲ್ಲಿ ನೀವು ಲೈಟಿಂಗ್ಸ್ ಎಲ್ಲ ಹಾಕೊಳ್ಬೇಕು, ಡೆಕೋರೇಷನ್ ಎಲ್ಲ ಹಗಲಲ್ಲಿ ಹಾಕೊಳ್ಬೇಕು. ರಾತ್ರಿಯಲ್ಲಿ ನಾವು ಪರ್ಮಿಷನ್ ಕೊಡಲ್ಲ. ಇಲ್ಲಿ ಆಗ್ತಂದ್ರೆ ನಾರ್ಮಲ್ ಇಶ್ಯೂ ಅಂತಂದ್ರೆ ಇರ್ತೀವಿ. ಇದು ಹಗಲಲ್ಲಿ ಬಹಳಷ್ಟು ಕಡೆ ಗಣೇಶ ನಡೀತಾ ಇರ್ತದೆ. ಐ ಥಿಂಕ್ ಎಲ್ಲರಿಗೂ ಗೊತ್ತಿದೆ ಅಂತ ಅನ್ಕೊಳ್ತೀನಿ, ಹಲವಾರು ಕಡೆ. ಅದೇ ನಮ್ಮ ಜಿಲ್ಲೆಯಲ್ಲಿ ಬರಬೇಡ. ಈಗ ಖುಷಿಯಾಗಿ ಸಾಯಂಕಾಲ ರಾತ್ರಿಯಲ್ಲಿ ಎಲ್ಲ ಕೆಲಸ ಮುಗಿದು ಆರಾಮಾಗಿ ಮಾಡ್ಕೊಂಡು ಹೋಗ್ತಾ ಇದ್ರಿ. ಲೈಟಿಂಗ್ ಮಾಡೋದು, ಡೆಕೋರೇಷನ್ ನೋಡೋದಕ್ಕೆ ಚೆನ್ನಾಗಿರ್ತದೆ. ಇದನ್ನ ನೀವು ಕಾಪಾಡ್ಕೊಳ್ಬೇಕಾದ್ರೆ ನೀವು ಜವಾಬ್ದಾರಿಯಿಂದ ಯಾವುದೇ ಅಹಿತಕರ ಘಟನೆಗಳು ಆಗದೆ ನೋಡ್ಕೊಳ್ಬೇಕು. ಒಂದು ಘಟನೆ ಆಗುತ್ತಂದ್ರೆ ನೀವು ರಾತ್ರಿಯಲ್ಲಿ ಯಾರು ಮಾಡಬೇಡ ಅಂದ್ರೆ ನಾವು ಹೇಳ್ತೀವಿ. ರಾತ್ರಿಯಲ್ಲಿ ಯಾವ ಸಂದರ್ಭಗಳಲ್ಲಿ ಲಾ ಅಂಡ್ ಆರ್ಡರ್ ಇಶ್ಯೂ ಆಗುತ್ತದೆ. ಸೊ ಪರ್ಮಿಷನ್ ವಿಲ್ ನಾಟ್ ಗಿವ್ ದ ಪರ್ಮಿಷನ್ ಅಂತ ಹೇಳ್ಬಿಡ್ತೀನಿ. ನಾನು ಮಾಡ್ತಿರೋದ 14 ಕೇಸ್ ಆಗುತ್ತದೆ. ಸೊ ಅದು ಆಗಬಾರದಂದ್ರೆ ನನ್ನ ಉದ್ದೇಶ. ನಾವು ಚೆನ್ನಾಗಿ ಕಾನೂನನ್ನು ಪಾಲನೆ ಮಾಡಿಕೊಂಡು ಮಾಡುವ ಸಂದರ್ಭಗಳಲ್ಲಿ ಅಂತೆಲ್ಲ ಆಗಲ್ಲ. ಅದಕ್ಕೆ ನಿಮ್ಮ ಕೋಆಪರೇಷನ್ ಬೇಕಾಗುತ್ತದೆ. ದಯವಿಟ್ಟು ಇದನ್ನು ಒಂದು ಗೈಡ್ಲೈನ್ಸ್ ಅಂತ ಅರ್ಥ ಮಾಡ್ಕೊಂಡು ಇದು ನಿಮ್ ಜವಾಬ್ದಾರಿ ಅಂತ ಅರ್ಥ ಮಾಡ್ಕೊಳ್ಳಿ. ಇದು ಎನ್ಶೂರ್ ಮಾಡೋದು ಪೊಲೀಸರು ಬಂದು ನೋಡ್ತಾರೆ, ಹೇಳ್ತಾರೆ, ಇಲ್ಲ ಅಂದ್ರೆ ಕಾನೂನು ಕ್ರಮ ಕೈಗೊಳ್ತಾರೆ. ಇಂತ ಹೇಳ್ಕೊಂಡು ನೀವು ಮಾಡೋದಕ್ಕಿಂತ ಇದು ನಮ್ಮ ಜನರ ಸೇಫ್ಟಿಗಾಗಿ ನಾವು ಮಾಡಬೇಕಾಗಿರೋ ಕೆಲಸ ಅಂದ್ರೆ ದಯವಿಟ್ಟು ಅರ್ಥ ಮಾಡ್ಕೊಂಡು ನಾವು ಮಾಡಿ. ನನಗಾಗಿ ಅಲ್ಲಿ ಇರೋ ಲೋಕಲ್ ಸಬ್ ಇನ್ಸ್ಪೆಕ್ಟರ್ ಎಲ್ಲ ಹೇಳಿಬಿಡ್ತಾರೆ, ಅದಕ್ಕಾಗಿ ಮಾಡ್ತಾರೆ. ನಿಮಗಾಗಿ ನಿಮ್ ಸುತ್ತಮುತ್ತ ಇರೋದಕ್ಕಾಗಿ ಅಲ್ಲಿ ಗಣೇಶ ಒಂದು ಪೂಜೆ, ಒಂದು ಪ್ರಾರ್ಥನೆ ರೀತಿಯಲ್ಲಿ ಆ ರೀತಿಯಲ್ಲಿ ಗಣೇಶ ಮಾಡ್ಕೊಳ್ಬೇಕು. ಇನ್ನೊಂದು ಒಂದು ಕೆಟ್ಟ ವಿಚಾರ ಏನಂದ್ರೆ ರೋಡ್ ಅಲ್ಲಿ ನಿಂತ್ಕೊಂಡು ವಸೂಲಿ ಮಾಡುವುದು. ದಯವಿಟ್ಟು
ಇಂತಾಗ ಮಾಡಕ್ಕೆ ಹೋಗ್ಬೇಡ. ಅಂತಾಗ ಆಗತ್ತಂದ್ರೆ ವಿತೌಟ್ ಎನಿ ಎಕ್ಸಿಕ್ಯೂಷನ್ ಆಫೀಸರ್ಸ್ ವಾಲಂಟಿ ಆಗಿ ಕೊಡ್ತಾರಂದ್ರೆ ನೀವು ಇಲ್ಲಿ ಹೋಗಿ ಲೋಕಲ್ ಇರುವಂತ ಬರ್ತಾರ, ಯಾರಿಗೆ ಹೇಳ್ತಾರಂದ್ರೆ ಕೊಟ್ಟು ತಗೊಳ್ಳಿ, ಅದು ನಮ್ಗೆ ಇಶ್ಯೂ ಇಲ್ಲ. ರೋಡಲ್ಲಿ ನಿಂತ್ಕೊಂಡು ಎದುರಿಸಿ ಮಾಡ್ತಾರಂದ್ರೆ 100% ವಿಲ್ ಪುಟ್ ಎಕ್ಸ್ಟ್ರಾ ಸರ್ವಿಸ್. ರೋಡಲ್ಲಿ ನಿಂತ್ಕೊಂಡೆಲ್ಲ ಮಾಡಕ್ಕೆ ಹೋಗ್ಬೇಡ. ಅದಕ್ಕೆ ಯಾವ್ದು ನಾವು ಅಕೌಂಟ್ ಇರಲ್ಲ. ಗಣೇಶ ಅವಾಗ ಯಾರು ಖುಷಿ ಪಡೋದು ಇಲ್ಲ. ಗಣೇಶ ಖುಷಿ ಪಡ್ತಾರೆ ಎಂತಾಗ ನೀವು ವಸೂಲಿ ಮಾಡಿ ದೊಡ್ಡ ಗಣೇಶ ಮಾಡ್ತಾರೆ ಅಂದ್ರೆ ನಿಮ್ಗೆ ಆಶೀರ್ವಾದ ಸಿಕ್ಬಿಡ್ತದ. ಇಲ್ಲ ಇರೋ ಮಕ್ಕಳಿಗೆ, ವಯಸ್ಸಾಗಿರೋರ್ಗೆ, ಇಲ್ಲ ರೋಗಿಗಳಿಗೆ ತೊಂದರೆ ಮಾಡಿ ನೀವು ಗಣೇಶ ಮಾಡುವಾಗ ಗಣೇಶ ಖುಷಿಯಾಗಿ ಆಯ್ತು ನಮಗೆ ದೊಡ್ಡ ಈ ವರ್ಷ ಮಾಡಿದ್ರೆ ಗಣೇಶ ಖುಷಿ ಪಡ್ತಾರ. ಹಂಗೆ ಆಗಲ್ಲ. ದಯವಿಟ್ಟು ಒಂದು ಇದು ದೇವರ ಕಾರ್ಯಕ್ರಮ ಅಂತ ಅರ್ಥ ಮಾಡ್ಕೊಂಡು ಅದೇ ರೀತಿಯಲ್ಲಿ ಮಾಡಬೇಕು. ಜನರಿಗೆ ಪ್ರತಿಯೊಬ್ಬರು ಇದರಲ್ಲಿ ಭಾಗವಹಿಸಬೇಕು ಅಂತ ರೀತಿಯಲ್ಲಿ ಯೋಚನೆ ಮಾಡಿ. ಬಹಳಷ್ಟು ಕಡೆ ಹಳೆ ರೀತಿಯಲ್ಲಿ, ಸಂಸ್ಕೃತಿಯ ರೀತಿಯಲ್ಲಿ ಹಳೆಯ ಕಾಲದ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಇಟ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಭಕ್ತಿಯಿಂದ ಹಲವಾರು ಗಣೇಶಗಳು ಇರ್ತದೆ. ಅದರಲ್ಲಿ ಒಂದು ಕೆಲವೊಂದು ಪೊಲಿಟಿಕಲ್ ಇಂಟ್ರೆಸ್ಟ್ ಅಲ್ಲಿ, ಪರ್ಸನಲ್ ಇಂಟ್ರೆಸ್ಟ್ ಅಲ್ಲಿ ಮಾಡುವವರು ತುಂಬಾ ಈ ಡಿಜೆಗಳು ಮಾಡ್ತಾ ಇದ್ರಿ. ಈ ವರ್ಷ ಗಣೇಶ ಮಾತ್ರ ಅಲ್ಲ, ವಿರಾಜಪೇಟೆಗೆ ನೀವು ಕಟ್ಟುನಿಟ್ಟಾಗಿ ಸೂಚನೆಯನ್ನು ಕೊಟ್ಟಿದ್ದೀವಿ. ಡಿಜೆ ನೀವು ನಂಬರ್ ಆಫ್ ಬಾಕ್ಸಸ್ ರಿಡ್ಯೂಸ್ ಮಾಡಬೇಕು, ವಾಟೇಜ್ ಮೂಲಕ ನಾವು ಕಂಟ್ರೋಲ್ ಮಾಡ್ತೀವಿ. ಸೊ ನೀವು ತುಂಬಾ ದೊಡ್ಡದಾಗಿ ಮಾಡ್ಕೊಂಡು ಬಂದು ಸರ್ 6 ಬಾಕ್ಸ್ ಇದೆ 8 ಬಾಕ್ಸ್ ಇದೆ ಅಂದ್ರೆ ನೀವು ಹೇಳ್ತೀರಂದ್ರೆ ನಾವು ಕೇಸ್ ಬುಕ್ ಮಾಡ್ತೀವಿ. ವಿ ವಿಲ್ ಎನ್ಶೂರ್ ದಟ್ ಆ ಬಾಕ್ಸ್ ಅಲ್ಲಿ ಸೀಸ್ ಮಾಡಿ ಪೊಲೀಸ್ ಸ್ಟೇಷನ್ ಮುಂದೆ ಹಾಕ್ತಾರೆ. ಲಾಸ್ಟ್ ಇಯರ್ ದಸರಾನಲ್ಲಿ ಸುಮಾರು 8 ರಿಂದ 9 ಮಂಟಪಗಳು ತುಂಬಾ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ನೋಡುವುದಕ್ಕೂ ಚೆನ್ನಾಗಿತ್ತು. ಒಂದು 2-3 ಜನ ಮಾಡಿದ್ದಾರೆ. ಈ ವರ್ಷ ನಾನು ಮತ್ತೆ ಹೇಳ್ತೀನಿ, ವಾಟೇಜ್ ನೀವು ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ನಾವು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕೆಳಗಡೆನೂ ಮತ್ತು ಮೈಕ್ ಪರ್ಮಿಷನ್ ಕೆಳಗಡೆನೂ 100% ವಿಲ್ ಪುಟ್ ದಿ ಕೇಸ್. ಸೊ ಬೇಜಾರು ಮಾಡ್ಕೊಳ್ಬೇಡ. ತುಂಬಾ ದೊಡ್ಡದಾಗಿ ಮಾಡ್ಕೊಂಡು ಬಂದು ಎಲ್ಲರಿಗೂ ತೊಂದರೆ ಮಾಡೋದು ಆದ್ರೆ ನಾನು ನೋಡ್ಕೊಂಡು ನಾನು ಸುಮ್ಮನೆ ಇರಕ್ಕಾಗಲ್ಲ. ನನಗೂ ಪ್ರಶ್ನೆ ಮಾಡ್ತಾರೆ, ಸಾರ್ವಜನಿಕರು ಪ್ರಶ್ನೆ ಮಾಡ್ತಾರೆ, ಈಗ ಕೋರ್ಟ್ ಪ್ರಶ್ನೆ ಮಾಡ್ತಾರೆ, ನನ್ನ ಸೀನಿಯರ್ ಆಫೀಸರ್ಸ್ ಪ್ರಶ್ನೆ ಮಾಡ್ತಾರೆ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ಈಗ ಕಡಿಮೆ ಮಾಡಬೇಕಾದ್ರೆ ಎಲ್ಲಿರೋದಕ್ಕೆ ಉದ್ದೇಶ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏನು ನಾನು ಹೇಳ್ತಾ ಇದ್ದೀನಿ ಎಸ್ ಪಿ ಇಂಟ್ರೆಸ್ಟ್ ಇಲ್ಲ, ಎಸ್ ಪಿ ಇದು ಹೇಳ್ಕೊಡೋದಕ್ಕಲ್ಲ. ನಿಮ್ಮೂರಲ್ಲಿ ನಿಮ್ಮ ಮಕ್ಕಳು ನಿಮ್ಮ ಮನೆಯಲ್ಲೇ ಇರ್ತಾರೆ. ಇಲ್ಲಿ ಇರೋದ್ರ ಒಂದು 200-300 ಜನ ಇದ್ದೀರಿ. ನಿಮ್ಮ ಮನೆಯಲ್ಲಿ ವಯಸ್ಸಾಗಿರೋರು ಇಲ್ವಾ? ಹೆಂಡತಿ ಈಗ ಮದುವೆ ಆಗಿ ಈಗ ಮಕ್ಕಳು ಇರೋರು ಇರಲ್ವಾ? ಎಕ್ಸಾಮ್ ಇರೋರು ಇರಲ್ವಾ? ನಿಮಗೂ ತೊಂದರೆ ಆಗ್ತದೆ. ಇಲ್ಲಿ ಇರುವ ಒಂದು 300 ಜನ ಇರ್ತದೆ, 50 ರಿಂದ 60 ಜನಕ್ಕೆ ನಿಮಗೆ ತೊಂದರೆ ಆಗ್ತದೆ ಪರ್ಸನಲಿ. ನಿಮ್ಮ ಮನೆಯಲ್ಲಿ ಹೇಳಲ್ಲ. ಸೊ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಂಡು, ಕಾನೂನನ್ನ ಅರ್ಥ ಮಾಡ್ಕೊಂಡು ಪ್ರತಿಯೊಬ್ಬರು ಪಾಲನೆ ಮಾಡ್ಬೇಕಂದ್ರೆ ವಿನಂತಿ ಮಾಡ್ಕೊಡ್ತೀನಿ. ದಯವಿಟ್ಟು ಇದು ರೂಲ್ಸ್ ಅನ್ನು ಫಾಲೋ ಮಾಡಿ. ಈಗ ನಾವು ಹೇಳ್ತಾ ಇದೀವಿ, ನೀವು ಮಾಡ್ಕೊಡ್ತೀರಂದ್ರೆ ನಾವು ನಿಮ್ ಕಡೆ ಏನು ದೊಡ್ಡದಾಗಿ ಬಂದು ಮಾತಾಡಲ್ಲ, ನಾವು ಏನು ತೊಂದರೆ ಕೊಡೋದಕ್ಕೆ ನಾವು ಇಲ್ಲಿ ಇಲ್ಲ. ದಯವಿಟ್ಟು ನೀವೇ ಪಾಲನೆ ಮಾಡ್ಕೊಳ್ಳಿ. ನಾವು ಇರೋ ಪೊಲೀಸರ ಸುಮಾರು ಒಂದು 600-900 ಪೊಲೀಸ್ ಇದೀವಿ. ಪ್ರತಿಯೊಂದು ಗಣೇಶಾಗ ಒಬ್ಬರಿಬ್ಬರು ಪೊಲೀಸರು ಬರಕ್ಕಾಗುತ್ತದೆ. ಅಟ್ ಎ ಟೈಮ್ ನೀವು ಮಾಡುವಾಗ ಕೆಲವೊಂದು ಕಡೆ ಒಬ್ಬರು ಅಷ್ಟೇ ಬರಕ್ಕಾಗುತ್ತದೆ. ಸೊ ನಮಗಾಗಿ ಪೊಲೀಸರು ಬಂದು ಏನೋ ಮಾಡ್ತಾರೆ, ಪೊಲೀಸರಿಗಾಗಿ ಮಾಡ್ಬೇಕು ಅಂತ ತಲೆಯಲ್ಲಿ ಇರಬೇಡ. ಇದು ನಿಮ್ ಗಣೇಶ, ಇದು ನಮ್ ಗಣೇಶ ಅಂದ್ರೆ ತಲೆಯಲ್ಲಿ ಇರಬೇಕು. ನಮ್ ಗಣೇಶ ನಾವು ಮಾಡಬೇಕು. ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು. ಒಂದು ಒಳ್ಳೆ ರೀತಿಯಲ್ಲಿ ಪ್ರಾರ್ಥನೆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಬೇಕು. ಯಾರಿಗೂ ತೊಂದರೆ ಆಗಬಾರ್ದು. ನಮ್ಮಲ್ಲಿ ನಮ್ಮ ಊರಿಗೆ ಬರೋರ್ಗೆ ತೊಂದರೆ ಆಗಬಾರ್ದು. ನಮ್ಮ ಊರಲ್ಲಿ ಇರುವವರೆಗೂ ತೊಂದರೆ ಆಗಬಾರ್ದು. ಚೆನ್ನಾಗಿ ಮಾಡ್ಬೇಕಂದ್ರೆ ನಿಮ್ ತಲೆಯಲ್ಲಿ ಇರಬೇಕು. ಸೊ ಈಗ ನಾನು ಬೇರೆ ರೀತಿಯಲ್ಲಿ ನೀವು ಮಾಡ್ತಿರಂದ್ರೆ ಇರ್ತೀರಂದ್ರೆ ಕೆಲವೊಬ್ಬರು ಇರ್ತೀರಿ. ಸೊ ಅದಕ್ಕೆ ನಾವು ಬೇರೆ ರೀತಿಯಲ್ಲಿ ಉತ್ತರ ಕೊಡಬೇಕಾಗ್ತದೆ. ಲೀಗಲಿ ಇಲ್ಲ ರೆಸ್ಪಾನ್ಸಿಬಲ್ ಅಷ್ಟೇ. ಸೊ ಅಂದಾಗ ನಾನು ಎಲ್ಲರಿಗೂ ನಮ್ಮ ಸೂಚನೆಗಳು 2 ವರ್ಷದಿಂದ ನಾವು ನೋಡ್ತಾ ಇದ್ವಿ. ನಮ್ಮ ಸೂಚನೆಗಳನ್ನು ನೀವು ಪಾಲನೆ ಮಾಡಿದ್ದೀರಿ, ಚೆನ್ನಾಗಿ ಪಾಲನೆ ಮಾಡಿದ್ರೆ ಈ ವರ್ಷವೂ ಕೂಡ ಅದೇ ರೀತಿಯಲ್ಲಿ ಸೂಚನೆಗಳನ್ನು ಪಾಲನೆ ಮಾಡಬೇಕಂದ್ರೆ ಎಲ್ಲರಿಗೂ ನಾನು ವಿನಂತಿ ಮಾಡಿಕೊಡ್ತೀನಿ. ಸೊ ಚೆನ್ನಾಗಿ ನಾವು ಗಣೇಶ ವಿಸರ್ಜನೆಯನ್ನು ಮಾಡೋಣ. ನಮ್ಮ ಸಹಕಾರ 100% ನಿಮಗೆ ಸಿಗ್ತದೆ. ಮತ್ತು ಪರ್ಮಿಷನ್ ತಗೊಳ್ಳೋದು ಟ್ರೈ ಟು ಸಿಂಗಲ್ ಸಿಸ್ಟಮ್ ಮಾಡ್ತೀರಾ, ಸಿಂಗಲ್ ವಿಂಡೋ ಸಿಸ್ಟಮ್ ಮಾಡಿ ಅಲ್ಲಿ ಲೋಕಲಿ ನಿಮಗೆ ಕಮ್ಯುನಿಕೇಟ್ ಮಾಡಕ್ಕೆ ಹೇಳ್ತೀವಿ. ಲೋಕಲಿ ನಮ್ಮ ಆಫೀಸರ್ಸ್ ಯಾವ್ದು ಪರ್ಮಿಷನ್ ತಗೊಳ್ಳೋದಕ್ಕೆ ನಿಮಗೆ ಜಾಸ್ತಿ ತೊಂದರೆ ಕೊಡಲ್ಲ. ಪರ್ಮಿಷನ್ ನಾವು ಕೊಡ್ತೀವಿ, ಬಟ್ ಯು ಹ್ಯಾವ್ ಟು ಫಾಲೋ ದಿ ರೂಲ್ಸ್. ಪರ್ಮಿಷನ್ ಕೊಡೋದಕ್ಕೆ ನಿಮ್ಮ ಒಂದು 10 ಸಾರಿ ಕರೆಯುವುದು ಅದೆಲ್ಲ ಇಲ್ಲ. ನಿಮಗೆ ಆದಷ್ಟು ಬೇಗ ಪರ್ಮಿಷನ್ ಕೊಡೋದು ನಾವೇ ಮಾಡಿ ಕೊಡ್ತೀವಿ. ಅದೆಲ್ಲ ಬೇಗ ಕೊಡ್ತೀವಿ. ನಮ್ಮ ಸಹಕಾರ ಆ ವಿಚಾರದಲ್ಲಿ ಇದೆ. ಈಗ ಸೆಲೆಬ್ರೇಟ್ ಮಾಡಬೇಕಂದ್ರೆ ಇದೆ, ಬಟ್ ತೊಂದರೆ ಮಾಡಬಾರ್ದಂದ್ರೆ ನಮ್ಮ ನಮ್ಮ ತಲೆಯಲ್ಲಿ ಇರ್ತದೆ. ಸೆಲೆಬ್ರೇಟ್ ಮಾಡಬೇಕು, ಬಟ್ ತೊಂದರೆ ಆಗಬಾರ್ದು. ಸೊ ಸೆಲೆಬ್ರೇಟ್ ಮಾಡೋದಕ್ಕೆ 100% ನಮ್ಮ ಸಹಕಾರ ಇರ್ತದೆ. ನಮ್ಮ ಆಫೀಸರ್ಸ್ ನಾವು ಸೂಚನೆ ಕೊಡ್ತೀವಿ.
ಯಾವುದೇ ಅದೇ ರೀತಿಯಲ್ಲಿ ಯಾವುದೇ ಒಂದು ಸ್ವಲ್ಪ ಡಿಲೇ ಆಗ್ತಾ ಇದೆ, ಈ ಪರ್ಟಿಕ್ಯುಲರ್ ಸ್ಟೇಷನ್ ಅಲ್ಲಿ ಪರ್ಮಿಷನ್ ಸಿಗ್ತಾ ಇಲ್ಲ ಅಂದ್ರೆ ಲೋಕಲ್ ಆರ್ಗನೈಸರ್ಸ್, ಲೋಕಲ್ ಲೀಡರ್ಸ್ ನನ್ನ ಜೊತೆ ಮಾತಾಡ್ತೀರ ಅಂದ್ರೆ ಅದನ್ನು ನಾವು ಸರಿಪಡಿಸೋದಕ್ಕೆ ರೆಡಿ ಇದ್ದೀವಿ. ಇಂಥ ಕಮ್ಯುನಿಕೇಶನ್ ನಾನು ಹೇಳಬೇಕಂದ್ರೆ ತಲೆಯಲ್ಲಿ ಇತ್ತು. ಯಾವುದೇ ನಿಮಗೆ ತೊಂದರೆ ಆಗುತ್ತಂದ್ರೆ ಸರ್ ಇಲ್ಲಿ ಸ್ವಲ್ಪ ಡಿಲೇ ಆಗ್ತಾ ಇದೆ, ಇಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ನನ್ನ ಕಡೆ ಹೇಳಿ, ನಾನು ನಿಮಗೆ ಸಹಕಾರ ಕೊಡ್ತೀನಿ. ಬಟ್ ಕಾನೂನನ್ನು ನಾವು ಎಲ್ಲರೂ ಕೂಡ ಪಾಲನೆ ಮಾಡಬೇಕು, ನಾನು ಕೂಡ ಪಾಲನೆ ಮಾಡಬೇಕು, ಅದೇ ರೀತಿಯಲ್ಲಿ ನೀವು ಪಾಲನೆ ಮಾಡಬೇಕು. ಪ್ರತಿಯೊಬ್ಬರು ದಯವಿಟ್ಟು ಇದನ್ನು ಪಾಲನೆ ಮಾಡಿ. ಇಷ್ಟೊಂದು ಒಳ್ಳೆ ರೀತಿಯಲ್ಲಿ ಇಷ್ಟೊಂದು ಕ್ರೌಡ್ ಬಂದಿದ್ರೆ, ಇಷ್ಟು ಮಳೆ ಇರುವ ಸಂದರ್ಭದಲ್ಲಿ ಕೂಡ ಎಲ್ಲರಿಗೂ ಕೂಡ ನಾನು ಪರ್ಸನಲ್ ಆಗಿ ವೈಯಕ್ತಿಕವಾಗಿ ಮತ್ತು ಪೊಲೀಸ್ ಇಲಾಖೆಯ ಪರವಾಗಿ ನಾನು ಎಲ್ಲ ನಮಗೆ ಗೊತ್ತಾಗ್ತದೆ. ಕಳೆದ ಬಾರಿಯ ದಸರಾ ಸಮಯದಲ್ಲೇ ನಮ್ಮ ಪೊಲೀಸ್ ಠಾಣೆಯಲ್ಲಿ ಖಂಡಿತ ಅದರಲ್ಲಿ ಮುಂದೆ ಇರ್ತೀವಿ. ಈ ದಸರಾ ಸಮಿತಿಯವರೆಲ್ಲರೂ ಕೂಡ ಕಾಳಜಿ ಇದೆ, ಅದನ್ನು ಕೂಡ ತಾವೆಲ್ಲರೂ ಕೂಡ ಗಮನಿಸಬೇಕು. ಖಂಡಿತ ಸರ್ ನಮ್ಮ ಮಡಿಕೇರಿಯ ಪಾಲನೆ ಮಾಡೋದ್ರ ಮುಖಾಂತರ ಒಂದು ಯಶಸ್ವಿ ದಸರಾವನ್ನ ಆಚರಿಸಿದ್ದಾರೆ. ಈ ಬಾರಿ ಕೂಡ ಪಾಲನೆ ಮಾಡ್ತಾರೆ ಅಂತ ಅವರೆಲ್ಲರ ಪರವಾಗಿ ನಾನಾದರೂ ಆಶಾಭಾವನೆಯನ್ನು ವ್ಯಕ್ತಪಡಿಸಿ, ಯಾರ ಮಾಲೀಕರಿದ್ದಾರೆ ಅವ್ರದ್ದು ಯೂನಿವರ್ಸಿಟಿ ಇರಬೇಕು, ನಗರ ಪಾಲಿಕೆ ಅಥವಾ ಗ್ರಾಮ ಪಂಚಾಯತಿ ಇರಬೇಕು, ಚೆಸ್ಕಾಂ ಇರಬೇಕು, ಈ ತರ ಎಲ್ಲ ಹೇಳ್ತೀವಿ. ನೀವು ಅದನ್ನೆಲ್ಲ ಒಂದು ಕಡೆಗೆ ಹೋರಾಟ ಮಾಡ್ಕೊಂಡು ಬರೋದಕ್ಕೆ ಸುಮಾರು ಒಂದು ವಾರ 10 ದಿನ ಆಗ್ತದೆ. ಕೊನೆಯವರೆಗೆ ನಮ್ಮ ಪೊಲೀಸರು ನಾವು ಕೂಡ ನಿಮಗೆ ನೀವು ಅದೆಲ್ಲ ಇಲ್ಲದ್ರೆ ನಾವು ಬೆಂಬಲಿ ಕೊಡಲಾಗೋಣ ಅಂತ ಹೇಳಿ ಇಂಪಾರ್ಟೆಂಟ್. ಮನೆ ಆಫೀಸರ್ ಅವರು ಎಲ್ಲ ಇಲಾಖೆಗಳಿಗೆ ನಿಮ್ಮ ಅಲದಾಟ ಬೇಡ, ಅದನ್ನ ನಾವು ಸಿಂಗಲ್ ವಿಂಡೋ ಏಕಗವಾಕ್ಷಿ ಅಂತ ಹೇಳ್ತಾರೆ, ಒಂದೇ ಕಡೆ ಕೂತು ಎಲ್ಲ ಇಲಾಖೆಗಳು ನಿಮಗೆ ಎನ್ಒಸಿ ಕೊಟ್ಟು ನೀವು ಗಣೇಶೋತ್ಸವವನ್ನು ಆಚರಿಸೋದಕ್ಕೆ ನಾವು ಸಹಕಾರ ಮಾಡ್ತೀವಿ, ಫೆಸಿಲಿಟೇಟ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಅದಕ್ಕಾಗಿ ಎಲ್ಲ ಗಣೇಶೋತ್ಸವ ಸಂಘಟಕರ ಪರವಾಗಿ ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಾವು ಮೊನ್ನೆ ಎಸ್ಪಿ ಸರ್ ಒಂದು ಅನುಮತಿಯನ್ನು ಪಡ್ಕೊಂಡು ಗಣೇಶೋತ್ಸವ ಸಂಘಟಕರು ಸಂವಾದವನ್ನ ಚರ್ಚೆಯನ್ನ ಎಸ್ಪಿ ಸರ್ ಇದ್ರೆ ಹಾಗೆ ಸರ್ ಇವರು ಪೊಲೀಸ್ ಇಲಾಖೆ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾದ್ರೆ ನಾವು ಹೇಳ್ತೀವಿ ಸರ್. ಆದ್ರೆ ಒಂದು ಸರಿ ನನಗೆ ಬಹಳ ಬೇಜಾರಾಗ್ತದೆ. ಯಾಕೆಂದ್ರೆ ಬಹುಸಂಖ್ಯಾತ ಹಿಂದೂ ರಾಷ್ಟ್ರದಲ್ಲಿ ಈ ಗೌರಿ ಗಣೇಶಕ್ಕೆ ಭಿನ್ನವೇ ಇಲ್ಲ. ಆದ್ರೆ ಇವತ್ತು ಇಷ್ಟೊಂದು ಕಂಡೀಷನ್ ಇದೆ. ಯಾಕಂದ್ರೆ ನಮಗೆ ಹಿಂದೂಗಳಿಗೆ ಮಾತ್ರ ಅನುಮಾನ ಇದೆ ಸರ್ ನಮಗೆ. ಆದ್ರೆ ನಾವು ಪ್ರಾಮಾಣಿಕರು ಹಿಂದೂಗಳು, ನಾವು ಇವಾಗ ಕಾನೂನಿಗೆ ನಾವು ಕಲಭಾಗಿಸ್ತೀವಿ. ಆದ್ರೆ ಸರ್ ಸುಪ್ರೀಂ ಕೋರ್ಟ್ ಒಂದು ಆದೇಶ ಇದೆ, ಬಳಿಕ ಇದೇನು ಮಸೀದಿಗಳಲ್ಲಿ ಲೌಡ್ ಸ್ಪೀಕರ್ ಇಟ್ಕೊಂಡು ಬೆಳಿಗ್ಗೆ 6 ಗಂಟೆಗೆ 12 ಗಂಟೆಗೆ 5 ಗಂಟೆಗೆ ಭಾಗ ಆಗ್ತದೆ ಸರ್. ಕಾನೂನಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿ ಆ ಮೊದಲನೇ ನಮಾಜ್ ಮಾಡುವಂಥದ್ದು. ಆದ್ರೆ ಸರ್ ಇವತ್ತು ಎಲ್ಲ ಕಡೆ ಏರಿಗಳಲ್ಲಿ ಒಬ್ಬರಿಲ್ಲ ಸರ್. ಅದಕ್ಕೆ ಅವ್ರಿಗೆ ಗೊತ್ತಿದೆ, ತಮಗೆ ಗೊತ್ತಿದೆ ಅಂತ ಸಾಲ ಹೊರಗಡೆ ಯಾವಾಗ ಹೇಳ್ತೀವಿ ನಾವು ನಾವು ಯಾವುದೇ ಹಬ್ಬ ಇರ್ಬೋದು, 2 ವರ್ಷ ಇರ್ಬೋದು, ಯಾವುದೇ ಹಬ್ಬವನ್ನು ನಾವು 100% ನಾವು ಆಚರಣೆ ಮಾಡ್ತೀವಿ. ನಾವು ಬರ್ತಿದ್ದ ನಾವು ಹೋಗ್ತಾ ಇದ್ದೀವಿ, ಯಾವುದೇ ಅವರಿಗೆ ಹೋಗುವುದಕ್ಕೆ ನಾವು ಆಚರಣೆ ಮಾಡ್ತೀವಿ. ಆದರೆ ಕಾನೂನಲ್ಲಿ ಬೇರೆ ಗೌರಿ ಗಣೇಶನಿಗೆ ಇಷ್ಟೊಂದು ಕಂಡೀಷನ್ ಆದರೆ ಸರ್ ಮುಂದಿನ ನಮ್ಮ ತಲೆಮಾರುಗಳು ಗೌರಿ ಗಣೇಶ ಆಚರಣೆ ಮಾಡೋದನ್ನು ನಿಲ್ಲಿಸುವಂತ ಒಂದು ಸಂದರ್ಭ ಇರ್ಬೋದು ಯಾಕಂದ್ರೆ ಅನುವಾದವನ್ನು ಮುಖ್ಯ ಆಗ್ತಾ ಇದೆ ಸರ್. ಯಾಕೆಂದ್ರೆ ಹೊರಗಡೆ ಅದು ಮಡಿಕೇರಿ ವಿಶೇಷವಾಗಿ ನಾವು ಎಲ್ಲೂ ಸಹ ನಾವು ಸರ್ ಇತಿಹಾಸದಲ್ಲಿ ಗೌರಿ ಗಣೇಶದಲ್ಲಿ ನಮ್ಮ ಗೌರಿ ಗಣೇಶದಲ್ಲಿ ಬಾರಾಮತಿ ಶಿವಸಭೆಯಲ್ಲಿ ಸರ್ ಹಲವಾರು ಪುಣ್ಯಾರಿಗಳಿಂದ ಒಬ್ಬ ಮುಸಲ್ಮಾನರ ನಾವು ನಮ್ಮ ಅಧ್ಯಕ್ಷ ಮಾಡಿದಂತ ಹೆಮ್ಮೆ ನಮಗಿದೆ ಸರ್. ಯಾಕಂದ್ರೆ ನಾವು ತೋರಿಸ್ತಿದ್ವಿ ನಾವು ಯಾವತ್ತೂ ಒಂದೇ, ನಮ್ಮ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಇದ್ದಾರೆ. ಆದ್ರೆ ಸರ್ ಗೌರಿ ಸರ್ ಗೌರಿ ಕೇಳಿ ಹಾಳಾಗಿದೆ. ಇವರು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಇವರು ನಾವು ಏನು ಪ್ರತಿಭಟನೆಯಲ್ಲಿ ಸರ್ ಸುಸಜ್ಜಿತವಾದ ಒಂದು ಗೌರಿ ಕೇಳಿಯನ್ನ ಒಂದು ಕೇಳಿಯನ್ನ ಗಣೇಶೋತ್ಸವ ವಿಸರ್ಜನೆ ಮಾಡಿದೆ ಸರ್. ಅದರ ವ್ಯವಸ್ಥೆ ಆಗಿದೆ, ಪ್ಲಾನ್ ಆಗಿದೆ, ಎಕ್ಸಿಕ್ಯೂಷನ್ ಆಗಿದೆ. ಮುಂದಿನ ಪೂರ್ವ ಮೀಟಿಂಗಲ್ಲಿ ಅದರ ಅನುಮೋದನೆ ಕೊಟ್ಟು ಅದರ ಆ ಗೌರವ ಗಣೇಶೋತ್ಸವಕ್ಕೆ ಅಲ್ಲಿ ಬಿಡುವಂತ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಿದ್ವಿ. ನಾನು ನಗರದ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಎಲ್ಲರೂ ಆಹ್ವಾನಿಸಿಕೊಳ್ಳುತ್ತೀವಿ. ಯಾಕಂದ್ರೆ ಗೌರಿಯ ಒಂದು ಸ್ವಚ್ಛ ವಾತಾವರಣ ಇದೆ, ಬಾಕಿ ಗೌರಿದರೆ ಆ ಗೌರಿರಾಷ್ಟ್ರೀಯ ಭಗವಂತ ಒಂದು ನದಿಗೆ ಅದಕ್ಕೆ ಸೇರ್ತಾರೆ ಸರ್. ನಾವು ಭಕ್ತಿಪೂರ್ವಕವಾಗಿ ಅಲ್ಲಿ ಮಾಡಿರ್ತಕ್ಕಂಥ ನಾವು ಅಲ್ಲಿ ಬಿಡುವಂತ ಸರಿಯಾಗ್ತದೆ ಅಂತೇಳಿ ಅದೊಂದು ವ್ಯವಸ್ಥೆ ಆಗಿದೆ ಸರ್. ಹಾಗೆ ನಾವು ಸರ್ ಇವು ಮಡಿಕೇರಿ ನಗರದಲ್ಲಿ ಸರ್ ವಾಹನಗಳು ಒಂದು 8-10 ವಾಹನಗಳು ಇದೆ ಸರ್. ವಾಹನಗಳು ಸರ್ ಇಲ್ಲಿ ಸುಮಾರು 200 ಹೆಚ್ಚು ನಾವು ಗಣೇಶೋತ್ಸವವನ್ನು ಆಚರಣೆ ಮಾಡ್ತೀವಿ, ಕೂರಿಸ್ತೀವಿ ಭಕ್ತ್ಯಾನುಸಾರ ಸರ್. ಈಗ ಏನಂದ್ರೆ ಅವೆಲ್ಲ ಬುಕ್ಕಾದರೆ ನಾವು ಆಚೆ ಕರ್ಕೊಂಡು ಆಗಲಿಲ್ಲ.
ಅವೇನು ಯಾವ ನಾವು ಲ್ಯಾಂಡ್ ಮಾಡ್ಕೊಂಡು ನಾವು ಈ ಸೈಡ್ ಹೇಳಿದ್ವಿ ಸರ್. ನಾನು ನಿಮ್ಮಲ್ಲಿ ವಿನಂತಿನ ಮಾಡಿ ಆಕೆ ಲವ್ ಸ್ವಲ್ಪ ಬ್ಯಾಲೆನ್ಸ್ ಕಮ್ಮಿ ಕೊಟ್ಟು ಭಕ್ತಿ ದೇವರ ಹಾಡನ್ನು ಹಾಕಿ ವಿಸರ್ಜನೆ ಮಾಡಲಿಕ್ಕೆ ಅದು ಮಾಡಿಕೊಡ್ಬೇಕು ಅಂತೇಳಿ ನಾನೆಲ್ಲರೂ ಪರವಾಗಿ ನಾನು ವಿನಂತಿಯನ್ನು ಮಾಡ್ತೀನಿ ಸರ್. ನಾವು ಎಲ್ಲ ಕಾರ್ಯಕ್ರಮಗಳು ಬರ್ತೀರ. ಯಾಕೆಂದ್ರೆ ಸರ್ ಹಿಂದಿನ SP ಸಾಹೇಬರು ನಾನು ಕರ್ತಾ ಇದ್ವಿ ನನ್ನ ಇವತ್ತು ಆದ್ರೆ ಇವತ್ತು ತಮ್ಮನ್ನು ನೇರವಾಗಿ ಬಿಟ್ಬೋದು ಸರ್. ನಾನು ನಿಮಗೆ ಅದೇ ಸರ್ ಹೋಗ್ಬಾರ್ದು, ಈ ತಾವು ಎಷ್ಟೋದಿಲ್ಲ ಹೋಗ್ಬಾರ್ದು, ಬಿಸಿ ಇರ್ತೀರ. ಸೊ ನೀವೇ ಇಂಟರ್ವ್ಯೂ ಮಾಡ್ತೀರ. ತಮ್ಮನ್ನು ಅಧಿಕಾರಿಗಳನ್ನ ಬಂದಂತ ಈ ಕೊಡೋದು ನಿಜ ಹೇಗೆ ಸರ್. ನಾನು ಬಹಳ ಸಂತೋಷದಿಂದ ನಮ್ಮ ಕಾರ್ಯಕ್ಕೆ ಹೆಚ್ಚಿನವರು ಸಹ ಮಾತಾಡಿದ ಅವಕಾಶ ಬರ್ತೀರ. ನಮಗೆ ಧನ್ಯವಾದ. ಜೈ ಹಿಂದ್, ಜೈ ಸಂವಿಧಾನ. ಒಳ್ಳೆಯ ರೀತಿಯಲ್ಲಿ ನಾವು ನಡ್ಕೊಂಡು ಹೋಗ್ತೀವಿ. ಈಗ ಮುಸಲ್ಮಾನರನ್ನು ಅಧ್ಯಕ್ಷರಾಗಿ ಮಾಡ್ಕೊಂಡು ಅದಕ್ಕೂ ನಾವು ಖಂಡಿತವಾಗಿ ನಾವು ಹೇಳ್ತೀವಿ. ಈ ಒಳ್ಳೆಯ ರೀತಿಯಲ್ಲಿ ವಾತಾವರಣ ಇದೆ, ಇಲ್ಲಿ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ನಾನು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಏನಂದ್ರೆ ರೋಡ್ ಶಿಕ್ಷೆ ವಿಚಾರದಲ್ಲಿ ನೀವು ನೋಡ್ತಾ ಇದ್ದೀವಿ 100% ಪೊಲೀಸ್ ಕೂಡ ಸ್ವಲ್ಪ ಟೈಮ್ ಎಕ್ಸ್ಟೆನ್ಷನ್ ಕೊಡೋದು ಇದು ಒಂದು ಹಬ್ಬದ ವಿಚಾರ. ಮುಂದೆ ಒಂದು ಅರ್ಧ ತಾಸು ಎಲ್ಲ ನಾವು 100% ನಾವು ಕೊಟ್ಕೊಂಡು ಬಂದಿದ್ದೀವಿ. 2 ವರ್ಷದಿಂದ ನೀವು ನೋಡ್ತಾ ಇದ್ದೀವಿ. ಅದರಲ್ಲಿ ನಮ್ಮ ಅಭ್ಯರ್ಥಿಗಳು ನಮ್ಮ ಇಲ್ಲಿ ಅಭ್ಯರ್ಥಿಗಳಂದ್ರೆ ಕಾನ್ಫಿಡೆಂಟ್ ಇಷ್ಟು ರೆಗ್ಯುಲೇಷನ್ ಯಾಕೆ ಮಾಡ್ತಾ ಇದ್ದೀವಿ ಸರ್ ನಮಗೆ ಮಾತ್ರ ಹೇಳ್ತಾರೆ. RCBಯಲ್ಲಿ ಡೆತ್ ಆಗಿರೋ ಯಾವುದೇ ಒಂದು ಕಮ್ಯುನಿಟಿ ಅವರಿದ್ದಾರ ಇಲ್ಲ, ಎಲ್ಲ ಕಮ್ಯುನಿಟಿಗಳು ಆಗಿರ್ತಾರೆ. ಆಗ ಇದರಲ್ಲಿ ಒಂದು ಅಧಿಕತರ ಕಟ್ಟಡ ಆಗಿ ಒಂದು ಕಾನ್ಫಿಡೆಂಟ್ ಆಗುತ್ತಂದ್ರೆ ಯಾರು ಡೆತ್ ಆಗ್ತಾರೆ, ನಾವೇ ಡೆತ್ ಆಗ್ತಾ ಇದ್ದೀವಿ. ನಾವಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ, ನಮ್ಮ ಫ್ಯಾಮಿಲಿಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ ಅಂದ್ರೆ ನಾವೇ ಡೆತ್ ಆಗ್ತಾ ಇದ್ದೀವಿ. ನಮ್ಮ ಬಗ್ಗೆ ಸಮಸ್ಯೆ ಬರುತ್ತೆ. ಅಲ್ಲಿ ಯಾರು ಇರ್ತಾರೋ ಸ್ಥಾಪನೆಯಲ್ಲಿ ಯಾವುದೇ ಜಾತಿ ತಂದ್ರೆ ಯಾವುದು ಬರಲ್ಲ. ಅಲ್ಲಿ ಯಾರು ಎತ್ಕೊಂಡಿರ್ತಾರೋ ಕೆಳಗಡೆ ಹೋಗ್ತಾರೆ, ಯಾರು ಇರ್ತಾರೋ ಸಿಕ್ ಮಕ್ಕಳಿಗೆ ಬೇಕಾಗ್ತಾರೆ. ನಮ್ಮ ಉದ್ದೇಶ ಈ ಸ್ಥಾಪಿತ ಆಗ್ಬಾರ್ದು. ಎಲೆಕ್ಟ್ರಿಕಲ್ ಲೈನ್ ಮೇಲೆ ಇರ್ತದೆ, ಇದೆಲ್ಲ ನಾವು ಹೇಳ್ಬೋದು. ನಾವು ನೋಡೋದಕ್ಕೆ ಎಷ್ಟು ದೊಡ್ಡ ಪೇಪರ್ ಅಲ್ಲಿ ಅಂದ್ರೆ ಕಾಣ್ತಾ ಇರ್ತದೆ, ನಾವು ಇನ್ನೊಂದು ಸಲಹೆಯನ್ನು ಕೊಡ್ತೀವಿ. ಬಟ್ ಆದ್ರೆ ಇದೆಲ್ಲ ಬೇಸಿಕ್ ಕಾಮನ್ ಸೆನ್ಸ್. ಎಲೆಕ್ಟ್ರಿಕಲ್ ಲೈನ್ ನಾವು ಸಿಂಹಾಗಿ ಹೋಗ್ಬೇಕು, ಅದನ್ನೇ ನಾವು ಕಾನೂನಾಗಿ ಒಂದು ರೂಲ್ ಆಗಿ ನಾವು ಹೇಳ್ತಾ ಇದ್ದೀವಿ. ಸೊ ಒಂದು ದೊಡ್ಡ ಗುಂಪು ಇರ್ತದೆ, ಅದನ್ನ ನಾವು ರೆಗ್ಯುಲೇಟ್ ಮಾಡಬೇಕು, ಅಲ್ಲಿ ಸ್ಥಾಪಿತ ಆಗ್ಬಿಡಬಾರ್ದು. ಅದಕ್ಕೆ ನಾವು ರೆಗ್ಯುಲೇಟ್ ಮಾಡ್ತಾ ಇರೋದು. ಸೊ ದಯವಿಟ್ಟು ಇದು ಈ ಗಣೇಶ ನೋ ಪೊಲೀಸ್, ನೋ ಗವರ್ಮೆಂಟ್, ನೋ ಬಡಿ ಇದು ಸುಮಾರು ವರ್ಷದಿಂದ ಆಗ್ತದೆ ಈ ದೇಶವನ್ನು. ಈ ಒಂದು ಪ್ರತಿಯೊಂದು ಏರಿಯಾದಲ್ಲೂ ಎಷ್ಟೋ ಒಂದು ಬೇರೆ ರೂಲ್ ಬಂದಿರ್ತದೆ, ಬೇರೆ ಬೇರೆ ಆಚಾರ ವಿಚಾರಗಳು ಬಂದಿರುವಾಗಲೂ ಈ ಗಣೇಶ ಮುಂದುವರೆದು ಬಂದಿರ್ತದೆ. ಈಗ ಡೆಮಾಕ್ರಸಿ ಇದೆ, ಇದು ಮುಂದುವರೆಕೊಂಡು ಹೋಗ್ಬೇಕು. ಬಟ್ ನಮ್ಮದು ಬೇಸಿಕ್ ಜವಾಬ್ದಾರಿ, ಕಾಮನ್ ಸೆನ್ಸ್ ಮತ್ತು ನಮ್ಮ ಮುಂದಿನ ಪೀಳಿಗೆ ಬೇಕಾ. ನೀವು ಹೇಳ್ತಾರೆ ಒಳ್ಳೆ ರೀತಿಯಲ್ಲಿ ಒಂದೇ ನಮ್ಮ ಎಲ್ಲರಿಗೂ ಗೊತ್ತಿರ್ತದೆ ಆ ಗಣೇಶ ವಿಸರ್ಜನೆಯಲ್ಲಿ ಎಷ್ಟು ಡಿಫ್ರೆನ್ಸ್ ಆಗ್ತಾ ಇದೆ. ಇದು ನಿಜವಾಗ್ಲೂ ಭಕ್ತಿಯಿಂದ ಹೇಳ್ತಾರೆ ಯಾರು ಇಲ್ಲ ಅಂತ ಹೇಳ್ತಿದ್ರೆ ನಾವು ಕೂಡ ಇಲ್ಲಿಗೆ ನಾನು ಸಮಯ ಹೇಳ್ಕೊಳ್ತೀವಿ ಸರ್. ನೀವು ಹೇಳೋದು ತಪ್ಪಿಲ್ಲ ಅಂತ ಹೇಳಿ ಹಲವಾರು ಕಡೆ ಗಣೇಶ ಅಂತ ಹೇಳುವಾಗ ಗಣೇಶನಿಂದಲೇ ಇರಲ್ಲ, ಹೀಗೆ ಕಡೆ ಇರ್ತೀವಿ. ಅಲ್ಲಿ ಯಾವ ಹಾಡಂದ್ರೆ ಕನ್ನಡ ಹಾಡೇ ಆಯ್ತು, ತಮಿಳ್ನಾಡು ಹಾಕೊಂಡಿರ್ತಾರೆ, ಮರಾಠಿ ಹಾಡು ಹಾಕೊಂಡಿರ್ತಾರೆ, ಕನ್ನಡ ಹಾಡು ಕೂಡ ಹಾಕಲ್ಲ. ಮೂವಿ ಹಾಡು ಹಾಕ್ತಾ ಇದ್ದಾರೆ, ಅದನ್ನು ಕೂಡ ಕನ್ನಡ ಹಾಡು ಆಗ್ತಾ ಇಲ್ಲ, ತಮಿಳಲ್ಲಿ ಹಾಡು ಹಾಕೊಂಡು ಹೋಗ್ತಾ ಇದ್ದಾರೆ. ಏನು ಅವರಲ್ಲಿ ಇದೆಯಾ ಕನ್ನಡ ಕೊಡೋದು ಇದೆ ಅಂತ ಡೌಟ್ ಬಂದ್ಬಿಡ್ತೀವಿ. ಸೊ ಆ ರೀತಿಯಲ್ಲಿ ನಾವು ಏನನ್ನು ಹಾಡು ಹಾಕೊಂಡು ದೇವರ ದೃಷ್ಟಿಗಳಲ್ಲಿ ಒಳ್ಳೆ ರೀತಿಯಲ್ಲಿ ಒಂದು ಸಲಹೆಯನ್ನು ಕೊಟ್ಟಿದ್ದೀವಿ. ದಯವಿಟ್ಟು ನಮ್ಮ ಅಧ್ಯಕ್ಷರಿಗೆ ಅವರು ಹೇಳಿರೋ ರೀತಿಯಲ್ಲಿ ದೇವರ ಹಾಡು ಹಾಕೊಂಡು ತೆಗೆದುಕೊಳ್ಳಿ. ಏನು ಸಿನಿಮಾ ಐಟಮ್ ಹಾಕೊಂಡು ಗಣೇಶ ಇಟ್ಕೊಂಡು ಹೋಗ್ತಾ ಇದ್ದೀವಿ. ನಮಗೆಲ್ಲ ಬೇಜಾರಾಗೋದಿಲ್ಲ ಇಲ್ವಾ? ಸೊ ಇದು ನಾವು ಮುಂದೆ ನಮ್ಮ ಪೀಳಿಗೆಯಲ್ಲಿ ನಾವು ಕೊಡ್ತಾ ಇರೋದು ಗಣೇಶ ಅಂದ್ರೆ ಇದೇ ಇರಬೇಕು. ಯಾವುದಾದ್ರು ಕೆಟ್ಟ ರೀತಿಯಲ್ಲಿ ಸಾಂಗ್ ಯಾವುದೋ ಅಲ್ಲಿ ಮ್ಯೂಸಿಕ್ ಬರೋದು, ಅಲ್ಲಿ ನಾವು ಉಳಿಬೇಕು. ಇದು ಗಣೇಶನ ಈಗ ಹಾಳು ಮಾಡ್ತಾ ಇರೋದು ನಾವೇ ಹಾಳು ಮಾಡ್ತಾ ಇದ್ದೀವಿ. ನಮ್ಮ ಆಚಾರ ವಿಚಾರಗಳು ಬೇರೆ ಮಾತ್ರ ಹಾಳು ಮಾಡ್ತಾ ಇಲ್ಲ, ನಾವು ಹಾಳು ಮಾಡ್ಕೊಳ್ತಾ ಇದ್ವಿ. ದಯವಿಟ್ಟು ನಮ್ಮ ಅಧ್ಯಕ್ಷರಿಗೆ ಒಳ್ಳೆಯ ಒಂದು ಸಲಹೆಯನ್ನು ಕೊಡ್ತಾರೆ, ಅದು ಪ್ರತಿಯೊಬ್ಬರು ಪಾಲನೆ ಮಾಡ್ಕೊಳ್ಳೋದು. ದಯವಿಟ್ಟು ದೇವರ ಹಾಡನ್ನು ಹಾಕೊಂಡು ಹೋಗಿ ಬೇರೆ ರೀತಿಯಲ್ಲಿ ಏನೋ ಸಾಲು ಹಾಕೊಂಡು ದಯವಿಟ್ಟು ಕಡಿಮೆ ಮಾಡ್ಕೊಳ್ಳಿ. ಹಾಕೊಂಡು ಏನಾದರೂ ಮಾತನಾಡಿದ್ರೆ ಇಲ್ಲ, ಲಿಮಿಟ್ ಮಾಡ್ಕೊಳ್ಳಿ, ಸಾಲು ಹಾಕೊಂಡು ಸೆಲೆಬ್ರೇಟ್ ಮಾಡಿ. ಕೆಲವೊಂದು ಕಡೆ ಹೋಗಿರ್ತದೆ, ನಾವು ಎಂಜಾಯ್ ಮಾಡ್ಕೊಂಡು ನಾವು ಬರ್ತೀವಿ, ನಾಳೆ ಬರ್ತೀವಿ, ಕೆಲವೊಂದು ಕಡೆ ಅದೆಲ್ಲ ನಾವು ಹೇಳ್ತೀವಿ. ಬಟ್ ತೊಂದರೆ ಮಾಡಬೇಡ ಯಾರು ನಮ್ಮವರಿಗೆ, ನಿಮ್ಮನ್ನೇ ತೊಂದರೆ ಮಾಡಬೇಡ ಅಂತ ಹೇಳ್ತಾ ಇದ್ದೀವಿ. ಬೇರೆ ಯಾರು ಇಲ್ಲ, ನಮ್ಮವರಿಗೆ ನಾವು ತೊಂದರೆ ಮಾಡಬೇಡ ಅಂತ ಹೇಳ್ತಾ ಇದ್ದೀವಿ. ಸೊ ಬೇರೆ ಖಂಡಿತವಾಗಿ ನೀವು ಈಗ ಕೌನ್ಸಿಲ್
ಆದ್ರೆ ನಿಮ್ಮಲ್ಲಿಂದ ಒಂದು ಟೈಮಿಂಗ್ ಕೊಡಕ್ಕಿಂತ ಕೊಟ್ಟಿರ್ಬೋದು 10 ಗಂಟೆ ಟೈಮಿಂಗ್ ಕೊಟ್ಟಿದ್ರೆ ಅದು 9 ಗಂಟೆ ಆಗ್ಬೇಕು ನಿಮ್ಮ ಪೊಲೀಸರು ಅಷ್ಟೇ ಅಲ್ಲಿ ನಾವೇನೋ ರಿಪೋರ್ಟ್ ಮಾಡಕ್ ಹೋದ್ರೆ ನಮ್ಮ ಮೇಲೆ ನೀವು ಅದು ಎಕರಾಡಿ ಒಂದು ಉದಾಹರಣೆ ಇದೆ. ನಮ್ಮಲ್ಲಿ ಜಾಗರಣ ಗಣಪತಿ ಬಂದಾಗ ನಾವು 9 ಗಂಟೆ ಆಗಿದ್ದು ನೀವು ಪರ್ಮಿಷನ್ ಕೊಟ್ಟಿದ್ದೀರಾ 10 ಗಂಟೆ ನಾವು ರಿಪೋರ್ಟ್ ಮಾಡ್ಕೊಂಡಾಗ ತೆಗಿತೀರಾ ಬದಿಗೆ ಬಂದು ಒಳಗಾಗ್ಬೇಕಂತ ನಿಮ್ಮ ಠಾಣೆ ಮುಂದೆ ಕೇಳಿ ಬಂದು ಬಂದು ಅದಕ್ಕೆ ಕೇಳಿದ ವ್ಯಕ್ತಿಗಳು ಇಲ್ಲೇ ಇದ್ದಾರೆ. ದಯವಿಟ್ಟು ಯಾರು ಪರ್ಸನಲ್ ಆಗಿ ಇಲ್ಲ ನೀವು ಹೇಳೋದು ಸರಿ ಇರ್ತದೆ, ನಾವು ಇಲ್ಲಾಂದ್ರೆ ಹೇಳ್ತಾ ಇಲ್ಲ. ಸೊ ದಯವಿಟ್ಟು ಈ ಸೂಚನೆಯನ್ನು ನಾವು ಪ್ರತಿಯೊಬ್ಬರು ಕೊಡ್ತೀವಿ. ನಾವು ನಮಗ ನೀವು ಟೈಮ್ ಕೊಟ್ಟಿರೋದು ಇಲ್ಲ ನಾನು ಏನಾಗಿತ್ತು ಅಂದ್ರೆ ಕೆಲವೊಂದು ಸರಿ ಹೇಳ್ತೀವಿ, ಹೇಳೋದು ಸರಿ ಇರ್ತದೆ, ನಾವು ಎಲ್ಲ ಸರಿ ಎಲ್ಲ ನಮ್ಮ ಇಲಾಖೆ ಎಲ್ಲ ಸರಿ ಇಲ್ಲ. ಹೆಚ್ಚಾಗಿ ಈಗ ನಮ್ಮಲ್ಲಿ ಇದ್ದಾರೆ ನಾವು ಹೇಳಿದ್ರೆ ನಾವು ನೋಡೋಣ ಇಲಾಖೆಗೆ. ಯಾಕೆಂದ್ರೆ ನಮ್ಮನ್ನ ಅದೇ ಐಡೆಂಟಿಫೈ ಮಾಡಿ ನಾವೊಂದು ಬೇರೊಂದು ಯುದ್ಧ ಮಾಡ್ತಾರೆ. ಯಾಕಂದ್ರೆ ಈ ತರ ನಿರೀಕ್ಷಕರು ಇರ್ತಾರೆ, ಕ್ಲೈಂಟ್ಮೆಂಟ್ಸ್ ಇರ್ತಾರೆ, ಕೇಳಿದ ವ್ಯಕ್ತಿ ನಮ್ಗೆ ಹೇಳ್ತಾರೆ ನೀವು ತಪ್ಪು ಮಾಡಿದ್ರೆ ನಿಮ್ಮಲ್ಲಿ ಕಾನೂನು ಕ್ರಮ ಮಾಡ್ತೀವಿ. ಈಗ ನಮ್ಗೆ ಆಗಿರುವಂತ ವಿಷಯನ ನಿಮ್ಗೆ ಯಾಕೆ ಅಂತ ತಗೊಳ್ಬೇಕು. ನಾವು ಹೋಗ್ತು ಎಲ್ಲ ಪರ್ಸೆಂಟ್ ಸ್ಟ್ರೈಕ್ ಮಾಡ್ತೀವಿ ಅದೆಲ್ಲ ಮುಟ್ಟಿದ್ರೆ ಅವತ್ತವರೆಗೆ ನಮ್ಗೆ ಅದ್ರ ಬಗ್ಗೆ ಏನು ಹೇಳ್ತಿಲ್ಲ. ಮತ್ತೆ ನೀವು ಹೇಳ್ತೀರ ಪಟಾಕಿ ಒಟ್ಟು ಪರಿಸರ ಮಾಲಿನ್ಯ ಹಾಳು ಮಾಡ್ತೀರ, ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಯ್ತಿಲ್ಲ. ಲಾಸ್ಟ್ ಟೈಮ್ ನಿಮ್ಮ ಟೂರಿಸ್ಟ್ ಫೆಸ್ಟಿವಲ್ ನೀವು ಬೇಕಾಬಿಟ್ಟಿ ಪಟಾಕಿ ಹೊಡೆದು ಇಡೀ ಪರಿಸರ ಹಾಳು ಮಾಡಿದ್ದೀರ. ಅದಕ್ಕೆ ಇನ್ನೊಬ್ಬರಿಗೆ ಅಡ್ವೈಸ್ ಮಾಡಕ್ಕೆ ಮುಂಚೆ ನಾವು ಕರೆಕ್ಟ್ ಆಗಿರ್ಬೇಕು. 100% ಈಗ ನೀವು ಪ್ರಶ್ನೆ ಹೇಳ್ತಾರೆ 100% ನಿಮಗೆ ನಾನು ಗೌರವ ಕೊಡ್ತೀನಿ. ಯಾಕಂದ್ರೆ ಯಾರು ತಪ್ಪು ಮಾಡ್ತಾರೆ ನಾನು ತಪ್ಪು ಮಾಡ್ತಾರೆ ತಪ್ಪನೆ. ಕೆಲವೊಂದು ಸಾರಿ ನನ್ನ ಗೌರವದಲ್ಲಿ ಇದೆ ಆಗ್ತದೆ, ನಮ್ಮ ತಪ್ಪು ಮಾಡೋದಾದ್ರೆ ಇದು ಮುಂದಿನ ಟೈಮ್ ಗಳಲ್ಲಿ ನಮ್ಮ ಪೊಲೀಸ್ ಅಲ್ಲಿ ಮಾಡಬಾರ್ದು ನಾನು ಹೇಳ್ತೀನಿ. ನಾನು ಇವತ್ತು ಬರ 100% ಹೇಳೋದು ಸಾರಿ ಇರ್ತದೆ ಸರ್, ನೀವು ಹೇಳಿದ್ರಿ ತಪ್ಪು, ನಾನು ಮಾಡ್ತೇನೆ ತಪ್ಪು ತಪ್ಪೆ, ಅದಕ್ಕೆ ನಾನು ಸಮಯ ಹೇಳ್ಕೊಡ್ತೀನಿ. ಮುಂದಿನ ದಿವಸಗಳಲ್ಲಿ ನಾನು ಇರೋದು ಬರ ಇದನ್ನು ನಾನು ಅಲೋ ಮಾಡೋದಿಲ್ಲ. ನೀವು ನಾನು ಮಾಡೋದೇ ಬೇಡ ಅಂತ ಹೇಳ್ತಾ ಇಲ್ಲ. ಇಲ್ಲ ಪಟಾಕಿ ವಿಚಾರದಲ್ಲಿ ನಾನು ಹೇಳೋದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪಟಾಕಿ ವಿಚಾರದಲ್ಲಿ ನೀವು ಮಾಡೋದೇ ಬೇಡ, ಯಾರು ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ. ಪಬ್ಲಿಕ್ ಪ್ಲೇಸ್ ಅಲ್ಲಿ ಒಂದು 100 ಜನ ಇರೋ ಜಾಗದಲ್ಲಿ, 1,000 ಜನ ಇರೋ ಜಾಗದಲ್ಲಿ ಒಂದು ಜಾಸ್ತಿ ಪಟಾಕಿ ಇಟ್ಕೊಂಡು ಅಲ್ಲಿ ಪಟ್ಟಂದ್ರೆ ಹೊಡಿತಂದ್ರೆ ಚೆನ್ನಾಗಿ ಚದರಿ ಕೊಡುವಾಗ ಹೆಚ್ಚು ಕಡಿಮೆ ಆಗ್ತದೆ. ಅದು ಸೇವ್ ಆಗಿ ಕೊಡ್ಕೋಬೇಕಂತ ಹೇಳ್ತೀನಿ. ಮತ್ತು ಇನ್ನೊಂದು ಹೇಳ್ತೀನಿ, ಇನ್ನೊಂದು ಲಾಸ್ಟ್ ನಮ್ಮ ಮೊನ್ನಪೇಟೆ ಇಲ್ಲಿ ಕೂಡ ಆಗ್ತದೆ. ಮೇಲ್ಗಡೆ ಎಲೆಕ್ಟ್ರಿಕಲ್ ಲೈನ್ ಇರ್ತದೆ, ಕೆಳಗಡೆ ಕೆರೋಸಿನಲ್ಲಿ ಒಂದು 20 ಫೀಟ್ ಮೆಷಿನ್ ಇಟ್ಕೊಂಡು ಪಂಪ್ ಮಾಡ್ತಾರೆ. ಅದು ಕಟ್ಟಾಗಿ ಎಲೆಕ್ಟ್ರಿಕಲ್ ಲೈನ್ ಕೆಳಗೆ ಬರ್ತದ್ರೆ ಯಾರ ಕಡೆ ಬರ್ತದೆ. ಸೊ ಇದಕ್ಕಾಗಿ ನಾವು ಸೇಫ್ಟಿ ಮೆಸೇಜ್ ನಾವು ತಗೊಳ್ಬೇಕಂದ್ರೆ ಹೇಳಿದ್ವಿ. ಈ 100% ಇಲ್ಲ ಸರ್ ನಾನು ಬಿಡಲ್ಲ ಅಂತ ಹೇಳ್ತಿದ್ರೆ ಈ ಪಟಾಕಿ ಹಾಕೊಳ್ಳೋದ್ರಿಂದ ಪಟಾಕಿ ಹಾಕೋದಕ್ಕೆ ಅವಕಾಶ ಇದೆ ಕಾನೂನಲ್ಲಿ, ಅದನ್ನ ತಡೆ ಮಾಡೋದಕ್ಕೆ ಆಗಲ್ಲ. ಬಟ್ ಇದು ನಮ್ಮ ಜವಾಬ್ದಾರಿ. ಸೊ ಅದಕ್ಕಾಗಿ ಕೆಲವೊಂದು ಕಾನೂನು ಮಾತ್ರ ಇಲ್ಲ, ಈ ಪರ್ಟಿಕ್ಯುಲರ್ ಏರಿಯಾಕ್ಕೆ ಇಕೋ ಸೆನ್ಸಿಟಿವ್ ಜೋನ್ ಇದೆ, ಪ್ರಾಣಿಗಳು ಪಕ್ಷಿಗಳ ನೇಚರ್ ಚೆನ್ನಾಗಿ ಈ ಏರಿಯಾದಲ್ಲಿ ಅವಾಯ್ಡ್ ಮಾಡೋದು ಒಳ್ಳೇದು. ಅದನ್ನ ಸಲಹೆ ಬಟ್ ಯು ಕ್ಯಾನ್ ಡೂ ಇಟ್, ಬಟ್ ಸೇಫ್ ಆಗಿ ಮಾಡ್ಕೊಳ್ಳಿ. ಸಮಸ್ಯೆ ಇದೆ ಮತ್ತು ನಾನು ಹೇಳ್ತೀನಿ, ಈ ಪಟಾಕಿ ಮಾಡಬೇಡ ಅಂದ್ರೆ ನಾನು ಹೇಳ್ತಾ ಇಲ್ಲ, ಸೇಫ್ ಆಗಿ ಮಾಡಬೇಕು. ಮಾಡೋದಕ್ಕೆ ನೋಬಡಿ ಕ್ಯಾನ್ ಸ್ಟಾಪ್ ಯು. ಇಲ್ಲಿ ಯಾಕೆ ಪಟಾಕಿ ಮಾಡ್ತಾರೆ ಯಾರು ಮಾಡಕ್ಕಾಗಲ್ಲ. ಕಾನೂನು ರೀತಿಯಲ್ಲಿ ನಾವು ಮಾಡಿರೋದು ತಪ್ಪಿಲ್ಲ, ಬಟ್ ಆದ್ರೆ ಒಂದು ಮಾರಲ್ ರೆಸ್ಪಾನ್ಸಿಬಿಲಿಟಿ ಈ ಏರಿಯಾದಲ್ಲಿ ಇದೀವಿ, ಇದನ್ನ ಮಾಡಬಾರ್ದಂತ ಹೇಳ್ಬೇಕು, ನಮ್ಮ ತನಗೆ ಬರಬೇಕು. ಸೊ ಪರ್ಸನಲಿ ಐ ಆಮ್ ಅಗೇನ್ಸ್ಟ್ ಯು. ಬಟ್ ಈಗ ನಾನು ಮಾಡಿದ್ರೆ ಪಟಾಕಿ ಮಾಡ್ತಿದ್ರೆ ನಾನು ಬಂದು ನಿಮ್ಮ ಒಂದು ಸ್ಟಾಪ್ ಮಾಡಕ್ಕಾಗಲ್ಲ. ಇಲ್ಲ ನೀವು ಮಾಡ್ತಿದ್ರೆ ಮಾಡ್ಕೊಳ್ಳಿ, ನಾನು ಐ ನಾಟ್ ಗೋಯಿಂಗ್ ಟು ಸ್ಟಾಪ್ ಇಟ್, ಬಟ್ ಸೇಫ್ ಆಗಿ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ನೀವು ಹೇಳಿದ್ರೆ ರೋಡ್ ತಡೆ ಮಾಡಿ ಕಾರ್ಯಕ್ರಮ ಮಾಡಬಾರ್ದು ಅಂತ. ಈಗ ಲಾಸ್ಟ್ ಟೈಮ್ ನೀವು 2 ಇಯರ್ಸ್ ಇಂದ ಇದ್ದೇ ಇದ್ದೀರಾ, ಕೊಡಗಲ್ಲಿ ಇದ್ದೀರಾ. ಇದೇ 2 ಇಯರ್ಸ್ ಈಗ ಲಾಸ್ಟ್ ಇಯರ್ಸ್ ಅಲ್ಲಿ ಇಲ್ಲಿ ಗದ್ದಿಗೆ ಹಿಂಭಾಗದಲ್ಲಿ ಒಂದು ಕ್ರೂಸ್ ಮಾಡಿ ರೋಡ್ ಮಧ್ಯದಲ್ಲಿ ಫುಲ್ ಪೆಂಡಲ್ ಹಾಕಿ ರೋಡ್ ಮಧ್ಯದಲ್ಲೇ ಕಾರ್ಯಕ್ರಮ ಮಾಡ್ತಾರೆ. ಅದಕ್ಕೆ ನಿಮ್ಮ ಯಾವ ಕಡೆ ಹೆಚ್ಚಿನ ಎಲ್ಲ ಒಂದು ಸೂಚನೆಗಳು ಸಾಧಾರಣ ಎಲ್ಲ ಅಂತರ ಸಮಿತಿಯವರು ಪಾಲನೆ ಮಾಡ್ತಿದ್ದಾರೆ ಅಂತ ನಾನು ಈಗ ಹೇಳಿಕೆ ಇಷ್ಟಪಡ್ತಿದ್ದೀನಿ. ಕೆಲವೊಂದು ಸೂಚನೆಗಳು ನಾವು ಸ್ವಲ್ಪ ಅಂದ್ರೆ ವಿರೋಧಿಸಬೇಕು ಬರ್ಬೋದು. ಯಾಕಂದ್ರೆ ಮುಖ್ಯವಾಗಿ ಡಿಜೆ ಅದರ ಬಗ್ಗೆ ನಮಗೆ ಖಂಡಿತ ಒಂದು ಅರಿವಿದೆ, ಸಾರ್ವಜನಿಕರು ತೊಂದರೆ ಏನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ವಿಸಿಬಲ್ ಇಶ್ಯೂಸ್ ಕೊಡ್ತಾರೆ, ಅದನ್ನ ಖಂಡಿತವಾಗಿ ಎಲ್ಲರೂ ಪಾಲನೆ ಮಾಡ್ತಿದ್ದಾರೆ ಸರ್.
ಕಳೆದ ವರ್ಷ ದಸರನೇ ಇದಕ್ಕೆ ಉದಾಹರಣೆ. ಏನು ಇದನ್ನು ಫಾಲೋ ಮಾಡ್ಬೇಕಂತ ಫಾಲೋ ಮಾಡಿದ್ವಿ. ಕೆಲವು ಮಂಟಪಗಳು ಸ್ವಲ್ಪ ಹೆಚ್ಚು ಕಡಿಮೆ ತಪ್ಪಾಗಿರ್ಬೋದು. ಇನ್ನೊಂದೇನಂದ್ರೆ ಮುಖ್ಯವಾಗಿ ಈಗಾಗಲೇ ನಾವು ಯಾವ ಗಣೇಶೋತ್ಸವ ಸಮಿತಿಯವರು ಏನಾದ್ರು ಈಗ ಗಣೇಶ ಪ್ರತಿಷ್ಠಾಪನೆ ಮಾಡಲಿಕ್ಕೆ ನಾವು ಪರ್ಮಿಷನ್ ತಗೊಳ್ಬೇಕಲಿಕ್ಕೆ ನಾವು ನಗರಸಭೆಗೆ ಮುಖ್ಯವಾಗಿ ಹೋಗ್ತೀವಿ. ಈಗ ಹೇಳಿದ್ರ ಸರ್ ಈಗಾಗಲೇ 2 ವರ್ಷ ಸಿಂಗಲ್ ಒಂದು ಪಾಲನೆ ಮಾಡ್ತೀವಿ ಅಂತ ಹೇಳಿ. ಕಳೆದ ವರ್ಷ ಏನ್ ಸೂಚನೆ ಬಂತು, ಹೆಚ್ಚಿನ ಗಣೇಶೋತ್ಸವ ಸಮಿತಿಯವರು ಪರ್ಮಿಷನ್ ತಗೊಳ್ಳಿಕ್ಕೆ ಹೋಗುವಾಗ ಕೇವಲ ನಗರಸಭೆಯಿಂದ ಪರ್ಮಿಷನ್ ಸಿಕ್ಕ. ಆದ್ರೆ ಯಾವುದೇ ಒಂದು ಸಿಂಗಲ್ ವಿಂಡೋ ಏಕಗವಾಕ್ಷ ಯೋಜನೆಯಲ್ಲಿ ಜಾರಿಗೆ ಬಂದಿಲ್ಲ. ದಯವಿಟ್ಟು ಇನ್ನೊಂದು ಗಮನದಲ್ಲಿ ಇಟ್ಕೊಡ್ಬೇಕು ಸರ್. ಒಂದು ನಗರಸಭೆಗೆ ಯಾವ್ದಾದ್ರು ಒಂದು ಆಫೀಸಲ್ಲಿ ದಯವಿಟ್ಟು ಎಲ್ಲ ಈ ಏನು ಚೆಸ್ಕಾಂ ಇರ್ಬೋದು, ಮಿಷನ್ ಕಂಟ್ರೋಲ್ ಬೋರ್ಡ್ ಆಗಿರ್ಬೋದು, ಆರ್ಟಿ ಅದಕ್ಕೆ ಸಂಬಂಧಪಟ್ಟ ಯಾರು ಪರ್ಮಿಷನ್ ಗಳಿದ್ದಾರೆ, ಎಲೆಕ್ಟ್ರಿಸಿಟಿ ಬೋರ್ಡ್ ಅವರು ಅವರೆಲ್ಲ ಒಂದೇ ಹಾಸ್ಪಿಟಲ್ ಕೂತ್ಕೊಂಡು ಏಕಕಾಲದಲ್ಲಿ ಒಂದೇ ಸಲಕ್ಕೆ ಎಲ್ಲರೂ ಸೇನಾಗುವಾಗಿ ಮಾಡಿಬಿಟ್ಟು ಪೊಲೀಸ್ ಕಂಟ್ರೋಲ್ ನಾವು ಕೊಡೋಕೆ ವ್ಯವಸ್ಥೆ ಮಾಡ್ತೀವಿ. ದಯವಿಟ್ಟು ಇನ್ನೊಂದು ನೀವು 9 ಗಂಟೆ ಆಗುವಾಗ 10 ಗಂಟೆ ಮುಂದೆ ವಿಶೇಷವಾಗಿ ಮಂಟಪ ಟ್ಯಾಕ್ ಓಡಿಸಿರೋರು ಪೊಲೀಸರು ಚಾಲಕರು ನಮಗೆ ಕಲ್ಪಿಸಲಾಗುತ್ತದೆ. ದಯವಿಟ್ಟು ಅದೊಂದು ನೀವು ನಮಗೆ ಸಹಕಾರ ಮಾಡಬೇಕು. ಇಲ್ಲಿ 100 ಜನ ಇರ್ಬೇಕಂದ್ರೆ ನಮ್ಮ ಪೊಲೀಸಲ್ಲಿ ಕೆಲವೊಬ್ಬರಿಗೆ ಸ್ವಲ್ಪ ಸೆನ್ಸಿಟಿವ್ ಇರ್ತಾರೆ. ಏನೋ ಹೆಚ್ಚು ಕಡಿಮೆ ಆಗಿರ್ತದೆ. ಬಟ್ ಈ ಸಾರಿ ಚೆನ್ನಾಗಿ ನಾವು ಬ್ರೀಫಿಂಗ್ ಮಾಡಿ ಈ ಕೋಆಪರೇಟ್ ಮಾಡಬೇಕು. ಇಂಪಾರ್ಟೆಂಟ್ ಪ್ಲೇಸ್ ಅಲ್ಲಿ ಹೋಗುವಾಗ ಸ್ವಲ್ಪ ಬೇಗ ಹೋಗಿ, ಈ ಹೈವೇ ಬ್ಲಾಕ್ ಆಗುತ್ತದೆ, ಸ್ವಲ್ಪ ಬೇಗ ಹೋಗಿ ಅಂತ ದಯವಿಟ್ಟು ಹೇಳಿರ್ತಾರೆ. ಅದಕ್ಕೆ ನೀವು ಅಪ್ಡೇಟ್ ಮಾಡಿ ಆಫೀಸರ್ ಸಪೋರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಎಲ್ಲಾ ಕಡೆ ನಾವು ಹೇಳೋದಲ್ಲ, ಅಟ್ಲೀಸ್ಟ್ ಹೈವೇ ಯಾವುದೋ ದೊಡ್ಡ ರೋಡ್ ಇಂಪಾರ್ಟೆಂಟ್ ರೋಡ್ ಬ್ಲಾಕ್ ಆಗೋದು ಅಂತ ಸಂದರ್ಭದಲ್ಲಿ ನಾವು ಹೇಳ್ತೀವಿ, ಸ್ವಲ್ಪ ಸಹಕಾರ ಕೊಡ್ತೇವೆ. ನಾವು ಮಾಡಿದೀವಿ. ಅಲ್ಲಿ ಕೆಲವು ನಾವು ನೋಡ್ತೀವಿ ಸಂಘಟಕರು ನಿಜಕ್ಕೂ ಪೊಲೀಸರೇ ಕೆಲಸ ಇರಲ್ಲ. ನಾವು ಮುಖಂಡರಿರ್ತೀವಿ, ತಾವೇ ನಿಜವಾಗಿ ನೀಟಾಗಿ ನಡ್ಕೊಂಡು ಹೋಗ್ತಿಲ್ಲ. ಇನ್ನು ಕೆಲವೆಡೆ ನಾವು ಹೇಳೋದ ಅವಶ್ಯಕತೆ ಇಲ್ಲ, ನಿಮಗೆ ಗೊತ್ತಿದೆ. ಸಂಘಟಕರು ಯಾರಿಗೂ ಅವರೇ ಕೊಡ್ಬಿಟ್ಟಿರ್ತಾರೆ, ಆಯ್ತಾ? ಹಾಗಾಗಿ ಆಗ ಜವಾಬ್ದಾರಿ ಹಾಕೋರು. ಈಗ ಎಷ್ಟು ಸಲ ಮುಖಂಡಿದ್ದೀರಾ, ನಾವು ಕೆಲವರು ಹೇಳ್ತಾರೆ 9 ಗಂಟೆ ನಾವು ಬೇಗ ಕಳಿಸ್ತಿರ್ತಾರೆ. ಬಟ್ ಅಲ್ಲೇನಾಗುತ್ತೆ, 1 ಅವರ್ ರೀಚ್ ಆಗ್ತಾ ಇರುವಂದ್ರೆ ನನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಕನಿಷ್ಠ 3 ಗಂಟೆ ಆಗುತ್ತೆ. ಕೆಲವು ಸಂಘಟಕರು ತಾವೇ ಜವಾಬ್ದಾರಿ ಇಟ್ಕೊಂಡು ಪರಿಚಯ ಇಟ್ಕೊಂಡು ಕೆಲಸ ಮಾಡಿದ್ದೀರಾ, ಅಲ್ಲಿ ನಮಗೆ ಕೆಲಸನೇ ಕೊಟ್ಟಿಲ್ಲ, ಪ್ರಸಾದ ಕೊಟ್ಟಿದ್ದೀರಾ, ತಿಂದಿದ್ದೀವಿ, ಜೊತೆ ಹೋಗಿದ್ದೀವಿ. ಈಗ ಕೆಲವರು ಅದೇ ಹೇಳ್ತಾರೆ, ಆಗಲೇ ಕುಡಿದಿದ್ದಾರೆ, ಅವರೇ ಅರ್ಥವ್ಯವಸ್ಥವಾಗಿರ್ತಾರೆ. ದಯಮಾಡಿ ಅದೊಂದು ಆಗದ ರೀತಿಯಲ್ಲಿ ನಾವು ಗಮನ ಹರಿಸಿ ಆಗದಿದ್ರೆ ನಾವು ಪ್ರಮುಖರನ್ನ ಸ್ಥಳಕ್ಕೆ ಕಳಿಸಿ ಅವರಿಗೆ ಬುದ್ಧಿವಾದ ಹೇಳೋ ಕೆಲಸನ ಮಾಡ್ತೀವಿ. ಕ್ರಿಶ್ಚಿಯನ್ ಸಮುದಾಯದಿಂದ ನಾನು ನಾನು ಸಮೇತ ಗೌರಿ ಗಣೇಶವನ್ನು ನಮ್ಮ ಕಗೋಡಿನಲ್ಲಿ ಅತ್ಯಂತ ಸರಳವಾಗಿ ವಿಜೃಂಭಣೆಯನ್ನು ಆಚರಿಸಿದ್ವಿ. ಈ ಬಾರಿಯೂ ಕೂಡ ನಾವು ಆಚರಣೆ ಮಾಡುತ್ತಿದ್ದೇವೆ. ಆದ್ರಿಂದ ನಮ್ಮಲ್ಲಿ ಕೆಲವರಿಗೆ ಇದೊಂದು ವಿಷಯ ನಿಮ್ಮ ಇರಬೇಕು ಸರ್. ಯಾಕಂತಂದ್ರೆ ಎಲ್ಲ ಕಡೆ ಈ ಕಾನೂನು ಹೇಳ್ತಾರೆ ಸರ್. ಕಾನೂನನ್ನ ಕರೆಕ್ಟ್ ಆಗಿ ಪರಿಪಾಲನೆ ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯದು. ಅಲ್ಲಿ ಲಿಕ್ಕರ್ ಮಾಡ್ತೀರಿ ಅಂತ ಕೇಳಿದ್ರಿ ಸರ್. ಈ ಲಿಕ್ಕರ್ ಕೆಲವು ಕಡೆ ನೀವು ಬರುವಾಗ ಲಿಕ್ಕರ್ ಮಾಡಲ್ಲ, ನೀವು ಹೋಗುವಾಗ ಲಿಕ್ಕರ್ ಮಾಡ್ತೀವಿ. ಇದು ಗೌರಿ ಗಣೇಶ ಆಚರಣೆ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಇದ್ದ ಮಿತ್ರರು ಕೂಡ, ನಮ್ಮ ಸಹೋದ್ಯೋಗಿಗಳು ಕೂಡ ನಮ್ಮೊಟ್ಟಿಗೆ ಇರ್ತಾರೆ. ಸ್ವಲ್ಪ ಒಟ್ಟಿಗೆ ಒಂದು 10 ಜನ ನಮ್ಮೊಟ್ಟಿಗೆ, ಒಂದು 100 ಜನ ಒಟ್ಟಿಗೆ ಬರುವಾಗ 9 ಜನ ಆ ಕಡೆ ಹೋಗಿರ್ತಾರೆ. ಎಲ್ಲಿಗೆ ಹೋಗಿರ್ತಾರೆ ಅಂತಂದ್ರೆ ಅಷ್ಟೊಂದಲ್ಲಿ ಮನೆಯಲ್ಲಿ ಕೂಡ ಲಿಕ್ಕರ್ ಮಾಡುವಂತ ಒಂದು ಇದಿದೆ. ಅಬಕಾರಿ ಇಲಾಖೆ ನಿಮ್ಮ ಅನಿಲಕ್ಕೆ ಬಂದಂತೆ ನನಗೆ ಗೊತ್ತಿಲ್ಲ ಸರ್. ಅಬಕಾರಿ ಇಲಾಖೆಗೆ ಇದರ ಹಿಂದೆ ಇದ್ದಾರೆ. ಅಬಕಾರಿ ಯಾವ ಅಧಿಕಾರಿ ಬಂದ್ರು ಕೂಡ ಅವರಲ್ಲಿ ಅದರ ವಸೂಲು ಮಾಡುವುದು, ಅರ್ಧ ವಸೂಲು ಮಾಡಿ ತಿಂಗಳಿಗೊಮ್ಮೆ ಇವು ಬೇಕಾದ್ರೆ ನೀವು ಅವನ್ನ ಕಟ್ಟಡದಲ್ಲಿ ಕೊಡಿ ಸರ್. ತಿಂಗಳಿಗೊಮ್ಮೆ ಬರ್ತಾರೆ, ಹಣ ತಗೊಂತಾರೆ, ಅವ್ರು ಹೋಗ್ತಾರೆ. ಇದು ನಿಮ್ಮ ಇದನ್ನು ನೋಟ್ ಮಾಡ್ಕೊಳ್ಬೇಕು ಸರ್. ಇವನ್ನ ಎಲ್ಲೆಲ್ಲಿ ನೀವು ಇದು ಮಾಡ್ತಾರೆ, ಎಲ್ಲ ಇಲಾಖೆಗಳಿಗೆ ಗೊತ್ತಿದೆ. ಗೊತ್ತಿದ್ರು ಕೂಡ ಕಣ್ಮುಚ್ಚಿ ಕುಳಿತಂತೆ ಇದನ್ನ ನೀವು ತಡೆಗಟ್ಟಿ ಸರ್. ಮೊದಲನೇದಾಗಿ ನೀವು ತಡೆಗಟ್ಟಿದ್ದೀರಾ, ಅದೇ ತರ ಅಬಕಾರಿ ಈ ಎಲ್ಲಿ ಲಿಕ್ಕರ್ ಮಾಡ್ತಾರೆ ಅವರು ಪೂರ್ತಿ ತಡೆಯುವುದು ನಿಮ್ಮ ಒಂದು ಕೆಲಸ ಆಗಿದೆ ಸರ್. ನಿಮಗೆ ನಾವು ಸಹಾಯ ಮಾಡ್ತೀವಿ. ಯಾಕಂತಂದ್ರೆ ಗೌರಿ ಗಣೇಶ ಆಚರಣೆ ನಮ್ಮೆಲ್ಲರ ಒಂದು ಇಡೀ ಭಾರತಾದ್ಯಂತ ನಮ್ಮ ಆಚರಣೆ ಆಗಿದೆ. ನಾವು ಅದನ್ನ ಒಂದು ಒಳ್ಳೆ ರೀತಿಯಲ್ಲಿ ಆಚರಣೆ ಮಾಡಿಕೊಂಡಿದ್ದೇವೆ. ನೀವು ನಮಗೆ ಸಹಕಾರ ಮಾಡಬೇಕಾಗಿ ಒಂದೇ ದಿವಸದಲ್ಲಿ ಇನ್ನೊಂದು ಗಣೇಶ ಹೋಗ್ತಂದ್ರೆ ಪ್ರತಿ ಗಣೇಶಕ್ಕೆ 2 ಜನ ಹೋಗ್ಬೇಕಾಗುತ್ತೆ. ನಮ್ಮಲ್ಲಿ ಇರೋದೇ ಅಷ್ಟೇ ಜನ. ನಾವು ಇಲ್ಲಿ ಈ ಅಬಕಾರಿಯನ್ನು ತಡೆ ಮಾಡೋದು ಫ್ಯಾಕ್ಟರ್ ನಾವು ಎಷ್ಟು ಜನ ಇರ್ತೀವಿ ಅದು ದಯವಿಟ್ಟು ಕೂತ್ಕೊಳ್ಳಿ. ಪ್ರಾಕ್ಟಿಕಲ್ ಎಜುಕೇಷನ್ ನಾವು ಭಕ್ತಿಯಿಂದ ಹೋಗ್ತೀವಿ. ಒಬ್ರು ಕುಡಿಯಕ್ಕೆ ಹೋಗ್ತಾರೆ, ನಾವು ಮನೆಗೆ ಇಟ್ಕೊಂಡು ಒಂದು ಪಾಕೆಟ್ ಅಲ್ಲಿ ಇಟ್ಕೊಂಡು ಬಂದಂತ ನಾವು ತಡೆ ಮಾಡೋಕ್ಕಾಗುದಿಲ್ಲ. 2.5 ಲೀಟರ್ ಬರ ಇಟ್ಕೊಳ್ಳೋದಕ್ಕೆ ಅವಕಾಶ ಇರ್ತದೆ ಸರ್. ನಾನು 2.5 ಲೀಟರ್ ಇಟ್ಕೊಂಡಿದ್ದೀನಿ, ಕೊಟ್ಟಿದ್ದೀನಿ.
ಇದು ನಾವು ಕಂಟ್ರೋಲ್ ಮಾಡಿ ಇಟ್ಕೊಳ್ಬೇಕಾಗಿರೋದು. ನಾವು ಗಣೇಶ ವಿಸರ್ಜನೆಗೆ ಹೋಗ್ತಾ ಇದೀವಿ, ಭಕ್ತಿಯಿಂದ ನಾವು ಹೋಗ್ಬೇಕಾಗಿರೋದು. ಅದು ಇನ್ನೊಬ್ಬರು ಹೇಳಿ ಪೊಲೀಸ್ ಬಂದು ಗಣೇಶ ಹಾಕಿ ಕುಡಿಕೊಂಡು ಬರಬಾರ್ದಂದ್ರೆ ಏನಕ್ಕಾಗುತ್ತ, ಎನ್ಫೋರ್ಸ್ ಮಾಡಕ್ಕಾಗುತ್ತ, ಗಲಾಟೆ ಮಾಡ್ತಾರೆ ರಿಲೀಸ್ ಮಾಡ್ತೀವಿ, ಅದು ಬೇರೆ ವಿಚಾರ. ಬಟ್ ಕುಡಿಯದೆ ಬಾರಂದ್ರೆ ನಾಳೆ ಏನಕ್ಕಾಗಲ್ಲ. ಸೊ ದಯವಿಟ್ಟು ಅದು ಇಟ್ ಇಸ್ ಅ ಬೇಸಿಕ್ ಮಾರಲ್ ರೆಸ್ಪಾನ್ಸಿಬಿಲಿಟಿ ಫಾಲೋ ಮಾಡ್ತೀವಿ. ಇಲ್ಲಿ ಯಾವ ಕೇಸಸ್ ದಯವಿಟ್ಟು ತಿಳುವಳಿಕೆ ಗುಡಿ ನೆಕ್ಸ್ಟ್ ದಿವಸ ಚೆನ್ನಾಗಿ ಆಗ್ತದೆ, ನೆಕ್ಸ್ಟ್ ದಿವಸ ಮಾಡ್ಕೊಳ್ಳಿ. ಅವ್ರು ಬೇಕಾದಂದ್ರೆ ಯೋಚನೆ ಮಾಡಬೇಕಾಗಿದೆ. ಈ ಅದಕ್ಕೆ ಮೆಸೇಜ್ ಟು ದ ನೆಕ್ಸ್ಟ್ ಜನರೇಷನ್. ಅಲ್ಲಿ ನಿಮ್ಮ ಮಕ್ಕಳು ನೋಡ್ಕೊಂಡಿರ್ತಾರೆ, ನೀವೀಗ ಕುಡಿತೀರಂದ್ರೆ ನಿಮ್ಮ ಮಕ್ಕಳು ನಾಳೆ ಕುಡಿತಾರೆ. ಗಣೇಶ ಹಬ್ಬ ನಾವು ಕುಡಿಬೇಕು, ಕರೆಕ್ಟ್ ತಾನೆ? ಗಣೇಶ ಅಂತಂದ್ರೆ ಕುಡಿದ್ಬಿಟ್ಟು ಡ್ಯಾನ್ಸ್ ಆಡಬೇಕು, ಕುಣಿಬೇಕು, ಕುಡಿದ್ಬಿಟ್ಟು ಕುಣಿಯೋದೇ ಗಣೇಶ. ಹಂಗೆ ನಮ್ಮ ಮಕ್ಕಳಿಗೆ ನಾವು ತೋರಿಸಿ ಕೊಡ್ತಾ ಇದೀವಿ, ಹೇಳಿ ಕೊಡ್ತಾ ಇಲ್ಲ, ತೋರಿಸಿ ಕೊಡ್ತಾ ಇದೀವಿ. ಹೇಳೋದೇನೋ ಗಣೇಶ ಹಬ್ಬ ಪ್ರಾರ್ಥನೆ ಮಾಡಬೇಕು, ತೋರಿಸೋದೇನೋ ಗಣೇಶ ಟೈಮಲ್ಲಿ ಕುಡಿದ್ಬಿಟ್ಟು ಕುಡಿಯಬೇಕು. ಇದೇ ನಾವು ಕಳಿಸ್ತಾ ಇದೀವಿ. ಆ ತೋರಿಸೋದು ಬೇಡ ಅಂತ ಹೇಳ್ತಾ ಇದೀವಿ. ದಯವಿಟ್ಟು ಇದು ಕೂಡ ಡಿಸ್ಕಷನ್ ಮಾಡೋದ್ರಲ್ಲಿ ತಪ್ಪಿಲ್ಲ ನನ್ನ ಅಭಿಪ್ರಾಯ. ಈಗ ಒಬ್ಬೊಂದು ಲೀಡರ್ಸ್ ಎಲ್ಲ ಇರ್ತೀವಿ, ಆರ್ಗನೈಸರ್ಸ್ ಇರ್ತೀವಿ, ದಯವಿಟ್ಟು ಅವತ್ತು ಕಡಿಮೆ ಮಾಡಿದ್ರೆ ನೀವು ಹೇಳೋದಕ್ಕೆ ನೀವು ಯಾವ ರೆಸ್ಪಾನ್ಸಿಬಿಲಿಟಿ ಅದು ಖಂಡಿತವಾಗಿ ಕಡಿಮೆ ಮಾಡಬೇಕಂತ ಹೇಳ್ತೀವಿ. ಮನೆ ಮನೆಗಳಲ್ಲಿ ಅಕ್ರಮವಾಗಿ ಮದ್ಯವನ್ನು ಮಾರಾಟ ಮಾಡ್ತಾ ಇದ್ದಾರೆ ಅಂತ ಒಂದು ವಿಚಾರವನ್ನು ಅವರು ಹೇಳಿದ್ದಾರೆ. ಬಹುಶಃ ಎಲ್ಲರಿಗೂ ಗೊತ್ತಿರ್ಬೋದು, ನಮ್ಮ ಎಸ್ ಪಿ ಸಾಹೇಬರು ಇಲ್ಲಿ ಮಡಿಗೆ ಬಂದ ನಂತರ ಯಾವುದೇ ರೀತಿಯಾದಂತಹ ಒಂದು ಅಕ್ರಮ ಚಟುವಟಿಕೆಗಳಿಗೆ ಹೆಚ್ಚಿನ ರೀತಿಯಲ್ಲಿ ಅವರು ತಡೆ ಮಾಡಿದ್ದಾರೆ. ಹಾಗಾಗಿ ಇನ್ನೊಂದು ಕೂಡ ಒಂದು ಅಕ್ರಮ ಚಟುವಟಿಕೆ ಯಾವುದು, ಮದ್ಯ ಮಾರಾಟ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುವಂಥದ್ದು. ದಯವಿಟ್ಟು ಯಾರಾದ್ರೂ ನಿಮ್ಮ ಪರಿಸರದಲ್ಲಿ ಯಾರಾದ್ರೂ ಅಕ್ರಮ ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ ಅಂತಂದ್ರೆ ನನ್ನ ನಂಬರ್, ಪರ್ಸನಲ್ ನಂಬರ್ ನಾನು ಕೊಡ್ತೀನಿ. ನಾನು ಯಾರು ಕೂಡ ನೀವೊಂದು ಮಾಹಿತಿ ನೀಡಿದ್ದೀರ ಅಂದ್ರೆ ನಿಮ್ಮ ಹೆಸರನ್ನು ಹೇಳೋದಿಲ್ಲ. ನನಗೆ ಫೋನ್ ನಂಬರ್, ನಮ್ಮ ಫೋನ್ಗೆ ಮಾಹಿತಿ ನೀಡಬಹುದು. ಅದೇ ರೀತಿ ಎಸ್ ಪಿ ಸಾಹೇಬ್ ನಂಬರ್ಗೆ ಮಾಹಿತಿ ನೀಡಬಹುದು. ಅಥವಾ ನಿಮ್ಗೆ ಯಾವ್ದಾದ್ರು ಅಧಿಕಾರಿಗಳ ನಂಬಿಕೆ ಇದೆ ಅಂತಂದ್ರೆ ಆ ಅಧಿಕಾರಿಗೆ ನೇರವಾಗಿ ಇಂಥ ಕಡೆಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ, ಇಂಥ ಕಡೆಗಳಲ್ಲಿ ಡ್ರಗ್ಸ್ ಮಾರಾಟ ಮಾಡ್ತಾ ಇದ್ದಾರೆ, ಡ್ರಗ್ಸ್ ವ್ಯವಹಾರಗಳಾಗ್ತಾ ಇದ್ದಾರೆ, ಯಾವುದೇ ಒಂದು ಅಕ್ರಮ ಚಟುವಟಿಕೆ ನಡೀತಾ ಇದೆ ಅಂತಂದ್ರೆ ದಯವಿಟ್ಟು ಆ ಫೋನ್ ನಂಬರ್ಗಳಿಗೆ ನಡೆದರೆ ಖಂಡಿತವಾಗಿ ನಾವು ಎಲ್ಲಾ ರೀತಿ ಒಂದು ಒಳ್ಳೆಯ ಕ್ರಮವನ್ನ ನಾವು ಕಾನೂನಿನ ಕ್ರಮವನ್ನ ಕೈಗೊಳ್ತೀವಿ, ತಡೆಗಟ್ತೀವಿ ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ನೈಟ್ 12 ಗಂಟೆ ಕ್ಲೋಸ್ ಅಂತ ಆದ್ರೆ ಯಾರಿಗೂ ಗೊತ್ತಾಗಲ್ಲ, ಸ್ಟಾಕ್ ಇಡಲ್ಲ. ಅದೊಂದು ರೆಡಿ ಮಾಡ್ಬೇಕು ಸರ್. ಮತ್ತೆ ಇನ್ನೊಂದು, ಒಂದು ಲಿಕ್ಕರ್ ಕ್ಲೋಸ್ ಇದ್ದ ದಿನ ಗಾಂಜಾ ಹಿಡ್ಕೊಂಡು ಡ್ಯಾನ್ಸ್ ಮಾಡುವವರ ಸಂಖ್ಯೆ ಜಾಸ್ತಿ ಇದೆ. ಅದು ನಮ್ಮ ಧರ್ಮದಲ್ಲೇ ಇರುವ ವಿಚಾರಗಳು. ನಾನು ಅದನ್ನ ಭಯಪಡಾದೆ ಹೇಳ್ತಾ ಇದ್ದೀನಿ. ಅದ್ರ ಹಿಂದೆನೂ ನಾನು ಸುಮಾರು ನಿಮ್ಮ ಡಿಪಾರ್ಟ್ಮೆಂಟ್ಗೆ ತಿಳಿಸಿದ್ದೀನಿ, ಗಾಂಜಾ ಎಲ್ಲಿ ಹಿಡಿತಾರೆ, ಯಾರ್ಯಾರು ಮಾಡ್ತಾರೆ ನಾನು ಕೊಟ್ಟಿದ್ದೀನಿ. ನೀವಿರೋ ಅವಧಿಯಲ್ಲಿ ತುಂಬಾ ಕಂಟ್ರೋಲ್ಗೆ ಬಂದಿದೆ, ಇನ್ನೂ ಕಂಟ್ರೋಲ್ ಬರಲಿ ಅಂತ ಹೇಳಿ ವಿನಂತಿ ಮಾಡ್ತೀನಿ. ಜಂಬೋಟಿ ಮಾಡ್ಕೊಂಡು ಯಾರು ಗಲಾಟೆ ಮಾಡ್ತಾರೆ, ಗಾಂಜಾ ಸೇರಿಕೊಂಡು ಗಲಾಟೆ ಮಾಡ್ತಾರೆ ಅಂದ್ರೆ ಇಟ್ಕೊಂಡು ಹೋಗೋದಕ್ಕೆ ಬ್ಯಾನ್ ಮಾಡ್ಕೊಂಡಿದೀವಿ. 10 ಜನ 20 ಜನ ಕೇಸ್ ಮಾಡ್ತಾ ಇದ್ವಿ. ಈಗ ನಿಮ್ಮೆಲ್ಲರೂ ಒಂದು ಮಾಹಿತಿ ಹೇಳ್ತೀನಿ. ನಮ್ಮ ಜಿಲ್ಲೆಯಲ್ಲಿ ಕುಡಿದ್ಬಿಟ್ಟು ಗಂಡ ಹೆಂಡತಿ ಜೊತೆ ಜಗಳ ಆಗುತ್ತೆ ಕೂಡ ನಾವು ಕೇಸ್ ಮಾಡ್ತಾ ಇದ್ವಿ. ಅಪ್ಪ ಮಗನಿಗೆ ಕೂಗಾಡ್ಕೊಂಡು ಕುಡಿದ್ಬಿಟ್ಟು ಗಲಾಟೆ ಮಾಡ್ತಾರೆ ಕೇಸ್ ಮಾಡ್ತಾ ಇದ್ವಿ. ಇದು ನಾವು ಬೇರೆ ಡಿಸ್ಟ್ರಿಕ್ಟ್ ಗಳಲ್ಲಿ ಇಂಥ ಒಂದು ಕಮ್ಮಿ ಇರ್ತದೆ. ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸಣ್ಣ ಪುಟ್ಟ ಹೊಡೆದಾಟ ಕೂಡ ಅಪ್ಡೇಟ್ ಕೇಸಸ್ ಮಾಡ್ತೀವಿ. ಸುಮ್ಮನೆ ನಾವು ಕರ್ಕೊಂಡು ಬರೋದು, ಹೊಡೆಯೋದು ಇದೆಲ್ಲ ಸರಿ ಇಲ್ಲ. ಲೀಗಲ್ ಆಗಿ ನಾವು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ. ನೀವು ಹೇಳಿರುವ ಸೂಚನೆ ಒಳ್ಳೆಯ ಒಂದು ಸಲಹೆ ಕೊಟ್ಟಿದ್ದೀವಿ. 100% ಈ ಸಾರಿ ಈ ಗಣೇಶ ಹಬ್ಬದ ಸಂದರ್ಭದಲ್ಲಿ ಯಾರು ಕುಡಿದುಬಿಟ್ಟು ಗಲಾಟೆ ಮಾಡ್ತಾರೆ ಕರ್ಕೊಂಡು ಬಂದು ಕೇಸ್ ಹಾಕಿ ಅವರನ್ನು ನಾವು ಸ್ಟೇಷನ್ ಅಲ್ಲಿ ಇಟ್ಕೊಂಡಿದ್ವಿ. ನಿಮ್ಮ ವಾಲಂಟಿಯರ್ಸ್ ಜೊತೆಗೆ ಮಾತಾಡಿದ್ರೆ ನಿಮಗೆ ಚೆನ್ನಾಗಿರ್ತದೆ. ಯಾಕಂದ್ರೆ ಅವಾಗ ಏನಾಗಿಬಿಟ್ಟಂದ್ರೆ ನಾವು ಯಾರೋ ಕರ್ಕೊಂಡು ಹೋಗುವಾಗ ಬೇರೆ ರೀತಿಯಲ್ಲಿ ಕ್ರಮ ಆಗಿಬಿಡ್ತದೆ. ಪೊಲೀಸರು ತೊಂದರೆ ಕೊಡ್ತಾರೆ, ಅವ್ರು ಕುಡಿದುಬಿಟ್ಟು ಗಲಾಟೆ ಮಾಡಿರ್ತಾರೆ, ಪೊಲೀಸರು ನಮ್ಮಗಳನ್ನು ಅರೆಸ್ಟ್ ಮಾಡಿಬಿಡ್ತಾರೆ, ಗಣೇಶ ಸೆಲೆಬ್ರೇಟ್ ಮಾಡಕ್ಕೆ ಬಿಡ್ತಾ ಇಲ್ಲ. ಇದೆಲ್ಲ ಬಂದ್ಬಿಡ್ತಾರೆ. ಈ ಸರ್ಕಾರಕ್ಕೆ ಆದ್ರೆ ನಾನು ಮಡಿಕೇರಿ ಹುಟ್ಟಿ ಬೆಳೆದವನಾದ ಕಾರಣ ನಾನು ಕುಂದ್ರಬಟ್ಟೆ ಸಮಿತಿಯವರು, ನಾನು ಅಲ್ಲಿ ಅಧ್ಯಕ್ಷನಾಗಿ ಕೆಲಸ ಮಾಡಿದವರು. ಆದ್ರೆ ಟೋಲ್ ಗೇಟ್ ಇಂದ ಪೋಸ್ಟ್ ಆಫೀಸ್ ಅವರೆಗೆ ದಯವಿಟ್ಟು ದಸರಾ ಸಂದರ್ಭದಲ್ಲಿ ಮಾನವರಿಗೆ ಒನ್ ವೇ ಮಾಡ್ಬೇಕು ಸರ್. ಇಲ್ಲಾಂದ್ರೆ ಅಲ್ಲಿ ಹೆಣ್ಣು ಮಕ್ಕಳಿಗೆ ನಡೆಯಕ್ಕೆ ಅವಕಾಶನೇ ಇಲ್ಲ. ಕಾರಣ ನಮ್ಮ ಟೆಂಪಲ್ ನ ಟೌನ್ ಅಲ್ಲಿ ಮುಂದೆ ನಮ್ಮ ರಥ ನಿಲ್ತದೆ. ಅಲ್ಲಿ ಸಮೇತ ನಮಗೆ ನೋಡಿದ್ರೆ ಕಣ್ಣೀರು ಬರ್ತದೆ. ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ಸಮಿತಿಯಲ್ಲಿ 500 ಜನ ಕಾರ್ಯಕರ್ತರಿದ್ರೆ ಆ ದಿನ 1000 ಜನ ಆಗಿರ್ತಾರೆ. ಅದು ನಮ್ಮ ಕಾರ್ಯಕರ್ತರಾಗಿರ್ಲಿಲ್ಲ. ನನ್ನ ಸ್ನೇಹಿತರನ್ನ ನಾನು 4 ಜನ ಕರ್ಕೊಬಾರ್ದು, ಅದ್ರೊಳಗೆ ಹಾಕೋದು, ಹೆಣ್ಣು ಮಕ್ಕಳನ್ನ ತಳ್ಳೋದು. ಅದಕ್ಕೆ ದಯವಿಟ್ಟು ಸ್ಟ್ರಿಕ್ಟ್ ಆಗಿ ಸರ್, ದಸರಾ ಕಾರ್ಯಾಧ್ಯಕ್ಷರು ಇದ್ದಾರೆ, ತಾವುಗಳು ಇದ್ದೀರಿ, ಒಂದ್ ಸೈಡ್ ಇಂದ ಪೋಸ್ಟ್ ಆಫೀಸ್ ಅಂತ ಇಳಿಯುವಂಗೆ ಮಾಡಿ, ಕೊಡವ ಸಮಾಜದಿಂದ ಇಳಿಯುವಂಗೆ ಮಾಡಿ ಒನ್ ವೇ ಮಾಡೋದು ಉತ್ತಮ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ಸರ್. ಎಲ್ಲ ರೀತಿಯಲ್ಲಿ ಹೇಳ್ಕೊಟ್ಟಿದ್ದೀರಾ.
ನಿಮ್ಮನ್ನ ಹೊಗಳಕ್ಕೆ ನಾನು ಇಲ್ಲಿಗೆ ಇರುತ್ತದೆ, ಅವ್ರಿಗೆ ಅರ್ಥ ಕೇಳಿಸೋದಿಲ್ಲ. ನೀವು SP ಸೂಪರ್ಡೆಂಟ್ ಆಫ್ ಪೊಲೀಸ್ ಏನು ಕರ್ತವ್ಯ ಇದೆ ಅದನ್ನ ನಿಭಾಯಿಸಿ ತೋರಿಸಿದ್ದಾರೆ, ಅಷ್ಟಕ್ಕೆ ನಾವು ಥ್ಯಾಂಕ್ಸ್ ಹೇಳ್ತೀವಿ. ನಿಮ್ಮನ್ನ ಅರ್ಥ ಕೇಳಿಸೋದಿಲ್ಲ. ಎರಡನೇದು ಅಂತ ಹೇಳಿದ್ರೆ ಸರ್, ಅವರು ದಿನೇಶ್ ಸರ್ ಹೇಳಿದ್ರು, ನೀವು ಹೋಗುವ ರೂಟ್ ನಾವು ಕೊಡ್ತೀವಿ, ಇದು ಯಾವ ರೀತಿಯಲ್ಲಿ ಸಾಧ್ಯ ಇಲ್ಲ ಸರ್. ಅವರ ಅರ್ಥ ಏನಿದೆ ಅಂತ ಹೇಳಿದ್ರೆ, ಅಲ್ಲಿ ಮಸೀದಿ ಇದೆ, ಅಲ್ಲಿ ಚರ್ಚ್ ಇದೆ, ಹೋಗ್ಬೇಡಿ, ನಾವು ರೂಟ್ ಕೊಡ್ತೀವಿ, ಇದು ಸಾಧ್ಯ ಇಲ್ಲ ಅಂತ ಖಂಡಿಸ್ತೀವಿ. ಅದು ನೀವು ನಮಗೆ ರೂಟ್ ಕೊಡಕ್ಕೆ ಸಾಧ್ಯ ಇಲ್ಲ ಸರ್. ರಾಜಬೀದಿಯಲ್ಲಿ ಗಣೇಶ ಹೋಗೇ ಹೋಗ್ತದೆ, ಹೋಗಿ ತಗೊಂಡು ಹೋಗೇ ಹೋಗ್ತೀವಿ, ಅದನ್ನ ಮಾತ್ರ ನೀವು ತಿದ್ದುಪಡಿ ಮಾಡ್ಕೊಳ್ಬೇಕಾಗ್ತದೆ. ಹಿಂದೂಗಳ ಮಾತ್ರ ಹೇರಿಕೆ ಆಗ್ತದೆ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಉಂಟು ಸರ್. ಅದು ನೀವು ಹೇಳಿರೋದು ಅಂತಲ್ಲ, ಸರ್ಕಾರ ಹೇಳಿದ್ದು ಅಂತ ನೀವು ಹೇಳಿದ್ರ. ಎರಡನೇದು ಸರ್, ಏಕ ಗವಾಕ್ಷಿ ಇದೆ, ಲಾಸ್ಟ್ ಮೂಮೆಂಟ್ ಅಲ್ಲಿ 2 ಸರ್ತಿ ಓಪನ್ ಮಾಡ್ತೀರಾ, ಅದರಿಂದ ತುಂಬಾ ತೊಂದರೆ. 1 ವಾರ ಮುಂಚೆನೆ ಓಪನ್ ಮಾಡಿ. ಏಕ ಗವಾಕ್ಷಿ ಏನಿದೆ 1 ವಾರ ಮುಂಚೆ ಕೊಟ್ರೆ ನಮಗೆ ಚಲನ್ ಕಟ್ಟಬೇಕು. ಸ್ಟೇಷನ್ಗೆ ಹೋದ್ರೆ ನಗರಸಭೆಗೆ ಹೋಗಿ, ನಗರಸಭೆಗೆ ಹೋದ್ರೆ ಅದೇ ಅವ್ರು ಇರೋದಿಲ್ಲ, ಅವ್ರು ಬರ್ತಾರೆ, ಅವ್ರಿಗೆ ಓಪನ್ ಮಾಡಿಲ್ಲ. ಏಕ ಗವಾಕ್ಷಿ ಇರುವಂತದ್ದು ಏನು ಜಗದೀಶ್ ಅವರು ಹೇಳಿದ್ರು, ಒಂದೇ ಬೆಂಚ್ ಕೊಟ್ಟಿದ್ರು, ಎಲ್ಲರಲ್ಲಿ ಇರಲಿ, ನಮಗೆ 1 ವಾರ ಮುಂಚೆ ಪರ್ಮಿಷನ್ ಕೊಡ್ತಾರೆ. ಮತ್ತೆ ನೀವೊಂದು ಹೇಳಿದ್ರಿ, ಗಣಪ ಎಲ್ಲರನ್ನ ಎಲ್ಲ ರೀತಿಯಲ್ಲಿ ಸಹ ಹೊಂದಿಸ್ಬೇಡಿ ಸರ್. ನೀವು ನೋಡಿದ್ರೆ ಕಳಿಸಲ್ಲ ಶಾಂತಿಗೇಂದ್ರ ಗಣೇಶ್ವರ ಯಾವ ರೀತಿ ನಡೆಸಿದೀವಿ ಅಂತ ಹೇಳಿ. ಎಲ್ಲ ಗಣಪ ಅಂದ್ರೆ ಇದೆ, 2 ಗಣಪ ಅಂದ್ರೆ ಸ್ಪ್ಲಿಟ್ ಮಾಡಿದ್ದಾರೆ. ಒಂದು ಭಕ್ತಿಯಿಂದ ಹೋಗುವ ಗಣಪ, ಇನ್ನೊಂದು ಗಣಪ ಪಾಪದ ಗಣಪ. ಅದರಿಂದ ನನಗೆ ಗೊತ್ತು, ಅದೇ ಅಡಿಷನಲ್ ಸೊ ನನ್ನ ಕಡೆ ನಾವು ಡಿಸ್ಕಷನ್ ಆಯ್ತು, ಎಷ್ಟು ಜನ ಬರ್ತಾ ಇದ್ದಾರೆ, 4 ರಿಂದ 5 ಸಾವಿರ ಮಿನಿಮಮ್ ಬರ್ತಾ ಇದ್ದಾರೆ ಸರ್. ಬಟ್ ಅದರಲ್ಲಿ ಅವರೇ ವಾಲಂಟಿಯರ್ಸ್ ನೋಡ್ಕೊಳ್ತಾ ಇದ್ದಾರೆ. ಪಬ್ಲಿಕ್ ಆಗಿ ಸ್ಟಾರ್ಟ್ ಮಾಡೋದ್ರಿಂದ ಎಂಡ್ ಆಗೋದು ಬರ ಅವರೇ ನೋಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ನಿಮ್ಮ ಗಣಪ ಅದೇ ಏನಿದೆ, ಭಕ್ತಿಯಿಂದ ಹೋಗುವ ಗಣಪ, ಕೆಲವೊಂದು ಗಣಪ ಇದೆ ಅಂತ ನಿಮ್ಮ ಪರ್ಸನಲ್ ಆಗಿ ಈಗ ನೀವು ಮಾತಾಡಿದ್ರೆ ಅದಕ್ಕೆ ಪರ್ಸನಲ್ ಆಗಿ ಹೇಳ್ತಾ ಇದ್ದೀನಿ. ಸೊ 2 ವಿಚಾರ, ದಯವಿಟ್ಟು ಈ ನಾವು ರೋಡ್ ಕೊಡ್ಬೋದು ಅದರಿಂದ ಸೆಸೆಷನ್ ಮಾಡ್ಬೋದು. ನೀವು ಪ್ರತಿ ವರ್ಷ ಹೋಗ್ತಾ ಇದ್ರಿ ಟಾಪಿಕ್. ಈಗ RCP ಘಟನೆ ಯಾಕೆ ಆಗಿದೆ, ಕೆಲವೊಂದು ಕಡೆ ಚಿಕ್ಕ ಎಂಟ್ರಿ ಇರ್ತದೆ, ಆ ಚಿಕ್ಕ ಎಂಟ್ರಿಯಲ್ಲಿ ನಾವು 5 ಲಕ್ಷ ಜನ ಬಿಡ್ತೀವಿ ಅಂದ್ರೆ ಅಲ್ಲಿ ಅವಕಾಶ ಇರ್ತದ. ಇರೋ ದಾರಿಯೇ ಚಿಕ್ಕದಿದ್ರೆ ಅದರಲ್ಲಿ ಒಂದು 5,000 ಜನ ಹೋಗ್ಬೇಕಂದ್ರೆ ಈ ದಾರಿ ಕಟ್ಟಾದ್ರೆ ಹೇಳ್ತೀವಿ, ಸೈಡ್ ಅಲ್ಲಿ ಮೋರಿ ಇರ್ತದೆ. ಸೊ ಹೆಚ್ಚು ಕಡಿಮೆ ಆಗ್ತಂದ್ರೆ ಎಕ್ಸಿಟ್ ಇರಲ್ಲ. ನಾವು ಒಂದೇ ರೀತಿ ಯಾವುದೋ ಒಂದು ಮಾತ್ರ ನೋಡ್ಕೊಂಡು ನಾವು ಪೊಲೀಸ್ ಆಫೀಸರ್ ಕೆಲಸ ಮಾಡೋದು, ದಯವಿಟ್ಟು ಅರ್ಥ ಮಾಡ್ತೀವಿ. ಸೊ ಪ್ರತಿ ವರ್ಷ ನೀವು ಏನೇನು ದಾರಿ ತಗೊಂಡು ಹೋಗ್ತಾ ಇದ್ರೆ ಅದನ್ನ ನಾವು ಅಡ್ಡೆ ಮಾಡಲ್ಲ. ಬಟ್ ಆದ್ರೆ ಕೆಲವೊಂದು ಸಾರಿ ದೊಡ್ಡದಾದ ಇಶ್ಯೂ ಆಗುತ್ತಂದ್ರೆ ಅದನ್ನು ನಾವು ಸ್ಟಾಪ್ ಮಾಡಿರ್ತೀವಿ. ಉದ್ದೇಶಪೂರ್ವವಾಗಿ ಯಾವುದೋ ಕಡೆಗೆ ಮತ್ತೆ ಒಂದೇ ಕಡೆ ಆಗ್ತಂದ್ರೆ ಅದನ್ನ ಸ್ಟಾಪ್ ಮಾಡ್ತೀವಿ. ಆದ್ರೆ ಈ ಸ್ಟಾಂಪೀಡ್ ಆಗೋ ರೀತಿ, ಈ ಕ್ರೌಡ್ ಕಂಟ್ರೋಲ್ ಮಾಡೋದಕ್ಕೆ ಇದೆಲ್ಲ ಕನ್ಸಿಡರ್ ಮಾಡಿಕೊಂಡು ಪೊಲೀಸ್ ಆಫೀಸರ್ ನಾವು ದಾರಿಯನ್ನು ಐಡೆಂಟಿಫೈ ಮಾಡಿಕೊಡ್ತೀವಿ. ಯಾವುದೇ ಒಂದೇ ಕಾರಣ ಇದಕ್ಕೆ ನೀವು ಏನ್ ಮಾಡ್ತಾ ಇದ್ರೆ ದಯವಿಟ್ಟು ನೀವು 2 ವರ್ಷ ನೋಡಿದ್ದೀರಿ, ಯಾವ ಕಾಲದಲ್ಲಿ ನಾವು ಅಷ್ಟೆಲ್ಲ ಮಾಡಿಲ್ಲ, ಮುಂದೇನು ನಾವು ಮಾಡೋದಿಲ್ಲ. ಈ ಗವರ್ಮೆಂಟ್ ಯಾವ ಗವರ್ಮೆಂಟ್ ಬೇಕಾದ್ರೂ ಬರ್ತದೆ ಹೋಗ್ತದೆ. ಇವತ್ತು ಗವರ್ಮೆಂಟ್ ಇರ್ತದೆ, ನಾಳೆ ಇನ್ನೊಂದು ಗವರ್ಮೆಂಟ್ ಬರ್ತದೆ. ಇನ್ನು 30 ವರ್ಷ ನಮಗೆ 25 ವರ್ಷ ಸರ್ವಿಸ್ ಇದೆ, ಇನ್ನು ನಾನು ಇನ್ನೂ ಎಷ್ಟು ಗವರ್ಮೆಂಟ್ ನೋಡ್ತೀನಿ ಅಂತ ಗೊತ್ತಾಗಲ್ಲ. ಬಟ್ ನಾವು ನಮ್ಮ ಕೆಲಸ ಕರ್ತವ್ಯವನ್ನು ನಾವು ಮಾಡಬೇಕು. ಒಂದು ದಾರಿ ಕೊಡ್ತೀವಿ ಅಂತ ಹೇಳಿಲ್ಲ. ನಾನು ಹೇಳಿರೋದು ನೀವು ನಮಗೆ ಮುಂಚಿತವಾಗಿ ಸಂಘದ ಅಧ್ಯಕ್ಷ, ನಾನೊಬ್ಬ ಹಿಂದೂ ಕಾರ್ಯಕರ್ತ. ಇಂಥ ಘಟನೆಗಳು SP ಸರ್ ಬರಕ್ಕೆ ಮುಂಚೆ ಕೆಲವು ಕಡೆ ನಡೆದಿದೆ. ಈಗ ಅಲ್ಲಿ ಒಂದು ಪಳ್ಳಿ ಇದೆ, ಸ್ವಲ್ಪ ಕಾಂಪ್ಲಿಕೇಶನ್ ಇದೆ, ಆರೋಗ್ಯದಲ್ಲಿ ಹೋಗ್ಬೇಡಿ ಅಂತ ಹೇಳೋದು ನಡೆದಿದೆ. ಈ ಕಾರಣಕ್ಕೆ ನೀವು ಹೇಳಿದ ಕಾರಣ ಇದಕ್ಕೆ ಟ್ಯಾಲಿ ಆಗ್ತಿದ್ದೀರಾ ಅಂತ ನಾನು ಕೇಳಿದೆ. ನಾವೇನ್ ಹೇಳಿರ್ತಂದ್ರೆ, ನೀವು ನಮ್ಮ ಹತ್ರ ಏನ್ ಮಾಹಿತಿ ಕೊಟ್ಟಿರಿ, ನಾವು ಈ ದಾರಿಯಲ್ಲಿ ತಗೊಂಡು ಹೋಗ್ತಾ ಇದೀವಿ ಅಂತ ನಂತರ ನಮ್ಮ ಗಮನಕ್ಕೆ ಭಾರತೀಯ ಬದಲಾಯಿಸಬಾರದು ಅನ್ನುವಂಥದ್ದನ್ನ ಮಾತ್ರ ನಾವು ಹೇಳಿದ್ದು. ಓಕೆ, ನಾನು ಮಡಿಕೇರಿ ನಗರದ ಹಿಂದೂ ಯುವ ಶಕ್ತಿ ಕೊಯ್ನೂರು ರಸ್ತೆ ಇದರ 39ನೇ ವರ್ಷದ ಅಧ್ಯಕ್ಷ ಮೊದಲಿಂದ ಇದ್ದೇನೆ. ಈಗ ನಾವು ನಮ್ಮ ಗಣಪತಿಯಲ್ಲಿ ಯಾವ ರೀತಿ ಮಾಡ್ತಿದ್ದೇನೆ ಒಂದು ಮಾತನ್ನೇ ನಿಮಗೆ ಹೇಳಿಕ್ಕೆ ಇಷ್ಟಪಡ್ತಿದ್ದೀನಿ. ನಾನು ಈ ಬಾರಿಯ ದಸರಾ ಕಾರ್ಯಾಧ್ಯಕ್ಷನಾಗಿ ಇತ್ತೀಚೆಗೆ ಆಯ್ಕೆಯಾಗಿದ್ದೀನಿ. ನಮ್ಮ ಗಣಪತಿ ಸುಮಾರು 39 ವರ್ಷದಿಂದ ಈ ವರ್ಷಕ್ಕೆ 39ನೇ ವರ್ಷ. ನಾವು ಸುಮಾರು 10 ವರ್ಷಗಳ ಕಾಲ ಪಬ್ಲಿಕ್ ಕಲೆಕ್ಷನ್ ಮಾಡ್ತಿದ್ದೆವು. ಅಂಗಡಿಗೆ ಹೋಗ್ತಿದ್ದೋ, ಬೀದಿಗೆ ಹೋಗ್ತಾ ಇದ್ದೋ. ನಂತರ ನಾವೇ ನಮ್ಮ ಹಿರಿಯವರು, ನಾವಾಗ ಚಿಕ್ಕವರು, ನಮ್ಮ ಹಿರಿಯವರೆಲ್ಲ ಕೂತು ಚರ್ಚೆನೆ ಮಾಡ್ತಾರೆ, ಯಾಕೆ ನಾವು ಅಂಗಡಿಗೆ ಹೋಗುವುದರ ಮೂಲಕ ಚಂದ ಇದ್ದೀವಿ, ಗಣಪತಿಯನ್ನು ಮೂಡಿಸ್ಬೇಕಾ? ಯಾಕೆ ನನಗೆ ತಿಲಕರು ಒಂದು ಸಂಘಟನೆಗೋಸ್ಕರ ಈ ಹಬ್ಬವನ್ನು ಏರ್ಪಡಿಸಿದ್ದಾರೆ? ಯಾಕೆ ನಾವು ಸಂಘಟನೆ ಮೂಲಕ ನಮ್ಮ ಸದಸ್ಯರೇ ನಾವು ಯಾವುದಕ್ಕೆ ಖರ್ಚು ಮಾಡ್ತೇವೆ, ವರ್ಷಕ್ಕೆ ಅದರಲ್ಲಿ ಸ್ವಲ್ಪವನ್ನು ಇಟ್ಟು ನಾವು ಮೆಂಬರ್ಶಿಪ್ ಫೀಸ್ ಅಂತ ಹೇಳಿ 500, 1000, 200 ಕೊಟ್ಟು ನಾವು ಯಾಕೆ ಗಣಪತಿಯನ್ನ ಉಳಿಸಬಾರ್ದು ಅಂತ ನಮ್ಮ ಸಮಿತಿ ತೀರ್ಮಾನ ಮಾಡಿ
ಇವತ್ತು ನಾವು ಸುಮಾರು 100ರಿಂದ 160 ಸದಸ್ಯರಿದ್ದೇವೆ. ಸುಮಾರು 50-60 ಸದಸ್ಯರು ನಾವು ಇಲ್ಲಿ ಮಡಿಕೇರಿದ್ದೇವೆ. ಕೆಲವರು ನಮ್ಮ ಸದಸ್ಯರು ಬೆಂಗಳೂರಿನಲ್ಲಿರ್ಬೋದು, ಹೊರಗಡೆ ಎಲ್ಲ ವಿದೇಶದಲ್ಲಿ ಕೆಲಸ ಮಾಡ್ತಿದ್ದಾರೆ. ನಮ್ಮವರು ಸಾಧ್ಯವಾದಲ್ಲಿ ಗೌರಿ ಗಣೇಶ ಹಬ್ಬಕ್ಕೆ ಬರ್ತಾರೆ. ನಾವು 500 ರೂಪಾಯಿಯನ್ನ ಮೆಂಬರ್ಶಿಪ್ ಅಲ್ಲದೆ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ನಾವು 2,000, 3,000, 5,000 ರೂಪಾಯಿ ಇದ್ರೆ ನಮ್ಮ ಶಕ್ತಿ ಅನುಸಾರವಾಗಿ ಇವತ್ತಿಗೂ ಕೊಡ್ತಾ ಇದ್ದೇವೆ. ವಿಶೇಷ ಏನು ಅಂತ ಹೇಳಿದ್ರೆ ಈ ಒಂದು ಹಣದಲ್ಲಿ ನಾವು ದಿನದ ಖರ್ಚು, ನಾವು 3 ದಿವಸ ಕೂಡಿಸಿದ್ದವರು ಇತ್ತೀಚಿನ 20 ವರ್ಷಗಳಿಂದ ಒಂದೇ ದಿವಸಕ್ಕೆ ಕಾರ್ಯಕ್ರಮಗಳನ್ನು ತಂದಿದ್ದೇವೆ. ಮಡಿಕೇರಿಯಲ್ಲಿ ಇದು ಪ್ರಥಮ. ನಾವು ಹಗಲು ಕೂಡಿಸ್ತೇವೆ, ತಗೊಂಡು ಬಂದು ಮಧ್ಯಾಹ್ನ ವಿಸರ್ಜನೆ ಪೂಜೆ ಮಾಡಿದ ನಂತರ 3 ಗಂಟೆಗೆ ನಮ್ಮ ಬ್ಯಾಂಡ್, ನಾಸಿಕ್ ಬ್ಯಾಂಡ್ ಇದರೊಂದಿಗೆ ಇಲ್ಲಿನ ಕೇರಳ ಚಂಡಿಯೊಂದಿಗೆ ನಾವು ವಿಸರ್ಜನೆಯನ್ನ ಮುಖ್ಯ ಬೀದಿಗಳಲ್ಲಿ ಬಂದು ವಿಸರ್ಜನೆಯನ್ನ ಮಾಡ್ತೇವೆ. ಇದು ನಾವು ಇನ್ನೊಬ್ಬರಿಗೆ ಯಾಕೆ ಮಾದರಿ ಆಗಬಾರ್ದು ಅಂತ ಹೇಳುವಂತದ್ದು ಒಂದು ಉದ್ದೇಶ. ನಮ್ಮಲ್ಲಿ ಈ ಹಣದ ಉಳಿಕೆಯಲ್ಲಿ ಸುಮಾರು 20 ಲಕ್ಷದ ಬೆಳ್ಳಿಯ ಆಭರಣಗಳನ್ನು ನಾವು ಮಾಡಿದ್ದೇವೆ. ಮೋದಕ ಇರಬಹುದು, ಗಣಪತಿಯ ಪ್ರಭಾವಳಿ ಇರಬಹುದು, ಕಿರೀಟ ಇರಬಹುದು, ಪಾಶಾಂಕುಶ ಇರಬಹುದು. ನಮ್ಮಲ್ಲಿ ಕೆಲವು ಸದಸ್ಯರು ವಿದೇಶಗಳಲ್ಲಿದ್ದರೆ ಬೆಂಗಳೂರಿನಲ್ಲಿದ್ದಾರೆ. ಇವರು ತಮ್ಮ ತಮ್ಮ ತೊಂದರೆಗಳಿಗೆ ನಮ್ಮ ಗಣಪತಿಯನ್ನು ಬೇಡಿಕೊಂಡು ಅವರಿಗೇನೋ ಗಣಪತಿ ಆಶೀರ್ವಾದ ದೊರೆತ ಮೂಲಕ ಅವರು ಬೆಳ್ಳಿಯ ದಂತವನ್ನು ಕೊಟ್ಟಿರುವಂತದ್ದು, ಚಿನ್ನದ ಬೆಣ್ಣೆಟ್ಟನ್ನು ಕೊಟ್ಟಿರುವಂತದ್ದು ನಮ್ಮಲ್ಲಿ ಯಾರಾದ್ರೂ ಬಂದು ನೋಡ್ಬೋದು. ಇದು ಅಧ್ಯಕ್ಷನಾಗಿ ನಾನು ಹೇಳಿಕೊಡ್ತಕ್ಕಂಥದ್ದು. ನಾವು ಈ ರೀತಿಯಾಗಿ ಯಾಕೆ ಮಾರ್ಪಾಡು ಆಗಬಾರ್ದು ಅಂತ ಹೇಳುವಂಥದ್ದು. ನಮಗೆ ತಿಲಕರು ತೋರಿಸಿಕೊಟ್ಟಿದ್ದಾರೆ, ಸಂಘಟನೆ ಮೂಲಕ ನಾವು ಇದನ್ನು ಮಾಡಬೇಕು, ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು. ನೋಡಿ, ಇವತ್ತಿನ ದಿವಸ ನಾವು ಓಕೆ ಎಲ್ಲ ಸೇರ್ತೀವಿ, ಡಿಜೆ ಹಾಕ್ತಿವಿ, ತೊಂದರೆ ಕೊಡಬಾರ್ದು ಮನೆಯವರಿಗೆ, ಹಿರಿಯವರಿಗೆ, ಪ್ರಾಣಿ ಪಕ್ಷಿಗಳು. ನಮ್ಮ ಮನೆಯಲ್ಲಿ ನಾಯಿಗಳಿದ್ರೆ ನಾಯಿಯ ಪ್ರಭಾವ ನೀವು ನೋಡಬಹುದು. ಆ ಡಿಜೆಗೆ ಯಾವ ರೀತಿ ಒತ್ತಡವನ್ನು ಹೇಳ್ತದೆ ಅಂತ. ಆದ್ರಿಂದ ಲಿಮಿಟೆಡ್ ಸೌಂಡ್ ಅನ್ನು ಕೊಡುವುದರ ಮೂಲಕ ನಾವೇನಾದ್ರು ಮಾಡಬಹುದಾ? ಇಲ್ಲಾಂದ್ರೆ ಬ್ಯಾಂಡ್ ಸೆಟ್ ಅನ್ನು ಉಪಯೋಗಿಸುವುದರೊಂದಿಗೆ ಮರುಕಳಿಸಿ ಹಿಂದಿನ ಆ ಒಂದು ಉತ್ಸವಕ್ಕೆ ನಾವು ಹೋಗಬಹುದಾ? ಇದು ನನ್ನ ಅನಿಸಿಕೆಯಿಂದ ನಿಮಗೆ ಹೇಳ್ತಾ ಇರುವಂತದ್ದು. ನಾವು ಯಾಕೆ ಈ ರೀತಿ ಮಾಡ್ಕೊಂಡು ಹೋಗಬಾರ್ದು? ಪಕ್ಕದಲ್ಲಿ ನೋಡಿ, ಹೊಸ ಗಣಪತಿ ಆಗೋದಕ್ಕಿಂತ ಈಗ ಆಗಿನ ಸಂಖ್ಯೆಗಳು ತುಂಬಾ ಇದೆ, ಬಾರಿ ಸಂತೋಷ ಆಗ್ಬೇಕು. ಆದ್ರೆ ಪಕ್ಕದ ಬೀದಿಲಿ ಆಗುವಾಗ ಅವ್ರನ್ನ ಕಡಿದು ಯಾಕಪ್ಪ ನಮ್ಮೊಟ್ಟಿಗೆ ಸೇರ್ಕೋ, ನಿನಗೆ ಏನ್ ಬೇಕು ಅವಕಾಶಗಳು, ಅವನು ನಮ್ಮೊಂದಿಗೆ ಸೇರಿಸ್ಕೊಂಡು ನಾವು ಬೆಳಿಬಹುದಾ? ಈ ರೀತಿಯಲ್ಲಾಗಿ ನಾವು ಯೋಚನೆ ಮಾಡಿದಲ್ಲಿ ಇವರಿಗೆ ಆಗುವಂತ ತೊಂದರೆಗಳು ತಪ್ಪಬಹುದು. ಮತ್ತೆ ಇವರ ಪ್ರಜೆಗಳಂತೆ ನಾವೇನಿಲ್ಲ, ನಮಗೆ ನಮ್ಮದೇ ಆದಂತ ಜನಪ್ರತಿನಿಧಿಗಳಿದ್ದಾರೆ. ಇವರು ಮಾಡುವಂತ ಒಂದೊಂದು ಕೆಲಸಗಳು ಇದಾಗಿರ್ಬಹುದು. ನಾವು ಯೋಚನೆ ಮಾಡಬೇಕು. ಈಗ RCB ಇವರು ಆಗಾಗ ಉದಾಹರಣೆಯನ್ನು ಕೊಟ್ಟರು, ಬೇಡ ಅಂತ ಹೇಳಿದ್ರು, ಮಾಡಿ ಆದಂತ ತೊಂದರೆಗಳೇನು? ಹೆಚ್ಚು ಯುವಕರು ಸತ್ತೋದ್ರು. ಅದಕ್ಕೆ ಬಲಿಪಶ ಆಗಿದೆ ಯಾರು? ನಿಷ್ಠಾವಂತ ಅಧಿಕಾರಿಗಳು. ಅದನ್ನ ನಾವು ಯೋಚನೆ ಮಾಡಬೇಕು, ಗಮನದಲ್ಲಿ ಇಟ್ಕೊಳ್ಬೇಕು. ಆದ್ರಿಂದ ಗಣೇಶೋತ್ಸವನ್ನ ವಿಜೃಂಭಣೆಯಿಂದ ಆಚರಣೆ ಮಾಡೋಣ. ನಾವು ನಮ್ಮ ಹಿಂದೂ ಪದ್ಧತಿಯಲ್ಲಿ ಇರ್ತಕ್ಕಂಥ ಒಂದು ಒಳ್ಳೆಯ ಹಬ್ಬ ಅಂತ ಹೇಳಿದ್ರೆ ಗಣೇಶ ಚತುರ್ಥಿ. ಯಾವುದೇ ವಿಘ್ನಗಳನ್ನು ಬಾರದಂತೆ ಆ ದಿವಸಕ್ಕೆ ಕಂಕಣವನ್ನು ಕಟ್ಟುವುದರ ಮೂಲಕ, 3 ದಿವಸ ಆದ್ರೆ 3 ದಿವಸಕ್ಕೆ ಕಂಕಣವನ್ನು ಕಟ್ಟುವುದರ ಮೂಲಕ ಈ ಒಂದು ಗಣೇಶ ಚತುರ್ಥಿಯನ್ನು ಯಶಸ್ವಿಯಾಗಿ ಮಾಡಬಹುದಾ? ವಿಘ್ನ ನಿವಾರಕ, ಮೊದಲ ಒಂದಿಪೆ ನಿನಗೆ ಗಣನಾಯಕ. ಮೊದಲು ನಾವು ಪ್ರಾರ್ಥನೆಯನ್ನ ಸಲ್ಲಿಸುವುದೇ ಗಣಪನಿಗೆ. ನಾವಿಲ್ಲಿ ಪ್ರಾರ್ಥನೆ ಸಲ್ಲಿಸುವುದು, ಮತ್ತೆ ಹೋಗಿ ನಾವು ದೋಸಾಗಿ ಬಂದು ಗುಡ್ಡಲ್ಲಿ ಕೂರೋದು, ಆಚೆಡು ಈಚೆಡು ಮುಟ್ಕೊಂಡು ಮಾಡಿದರೆ ಯಾರಿಗೆ ಅಪವಿತ್ರ? ಸಂಘ ಸಂಸ್ಥೆಗೆ, ಅಧ್ಯಕ್ಷರಿಗೆ ಕಟ್ತದೆ. ಇದರಿಂದ ನಾವು ದೂರ ಬರಬಹುದಾ? ಪ್ರೊಸೆಷನ್ ಹೋಗುವಾಗ ನಾವು ನಮ್ಮ ಸದಸ್ಯರು ಯಾಕೆ ಒಂದೇ ರೀತಿಯ ಡ್ರೆಸ್, ಬಿಳಿ ಪಂಚೆಗಳು, ಆರೆಂಜ್ ಪಂಚೆಗಳು, ಶಾಲೆಯಾಗಿ ನಾವ್ಯಾಕೆ ಮಾದರಿ ಆಗಬಾರ್ದು? ಇದನ್ನ ತಗೊಂಡು ಬಂದು ಕೊಡುವ, ಮೆಂಬರ್ಶಿಪ್ ಹಣದಲ್ಲಿ ಅದನ್ನ ನಾವು ಮಾಡಿ ಕೊಡುವ. ಇದು ಬಿಟ್ಟು ಬೇರೆ ನಾವು ಡ್ರೆಸ್ ಹಾಕೊಳ್ಳೋದು, ಅಲ್ಲಿ ಇವರು ಹೇಳಿದಾಗೆ ಪಕ್ಕದ ಬ್ರಾಂಡ್ ಶಾಪ್ಗೆ ಹೋಗುದು, ಕುಡಿದು ಬರೋದು. ನಾವು ಇನ್ನೊಂದು ಸಂಘಟಕರು ಯೋಚನೆ ಮಾಡಬೇಕು. ನಾವು ಪ್ರೊಸೆಷನ್ ಹೋಗುವ ಸಂದರ್ಭದಲ್ಲಿ ನಮ್ಮ ಸಮಿತಿಯವರನ್ನ ಹೊರತುಪಡಿಸಿ ಯಾರೇ ಬಂದು ತೊಂದರೆ ಕೊಟ್ಟರೆ ನಾವು ಅವ್ರನ್ನ ಹಿಡಿದುಕೊಳ್ಬಹುದಾ? ಇಲ್ಲದ್ರೆ ನೀವು ನಮ್ಮ ಸಮಿತಿಯ ಸದಸ್ಯನಲ್ಲ ಅಂತ ಅವ್ರಿಗೆ ತಿಳಿಸಬಹುದಾ? ಅವರಿಗೆ ಆಗುವಂತ ಹೊರೆಯನ್ನು ನಾವು ತಪ್ಪಿಸಬಹುದಾ? ಇದನ್ನೆಲ್ಲ ನಾವು ಯೋಚನೆ ಮಾಡಬೇಕು. ಅವ್ರು ಹೇಳೋದ ತಪ್ಪು ಅಂತಲ್ಲ, ಅವರಿಗೆ ಏನು ಆಯ್ಕೆಯನ್ನ, ಅವರಿಗೆ ಏನು ಬಂದಂತ ಮಾಹಿತಿಗಳಿದೆ ಅದನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ನಾಳೆ ನೀವು ನಮಗೆ ತಿಳಿಸಲಿಲ್ಲ, ನೀವು ನಮಗೆ ಮಾಡಲಿಲ್ಲ ಅಂತ ಹೇಳುವಂತದ್ದನ್ನ ಪೂರ್ವಭಾವಿಯಾಗಿ ಒಂದು 25 ದಿವಸ ಮೊದಲು ನಮಗೆ ತಿಳಿಸಿದ್ದಾರೆ. ಸಂತೋಷ ವಿಷಯ. ಏಕಗವಾಕ್ಷಿ ಮೂಲಕ 10 ದಿವಸಗಳ ಮೊದಲಾಗಿ ಮಾಡಿಕೊಡಿ ಸರ್. ಯಾಕಂದ್ರೆ ನೀವು ನಗರ ಬಿಟ್ಟು ಬೇರೆ ಪ್ರದೇಶಗಳಲ್ಲಿ ಮಾಡಿದ್ರೆ ಒಳ್ಳೆಯದು. ನಗರದಲ್ಲಿ ಸುಮಾರು 56 ಗಣಪತಿ ಸೇವಾ ಸಂಸ್ಥೆಗಳಿದೆ. ಅವರು ಬಂದಲ್ಲಿ ಒಟ್ಟಾರೆ ಬಿದ್ದು ಹುದ್ದೆ ಆಗೋದಕ್ಕಿಂತ 10 ದಿನಗಳ ಕಾಲಾವಕಾಶಗಳನ್ನ ನಗರಸಭೆಯಲ್ಲಿ ಕೊಡಿ. ಇಲ್ಲ ತಾವು ಎಲ್ಲಿ ಆಫೀಸ್ ಹೇಳ್ತಾರೆ ಅಲ್ಲಿಗೆ ಬರುವಂತ ವ್ಯವಸ್ಥೆ ಆಗುತ್ತೆ. ದಯವಿಟ್ಟು ಕ್ರಮವಾಗಿ ಮಾಡಿಕೊಡಿ. ನಮ್ಮಿಂದ ಯಾವುದೇ ತೊಂದರೆ ಆಗಲಿಕ್ಕಿಲ್ಲ ಅಂತ ಹೇಳಿ ನಾನು ಭರವಸೆ ನೀಡುವುದರೊಂದಿಗೆ ನಾವೆಲ್ಲರೂ ಇದಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳಿ ಅವಕಾಶಕ್ಕಾಗಿ ವಂದಿಸ್ತೀನಿ. ಜೈ ಹಿಂದ್. ಗ್ರಾಮಾಂತರದಿಂದ ಬಂದಂತ ವಿವಿಧ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರುಗಳೇ, ಪದಾಧಿಕಾರಿಗಳೇ, ಮಾಧ್ಯಮದ ಮಿತ್ರರೇ,
ಈಗಾಗಲೇ ಗಣೇಶೋತ್ಸವದ ಬಗ್ಗೆ ಬಗೆಯ ಚರ್ಚೆಗಳು ಇಲ್ಲಿ ನಡೆಯಿತು. ಇಲ್ಲಿ ಒಂದು ಬೇಸರದ ವಿಚಾರ ಏನು ಅಂತ ಹೇಳಿದ್ರೆ, ಹಿಂದೂಗಳ ಒಂದು ಪವಿತ್ರ ಹಬ್ಬ ಈ ಗಣೇಶೋತ್ಸವದ ಬಗ್ಗೆ ಮಾತಾಡೋದು ಜಾಸ್ತಿ ಚರ್ಚೆಗೆ ಬಂದಿದ್ದು ಈ ಒಂದು ಲಿಕ್ಕದ ವಿಷಯ. ದಯವಿಟ್ಟು ಇಲ್ಲಿ ಯಾರು ಬೇಜಾರು ಮಾಡ್ಕೊಳ್ಬಾರ್ದು. ಶ್ರದ್ಧಾಭಕ್ತಿಯಿಂದ ಮಾಡ್ಬೇಕಾದಂತಹ ಈ ಒಂದು ಆಚರಣೆಯನ್ನ ಈಗ ಅರುಣ್ ಕುಮಾರ್ ಬಹಳ ಸೂಚ್ಯವಾಗಿ ಹೇಳಿದರು, ಯಾವ ರೀತಿ ನಡ್ಕೊಳ್ಬೇಕು, ಯಾವ ರೀತಿ ನಾವೊಂದು ಆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಬೇಕು ಅಂತ ಹೇಳುವ ಬಗ್ಗೆ ಈಗಾಗಲೇ ಅವರು ಹೇಳಿದ್ದಾರೆ. ಸಾರ್ವಜನಿಕವಾಗಿ ನಡೆಸುವಂತ ಈ ಹಬ್ಬಗಳನ್ನ ನಾವು ಅನೇಕ ಗಲ್ಲಿಗಳಲ್ಲಿ ಬೀದಿಗಳಲ್ಲಿ ನಡೆಸ್ತಾ ಇದ್ದೀವಿ. ಎಲ್ಲ ಬಗೆಯ ಒಂದೊಂದು ರೀತಿಯ ಸಮಿತಿಯವರು ಒಂದೊಂದು ಕಾರ್ಯಕ್ರಮಗಳನ್ನು, ಕೆಲವರು 1 ದಿನಗಳ ಕಾಲ, ಕೆಲವರು 3 ದಿನಗಳ ಕಾಲ, ಕೆಲವರು 5 ದಿನಗಳ ಕಾಲ, 7, 9 ಹೀಗೆ ಒಂದೊಂದು ದಿನಗಳನ್ನ ಗುರುತು ಮಾಡಿಕೊಂಡು ಅನೇಕ ವರ್ಷಗಳಿಂದ ಈ ಹಬ್ಬವನ್ನು ನಾವು ಆಚರಿಸಿಕೊಂಡು ಬರ್ತಾ ಇದ್ದೀವಿ. ಆದ್ರೆ ಈಗ ಉನ್ನಿಕೃಷ್ಣನ್ ಅವರು ಅವರ ಅನುಭವದ ಮಾತನ್ನು ಹೇಳಿದ್ರು. ಕೆಲವು ಸಂಘಟಕರು ನಾವು ಒಂದು ಸಮಿತಿಯನ್ನ ಮಾಡಿಕೊಂಡು ಅಲ್ಲಿ ಒಂದು ಮೆಂಬರ್ಶಿಪ್ ಅನ್ನ ಫಿಕ್ಸ್ ಮಾಡಿ ನಾವು ಆ ಮೆಂಬರ್ಗಳಿಗೆ ಒಂದು ಬ್ಯಾಟ್ಗಳನ್ನು ಕೊಟ್ಟು ಅವತ್ತು ಆ ಒಂದು ಮೆರವಣಿಗೆಯಲ್ಲಿ ನಾವು ತಿರುಗುತ್ತಿರುವಾಗ ಹೊರಗಿಂದ ಬಂದವರು ಅಲ್ಲಿ ಒಂದು ಸೇರ್ಕೊಳ್ತಾರೆ. ಅವರು ಮಾಡುವ ಈ ಕೃತ್ಯಗಳಿಂದಾಗಿ ಕೆಲವು ಸಮಿತಿಗಳಿಗೆ ಒಳ್ಳೆಯ ರೀತಿಯಲ್ಲಿ ನಾವು ಆಚರಣೆ ಮಾಡುವಂತಹ ಸಮಿತಿಗಳಿಗೆ ಕೆಟ್ಟ ಹೆಸರು ಬರ್ತದೆ. ದಯವಿಟ್ಟು ಎಲ್ಲ ಸಮಿತಿಯ ಪದಾಧಿಕಾರಿಗಳಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಆ ರೀತಿಯ ಯಾರಾದರೂ ಹೊರಗಡೆಯಿಂದ ಬಂದು ತಮ್ಮ ಸಮಿತಿಯ ಈ ಕಾರ್ಯಕ್ರಮಗಳನ್ನ ಹಾಳು ಬಿಡುವಂತ ಉದ್ದೇಶ ಏನಾದ್ರೂ ಇದ್ದರೆ ಪೊಲೀಸ್ ಸಿಬ್ಬಂದಿಗಳಿಗೆ ತಮ್ಮ ಮಾಹಿತಿಯನ್ನ ನೀಡಿ ಆ ಒಂದು ಕಾರ್ಯಕ್ರಮವು ಯಶಸ್ವಿ ಆಗುವಂತೆ ನೋಡ್ಕೊಳ್ಬೇಕಾಗ್ತದೆ. ಇವತ್ತು ಮಡಿಕೇರಿ ನಗರದ ಸುಮಾರು 56 ಕಡೆ, ಗ್ರಾಮಾಂತರ ಪ್ರದೇಶದಲ್ಲಿ ಅನೇಕ ಕಡೆಗಳಲ್ಲಿ ಈ ಒಂದು ಗಣೇಶೋತ್ಸವ ಸಮಿತಿಯ ವತಿಯಿಂದ ವರ್ಷ ಪ್ರತಿ ವಿಜೃಂಭಣೆಯಿಂದ ಒಂದು ಗಣೇಶೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಕಾನೂನು ದೃಷ್ಟಿಯಲ್ಲಿ ಇವತ್ತು ಗಣೇಶೋತ್ಸವ ಸಮಿತಿ ಮತ್ತು ಪೊಲೀಸ್ ಅಧಿಕಾರಿ ವೃಂದದೊಂದಿಗೆ ಒಂದು ಸೌಹಾರ್ದಯುತವಾದ ಒಂದು ಸಭೆ ನಡೆದಿದೆ. ಈ ಸಭೆ ನಿಜಕ್ಕೂ ಒಂದು ಪೊಲೀಸ್ ಅಧಿಕಾರಿಗಳಿಗೆ ನಾವು ಒಂದು ನಿಜವಾಗಿ ಒಂದು ಮೆಚ್ಚುಗೆಯನ್ನು ಸೂಚಿಸಬೇಕಾಯ್ತದೆ. ಸುಮಾರು 25 ದಿನಗಳಕ್ಕಿಂತ ಮುಂಚೆನೆ ಈ ಒಂದು ಸಭೆಯನ್ನ ಕರೆದಿದ್ದಾರೆ. ತಾವೇನು ಬ್ಯಾಂಡ್ಗಳನ್ನ ಬುಕ್ ಮಾಡಬೇಕಾಗ್ತದೆ ಅಥವಾ ಬೇರೆ ಬೇರೆ ಗಣೇಶೋತ್ಸವಕ್ಕೆ ಸಂಬಂಧಪಟ್ಟಂತ ಯಾವುದೇ ವಾದ್ಯ ವೃಂದಗಳನ್ನ ನಾವು ಬುಕ್ ಮಾಡಬೇಕಾದ್ರೆ ಈಗಾಗಲೇ ಬುಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಅದಕ್ಕೆ ಒಂದು ಅವಕಾಶಗಳನ್ನ ಸಹ ಈ ಸಲ ಪೊಲೀಸ್ ಇಲಾಖೆ ಕೊಟ್ಟಿದೆ. ನಾವೇನು ನಿರೀಕ್ಷೆ ಮಾಡಿಕೊಂಡು ಡಿಜೆ ಬೇಕು ಅಥವಾ ಹೊರ ರಾಜ್ಯಗಳಿಂದ ಬ್ಯಾಂಡ್ ಸೆಟ್ಗಳು ಬೇಕು, ಇದನ್ನೆಲ್ಲ ಬುಕ್ ಮಾಡಕ್ಕೆ ಕೆಲವು ದಿನಗಳ ಮೊದಲೇ ಮಾಡಬೇಕಾಗ್ತದೆ. ಈಗ ನಿಮಗೆ ಅವಕಾಶ ಇದೆ, ಯೋಚನೆ ಮಾಡುವಂತ ಸಂದರ್ಭ ಕೂಡ ಇದೆ. ಎಲ್ಲೂ ಕೂಡ ನಮ್ಮ ಗಣೇಶೋತ್ಸವದ ಈ ಒಂದು ಸಂಪ್ರದಾಯಕ್ಕೆ ಶುದ್ಧಿ ಬಾರದಂತೆ ಎಲ್ಲ ಗಣೇಶೋತ್ಸವ ಸಮಿತಿಗಳು ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕು. SP ಸಾಹೇಬ್ ಮಾತನ್ನ ಹೇಳ್ಕೊಂಡು ಮಾತಾಡ್ತಾ ಹೇಳ್ತಾ ಇದ್ರು, ನಮ್ಮ ಮುಂದಿನ ಪೀಳಿಗೆಗೆ ಗಣೇಶೋತ್ಸವ ಈ ರೀತಿ ಇತ್ತು ಅಂತ ಹೇಳುವಂತ ಒಂದು ಪೂರ್ವನ್ನ ನಾವು ಬಿಟ್ಕೊಡ್ತಾ ಹೋಗ್ತಾ ಇದ್ದೀವಿ. ಆಗ ನಾವು ಈಗ ಏನ್ ನಡ್ಕೊಂಡಿದ್ದೀವಿ ಅದು ಮುಂದಿನ ಪೀಳಿಗೆ ನಮ್ಮ ಜೊತೆ ಇವತ್ತು ಗಣೇಶೋತ್ಸವದ ಜೊತೆ ನಮ್ಮ ಕೈಯಿಂದ ಕೈ ಇಟ್ಕೊಂಡು ಬರುವಂತ ಸಣ್ಣ ಮಕ್ಕಳು ಕೂಡ ಗಣೇಶೋತ್ಸವವನ್ನು ಯಾವ ರೀತಿ ಆಚರಣೆ ಮಾಡಬೇಕು, ನಾನ್ ಸಣ್ಣನಿದ್ದಾಗ ಗಣೇಶೋತ್ಸವ ಹೇಗಿತ್ತು ಇದರ ಬಗ್ಗೆ ಅವರು ಕೂಡ ಮುಂದಿನ ಪೀಳಿಗೆ ಕೂಡ ಇದರ ಬಗ್ಗೆ ನಮ್ಮ ಒಂದು ಸಂಪ್ರದಾಯದ ಬಗ್ಗೆ ಎಲ್ಲೂ ನಮ್ಮ ಸಂಪ್ರದಾಯಕ್ಕೆ ಚ್ಯುತಿ ಬರದಂತೆ ನಡ್ಕೊಳ್ಬೇಕಾಗಿರೋ ಬಗ್ಗೆ ಮುಂದಿನ ಪೀಳಿಗೆಗೆ ಅವರು ಕೂಡ ಅದನ್ನ ಮನವರಿಕೆ ಮಾಡಿಕೊಡ್ಬೇಕಾಗ್ತದೆ. ಇವತ್ತು ಅನೇಕ ಗಣೇಶೋತ್ಸವ ಸಮಿತಿಗಳು ಇಲ್ಲಿ ಬಂದು ತಮ್ಮ ತಮ್ಮ ಅನಿಸಿಕೆಗಳನ್ನ ಹೇಳಿದ್ದೀರಿ. ಕೆಲವು ಅನಿಸಿಕೆಗಳಲ್ಲಿ ತಮಗೆ ಕಷ್ಟ ಆಗ್ಬೋದು. ಈ ಹಿಂದೆ ನಾವು ಡಿಜೆ ಅನ್ನು ಬಳಸ್ತಿದ್ದೋ, ಪಟಾಕಿಗಳನ್ನ ಗಟ್ಟಿಯಾಗಿ ಹೊಡಿತಿದ್ದೋ, ಇದಕ್ಕೆಲ್ಲ ನಾವು ಒಂದು ಕಡಿವಾಣ ಹಾಕಬೇಕು. ಇವತ್ತು ಪೊಲೀಸ್ ಇಲಾಖೆ ಸ್ಪಷ್ಟವಾಗಿ ಹೇಳಿದೆ, ಇದರಲ್ಲಿ ನಮ್ಮದೇನು ಪಾತ್ರ ಇಲ್ಲ. ನೀವು ಆರಿಸಿದ ಸರ್ಕಾರಗಳೇ ಇನ್ನ ಕಾನೂನಾಗಿ ಪರಿವರ್ತನೆ ಮಾಡಿ ಇವತ್ತು ನಮಗೆ ಒಂದು ಸೂಚನೆಯನ್ನು ಕೊಟ್ಟಿದೆ. ಆ ಸೂಚನೆಯನ್ನ ನಾವು ಫಾಲೋ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ನಾನು ನಮ್ಮ ಹಿಂದೂ ಬಾಂಧವರಾದಂತ ನಮ್ಮ ಎಲ್ಲ ಗಣೇಶೋತ್ಸವ ಸಮಿತಿಗಳಲ್ಲಿ ಅನ್ಯ ಜಾತಿ ಧರ್ಮದವರು ಕೂಡ ಇವತ್ತು ಗಣೇಶೋತ್ಸವ ಸಮಿತಿಯಲ್ಲಿ ಗುರುತಿಸಿಕೊಂಡು, ದಸರಾ ಸಮಿತಿಯಲ್ಲಿ ಗುರುತಿಸಿಕೊಂಡು ಇವತ್ತು ದಸರಾವನ್ನ ಅತ್ಯಂತ ವಿಜೃಂಭಣೆಯಿಂದ, ಗೌರಿ ಗಣೇಶನನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರ್ತಿದ್ದಾರೆ. ಅವೆಲ್ಲ ಸೇರಿಕೊಂಡು ಒಂದು ಒಳ್ಳೆಯ ವಾತಾವರಣದಲ್ಲಿ ಕೊಡಗಿನಲ್ಲಿ ಈ ರೀತಿಯ ಒಂದು ಗಣೇಶೋತ್ಸವ ನಡೆಯಿತು. ದಸರಾ ಆಚರಣೆ ನೋಡೋದಾದ್ರೆ ನಾವು ಮಡಿಕೇರಿಗೆ ಹೋಗ್ಬೇಕು ಅಂತ ಹೇಳುವಂತ ಸಂದೇಶ ಈ ಬಾರಿ ಕೊಡಗಿನಿಂದ ಹೋಗ್ಬೇಕು. ಮುಂದೆ ಕೂಡ ಪೊಲೀಸ್ ಇಲಾಖೆಯ ನಮ್ಮ ಈ ಒಂದು ಎಲ್ಲ ಕಾರ್ಯಕ್ರಮಗಳಿಗೆ ನಾವು ಬೆಂಬಲವಾಗಿ ನಿಲ್ಲಬೇಕು. ನಮ್ಮ ಆಚರಣೆಯಲ್ಲಿ ಸಂಪ್ರದಾಯಬದ್ಧವಾಗಿ ನಾವು ಆಚರಣೆಯನ್ನ ಮಾಡಬೇಕು.
ಗಣೇಶೋತ್ಸವದ ಆಚರಣೆಗಳಿಗೆ ಎಂದೂ ಚ್ಯುತಿ ಬರಬೇಕು, ಮುಂದಿನ ಪೀಳಿಗೆಗೆ ನಾವು ಒಳ್ಳೆಯ ಒಂದು ಸಂದೇಶವನ್ನು ನೀಡಬೇಕು ಅಂತ ಹೇಳಿ ನಾನು ಮಾತಾಡ್ತಾ, ನಗರಸಭೆಯಲ್ಲಿ ಕೂಡ ನಮ್ಮ ಒಂದು ಗಣೇಶೋತ್ಸವದಲ್ಲಿ ನಿಮ್ಗೆ ಏನ್ ಮಾಡ್ಬೇಕು ಏನ್ ಮಾಡ್ಬೋದು ಪಟ್ಟಿ ಇದೆ. ಅದು ಪ್ರತಿಯೊಬ್ಬರಿಗೂ ಅದು ಸಿಗುತ್ತೆ. ಯಾವ ತರದ ಗಲಾಟೆಗಳು ಕಲೆಗಳು ಆಮೇಲೆ ಸಾಂಸ್ಕೃತಿಕವಾಗಿ ನಾವು ಗಣೇಶ ಹಬ್ಬವನ್ನು ಆಚರಿಸಬೇಕು ಅಂತ